ಸೊ ಇನ್ನೂ ಸ್ವಲ್ಪ ಜನ ಜಾಯ್ನ್ ಆಗಬೇಕು. ಎನಿವೇ ವಿಲ್ ಸ್ಟಾರ್ಟ್ ದ ಸೆಷನ್. ಸೊ ಊಟ ಆಯ್ತಾ ಎಲ್ಲರದು? ಆಲ್ ಆಫ್ ಯು ಡನ್ ವಿತ್ ಯುವರ್ ಡಿನ್ನರ್? ಊಟ ಆಯ್ತಾ ಎಲ್ಲರದು? ನಂದಾಯ್ತು, ನಂದು ಬೇಗ ಮಾಡ್ತೀನಿ ನಾನು ಊಟ. ಸೊ ಯಾರ್ಯಾರು ಮಾಡಿಲ್ಲ ಇನ್ನು ಊಟ? ವೆರಿ ಗುಡ್. ಸೊ ತುಂಬಾ ಜನದ ಆಗಿಲ್ಲ ಊಟ. ನಮ್ಮ ದೇಹ ಟಾಕ್ಸಿನ್ಸ್ ಗಳನ್ನ ಸಮರ್ಪಕವಾಗಿ ಹೊರಗಡೆ ಹಾಕಬೇಕು ಅಂತಂದ್ರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಲ್ ಆಫ್ ಅಸ್ ಶುಡ್ ಫಾಲೋ ಇಸ್ ಅರ್ಲಿ ಡಿನ್ನರ್. ನಮ್ಮ ದೇಹ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕಬೇಕು. ನಮ್ಮ ದೇಹದ ಹೀಲಿಂಗ್ ಎಬಿಲಿಟಿ ಎನ್ಹಾನ್ಸ್ ಆಗಬೇಕು ಅಂತಂದ್ರೆ, ದೇಹ ತನ್ನ ಸಮಸ್ಯೆಗಳನ್ನ ಗುಣಪಡಿಸಿಕೊಳ್ಳುವ ನೈಸರ್ಗಿಕ ಸಾಮರ್ಥ್ಯ ದೇಹದ ಹೆಚ್ಚಿಗೆ ಆಗಬೇಕು ಅಂತಂದ್ರೆ ನೀವು ರಾತ್ರಿ ಊಟ ಬೇಗ ಮಾಡಬೇಕು. ಆಲ್ರೆಡಿ ಕೆಲವೊಬ್ರು ಪ್ರೀವಿಯಸ್ ಆಗಿ ನನ್ನ 2 ತಿಂಗಳ ಪ್ರೋಗ್ರಾಮ್ ಅನ್ನ ಜಾಯ್ನ್ ಆದವ್ರು ಇದ್ದೀರಾ. ಅವರಿಗಂತೂ ಗೊತ್ತಿದೆ ಅರ್ಲಿ ಡಿನ್ನರ್ ಏನು, ಯಾಕೆ ಮುಖ್ಯ ಅಂತ ಹೇಳಿ. ನೀವಂತೂ ಮಾಡ್ತಾ ಇರ್ಬೋದು. ಬಟ್ ಯಾರು ಈ ಡಿಟಾಕ್ಸ್ ಪ್ರೋಗ್ರಾಮ್ ಜಾಯ್ನ್ ಆಗಿದ್ದೀರಾ ಅವರು ಕೂಡ ರಾತ್ರಿಯ ಊಟ ಬೇಗ ಮಾಡುವ ಒಂದು ಅಭ್ಯಾಸವನ್ನ, ರೂಢಿಯನ್ನ ದಯಮಾಡಿ ನಾಳೆಯಿಂದ ಹಾಕೊಳ್ಳಿ. ಸೊ ಈ ಒಂದು ವಾರದಲ್ಲಿ ಕೆಲವೊಂದು ವಿಷಯಗಳನ್ನ, ಪಾಯಿಂಟ್ಸ್ ಗಳನ್ನ ನಾವೇನ್ ಅರ್ಥ ಮಾಡ್ಕೊಳ್ತೇವೆ ಅವುಗಳನ್ನ ಜೀವನ ಪರ್ಯಂತ ನಾವು ಫಾಲೋ ಮಾಡಬೇಕು. ಸುಮ್ಮನೆ ಒಂದು ವಾರ ಏನೋ ಮಾಡಿ ಡೈಟ್ ಅನ್ನ ಫಾಲೋ ಮಾಡಿ ಆಮೇಲೆ ಮತ್ತೆ ಅದೇ ತಪ್ಪುಗಳನ್ನ ನಾವು ಮಾಡ್ತಾ ಹೋಗೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಸೊ ನೀವು ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಈ ಒಂದು ವಾರದಲ್ಲಿ ಏನ್ ಕಲಿತೀರಾ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಏನನ್ನ ಅಳವಡಿಸ್ಕೊಳಕ್ಕಾಗತ್ತೆ ಅವುಗಳನ್ನ ಪರ್ಮನೆಂಟ್ ಆಗಿ ಅಳವಡಿಸ್ಕೊಳ್ಬೇಕು. ಅದರಲ್ಲಿ ಎಲ್ಲದಕ್ಕಿಂತ ಒಂದು ಮುಖ್ಯವಾದ ವಿಷಯ ಅಂತಂದ್ರೆ ಅರ್ಲಿ ಡಿನ್ನರ್. ದಿಸ್ ಒನ್ ಥಿಂಗ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಸೊ ದಯಮಾಡಿ ರಾತ್ರಿಯ ಊಟ ಬೇಗ ಮಾಡೋದು. ಟು ಬಿ ಫ್ರ್ಯಾಂಕ್, ಸೂರ್ಯಾಸ್ತ ಆದ್ಮೇಲೆ ನಾವು ಏನೂ ತಿನ್ಬಾರ್ದು. ಆದರೆ ಅಷ್ಟು ಬೇಗ ನಮಗೆ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಈಗ ನನಗೂ ಆಗ್ತಾ ಇಲ್ಲ, 6:30 ಒಳಗಡೆ ಊಟ ಮಾಡ್ಬೇಕಂದ್ರೆ ನನಗೂ ಸಾಧ್ಯವಾಗ್ತಾ ಇಲ್ಲ. ಸೊ ಅಟ್ ಲೀಸ್ಟ್ ಬೈ 7:30 ರಾತ್ರಿಯ ಊಟ ಮುಗಿಸುವ ಪ್ರಯತ್ನವನ್ನ ಮಾಡಿ. ಅದು ತುಂಬಾ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಬೆನಿಫಿಟ್ ಅನ್ನ ನಿಮಗೆ ಕೊಡುತ್ತೆ. ಸೊ ಇವತ್ತಿನ ಸೆಷನ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ಅದು ಯಾಕೆ ಮುಖ್ಯ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಎಸ್, ಗ್ರೇಟ್. ಸೊ ನೀವೆಲ್ಲ ಈ ಡಿಟಾಕ್ಸ್ ಪ್ರೋಗ್ರಾಮ್ ಅನ್ನ ಯಾವ ಕಾರಣಕ್ಕೆ ಜಾಯ್ನ್ ಆಗಿದ್ದೀರಾ? ಒಂದೊಂದು ಪಾಯಿಂಟ್ ಹೇಳ್ಬೋದಾ? ಕ್ಯಾನ್ ಯು ಜಸ್ಟ್ ಟೈಪ್ ಒನ್ ಇಂಪಾರ್ಟೆಂಟ್ ರೀಸನ್ ವೈ ಯು ಹ್ಯಾವ್ ಜಾಯ್ನ್ ದಿಸ್ ಪ್ರೋಗ್ರಾಮ್? ಯಾಕೆ ಜಾಯ್ನ್ ಆಗಿದ್ದೀರಾ? ವಾಟ್ ಇಸ್ ದ ರೀಸನ್? ಒಬೆಸಿಟಿ ಇದೆ, ಮಮತಾ ಅವ್ರು ಹೇಳ್ತಿದ್ದಾರೆ ಒಬೆಸಿಟಿ ಇದೆ. ಓಕೆ, ಮತ್ತೆ ಒನ್ ಇಂಪಾರ್ಟೆಂಟ್ ರೀಸನ್. ಅಲ್ಸರ್ಸ್ ಇದೆ, ಒಬೆಸಿಟಿ, ಮತ್ತೆ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಸ್ಟೇ ಹೆಲ್ದಿ ಅವರಿಗೂ. ಸೊ ಟು ರಿಮೂವ್ ಟಾಕ್ಸಿನ್, ವೇಟ್ ಲಾಸ್, ಮತ್ತೆ ವಾಟ್ ಎಲ್ಸ್? ಹೆಲ್ದಿ ಮೈಂಡ್ ಅಂಡ್ ಬಾಡಿ. ಓಕೆ, ವೇಟ್ ಲಾಸ್, reduce weight and mindfulness, obesity, gastric ಸಮಸ್ಯೆ ಇದೆ, to focus, okay, gut health, weight loss, okay, ಮತ್ತೆ what else? Improve digestion and healthy skin, okay, great. So okay, so ನೀವು ತುಂಬಾ ಜನ ಬೊಜ್ಜು ಕಡಿಮೆ ಮಾಡ್ಕೊಳ್ಬೇಕು, ದೇಹ ಹೀಲ್ ಆಗಬೇಕು, ಟಾಕ್ಸಿನ್ಸ್ ಗಳನ್ನ
ಹೊರಗಡೆ ಹಾಕಬೇಕು. ಈ ಎಲ್ಲ ಸಮಸ್ಯೆಗಳಿಂದ ನೈಸರ್ಗಿಕವಾಗಿ ಹೊರಗಡೆ ಬರುವ ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲದಕ್ಕೂ ನೈಸರ್ಗಿಕವಾಗಿ ಹೊರಗಡೆ ಬರುವ ಪ್ರಯತ್ನನೇ ಮಾಡಬೇಕು. ಸೊ ಎಲ್ಲದಕ್ಕೂ ಔಷಧಿಗಳನ್ನ ಹುಡುಕ್ತಾ ಹೋಗೋದಲ್ಲ. ದೇಹ ತನ್ನ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ಸಾಮರ್ಥ್ಯ ಪ್ರಕೃತಿ ದೇಹಕ್ಕೆ ಕೊಟ್ಟಿದೆ. ಬಟ್ ಅದು ನಿಜವಾಗ್ಲೂ ನಮ್ಮಲ್ಲಿ ಆಗಬೇಕು ಅಂತಂದ್ರೆ ನಾವು ಅದಕ್ಕೆ ಅನುಕೂಲ ಮಾಡಿ ಕೊಡ್ಬೇಕು. ಸೊ ಆ ನಿಟ್ಟಿನಲ್ಲಿ ಕೆಲವು ರೂಢಿಗಳನ್ನ, ಬದಲಾವಣೆಗಳನ್ನ ಈ ಒಂದು ವಾರದಲ್ಲಿ ದಯಮಾಡಿ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಳಿ. ನಮ್ಮ ದೇಹಕ್ಕೆ ಟಾಕ್ಸಿನ್ಸ್ಗಳು ಬರೇ ಹೊರಗಡೆಯಿಂದ ಬರೋದಿಲ್ಲ. ನಮ್ಮ ದೇಹದಲ್ಲೇ ಟಾಕ್ಸಿನ್ಸ್ಗಳು ಕ್ರಿಯೇಟ್ ಕೂಡ ಆಗುತ್ತೆ. ನಾನು ಊಟ ಮಾಡಿದ್ಮೇಲೆ, ಡೈಜೆಸ್ಟ್ ಆದ್ಮೇಲೆ ಏನು ವೇಸ್ಟ್ ಉತ್ಪತ್ತಿ ಆಗುತ್ತೆ ಅದು ಟಾಕ್ಸಿನೇ. ನಾನು ಊಟ ಮಾಡಿರುವ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಿಲ್ಲ ಅಂದ್ರೂ ಅದು ಟಾಕ್ಸಿನೇ. ಡೈಜೆಸ್ಟ್ ಆದ್ಮೇಲೆ ವೇಸ್ಟ್ ಏನು ಉತ್ಪತ್ತಿ ಆಗುತ್ತೆ, ಎನಿವೇ ದಟ್ ಇಸ್ ಟಾಕ್ಸಿನ್. ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗಿಲ್ಲ ಅಂದ್ರೂ ಕೂಡ ಅದು ಟಾಕ್ಸಿನ್ ಆಗುತ್ತೆ, ಅದು ಆಮವಾಗುತ್ತೆ. ನಮ್ಮ ದೇಹದಲ್ಲಿ ಆಗುವ ಬಯೋಲಾಜಿಕಲ್ ಕೆಮಿಕಲ್ ಪ್ರೊಸೆಸ್ಗಳಿಂದ ಕೂಡ ಕೆಲವು ವೇಸ್ಟ್ಗಳು ಉತ್ಪತ್ತಿ ಆಗುತ್ತೆ. ಇನ್ನು ಹೊರಗಡೆಯಿಂದ ನಾವು ತಿನ್ನುವ ಆಹಾರದಿಂದ, ಕುಡಿಯುವ ನೀರು, ಪಾನೀಯಗಳಿಂದ, ಉಸಿರಾಡುವ ಗಾಳಿಯಿಂದ ಕೂಡ ನಮ್ಮ ದೇಹಕ್ಕೆ ಟಾಕ್ಸಿನ್ಸ್ಗಳು ಬಂದು ಸೇರುತ್ತೆ. ಸೊ ನಮ್ಮ ದೇಹಕ್ಕೆ ಹಲವಾರು ರೀತಿಯಲ್ಲಿ ಟಾಕ್ಸಿನ್ಸ್ಗಳು ಹೊರಗಡೆಯಿಂದನೂ ಬರುತ್ತೆ, ಒಳಗಡೆಯಿಂದ ಕೂಡ ಉತ್ಪತ್ತಿ ಆಗುತ್ತೆ. ಸೊ ಈ ಟಾಕ್ಸಿನ್ಸ್ಗಳನ್ನ ಹೊರಗಡೆ ಹಾಕ್ಲಿಕ್ಕೆ ಆಲ್ರೆಡಿ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ಪ್ರಕೃತಿ ದತ್ತವಾಗಿ ನಮ್ಮ ದೇಹದಲ್ಲಿ ಆ ಕೆಲಸ ಪ್ರತಿನಿತ್ಯ ನಡೆಯುತ್ತೆ. ನಮ್ಮ ಲಿವರ್ ಆಗಿರ್ಬೋದು, ನಮ್ಮ ಕಿಡ್ನಿ ಆಗಿರ್ಬೋದು, ನಮ್ಮ ಬಾವೆಲ್ ಮೂವ್ಮೆಂಟು, ಮಲಮೂತ್ರ ವಿಸರ್ಜನೆ ಆಗಿರ್ಬೋದು, ಬೆವರಿನ ಮುಖಾಂತರ ಆಗಿರ್ಬೋದು, ನಮ್ಮ ಶ್ವಾಸಕೋಶ ಏನು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗಡೆ ಹಾಕುತ್ತೆ. ಸೊ ಈ ರೀತಿಯಲ್ಲಿ ಪ್ರತಿನಿತ್ಯ ದೇಹ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕುವ ಪ್ರಯತ್ನ ಮಾಡುತ್ತೆ. ಸೊ ಆ ಹೊರಗಡೆ ಹಾಕುವ ಪ್ರಕ್ರಿಯೆ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ಗಳು ಜಾಸ್ತಿ ಶೇಖರಣೆ ಆಗ್ತಾ ಹೋಗುತ್ತೆ. ಆವಾಗ ನಮ್ಮ ದೇಹದಲ್ಲಿ ಹಲವಾರು ಸಮಸ್ಯೆಗಳಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಏಜಿಂಗ್ ಪ್ರೊಸೆಸ್ ಫಾಸ್ಟ್ ಆಗುತ್ತೆ. ನಮ್ಮ ಏಜ್ಗಿಂತ ನಾವು ದೊಡ್ಡವ್ರ ತರ ಕಾಣಿಸ್ತೇವೆ. ನಮ್ಮ ಎನರ್ಜಿ ಲೆವೆಲ್ ಕಡಿಮೆ ಇರುತ್ತೆ. ಸ್ವಲ್ಪ ಏನೋ ಕೆಲಸ ಮಾಡಿದ್ರೆ ಸುಸ್ತು, ಆಯಾಸ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಪದೇ ಪದೇ ನೆಗಡಿ ಬರೋದು, ಕೆಮ್ಮು ಬರೋದು, ಜ್ವರ ಬರೋದು, ಸಮಸ್ಯೆಗಳಾಗೋದು ಜಾಸ್ತಿ ಆಗುತ್ತೆ. ಇನ್ನು ಜೀರ್ಣಕ್ರಿಯೆ ಚೆನ್ನಾಗಾಗಲ್ಲ, ಮೋಷನ್ ಕ್ಲಿಯರ್ ಆಗಿ ಆಗಲ್ಲ. ಸೊ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು, ಹಲವಾರು ಸಮಸ್ಯೆಗಳು ದೇಹದಲ್ಲಿ ಆಗುತ್ತೆ. ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗೋದಾಗಿರ್ಬಹುದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಾಗಿರ್ಬಹುದು, ಫ್ಯಾಟಿ ಲಿವರ್ ಆಗೋದಾಗಿರ್ಬಹುದು. ಅದೆಲ್ಲದಕ್ಕೂ ಒಂದು ಕಾರಣ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ಗಳ ಶೇಖರಣೆ ಆದಾಗ ದೇಹದ ಅಂಗಾಂಗಗಳ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ಲಿವರ್ ಏನ್ ಮಾಡಬೇಕು ಅದು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಏರುಪೇರು ಆಗುತ್ತೆ. ಯಾಕಂದ್ರೆ ಕೊಲೆಸ್ಟ್ರಾಲ್ ಅನ್ನ ಮ್ಯಾನೇಜ್ ಯಾರು ಮಾಡ್ತಾರೆ, ಲಿವರ್ ಮಾಡುತ್ತೆ. ನಿಮ್ಮ ಹೊಟ್ಟೆ ಅದು ತನ್ನ ಕಾರ್ಯಕ್ಷಮತೆಯನ್ನ ಕಳ್ಕೊಂತು ಅಂದ್ರೆ ಏನಾಗುತ್ತೆ, ಚೆನ್ನಾಗಿ ಹಸಿವೆ ಆಗಲ್ಲ, ಚೆನ್ನಾಗಿ ಫುಡ್ ಡೈಜೆಸ್ಟ್ ಆಗಲ್ಲ, ಹೊಟ್ಟೆಯಲ್ಲಿ ಸಮಸ್ಯೆ ಆಗುತ್ತೆ. ಕರಳಲ್ಲಿ ಸಮಸ್ಯೆ ಆದ್ರೆ ಪೌಷ್ಟಿಕಾಂಶಗಳು ಚೆನ್ನಾಗಿ ಅಬ್ಸಾರ್ಬ್ ಆಗಲ್ಲ, ಮೋಷನ್ ಕ್ಲಿಯರ್ ಆಗಿ ಆಗಲ್ಲ. ಈ ರೀತಿ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗದ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ಗಳ ಅಕ್ಯುಮುಲೇಟ್ ಆಗುತ್ತೆ. ಸೊ ದೇಹ ಅದನ್ನ ಹೊರಗಡೆ ಹಾಕುವ ಪ್ರಯತ್ನ ಮಾಡ್ತಾ ಇರುತ್ತೆ, ಬಟ್ ಅದಕ್ಕೆ ನಾವು ಅನುಕೂಲ ಮಾಡಿ ಕೊಡಬೇಕು. ವಿ ಶುಡ್ ಹೆಲ್ಪ್ ಆರ್ ಸಿಸ್ಟಮ್ ಟು ಡಿಟಾಕ್ಸಿಫೈ ಇಟ್ ಸೆಲ್ಫ್. ಸೊ ದೇಹ ಯಾವಾಗ ಸಮರ್ಪಕವಾಗಿ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕುತ್ತೆ, ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ದೇಹ ಯಾವಾಗ ಆ ಕೆಲಸ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. ನೋಡಿ, ನಮ್ಮ ದೇಹದಲ್ಲಿ ಏನೇ ಒಂದು ಕೆಲಸ ಆಗಬೇಕು ಅಂತಂದ್ರೆ ಎನರ್ಜಿ ಬೇಕು.
ಏನೇ ಕೆಲಸ, ನಿಮ್ಮ ಜೀರ್ಣಕ್ರಿಯೆ ಆಗಬೇಕಂದ್ರೆ ಎನರ್ಜಿ ಬೇಕು. ನಾವು ಮಾಡ್ತಾ ಇಲ್ಲ, ಅದಕ್ಕೆ ನಮಗ್ ಗೊತ್ತಿಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಎನರ್ಜಿ ಟು ಡೈಜೆಸ್ಟ್ ಯುವರ್ ಫುಡ್. ನಿಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ ಗಳು ಹೊರಗಡೆ ಹೋಗ್ಬೇಕಂದ್ರೂ ಎನರ್ಜಿ ಬೇಕು. ನಿಮ್ಮ ಬಾಡಿ ಹೀಲ್ ಆಗಬೇಕು, ರಿಪೇರ್ ಆಗಬೇಕಂದ್ರೂ ಎನರ್ಜಿ ಬೇಕು. ಸೊ ನಿಮ್ಮ ದೇಹದ ಪ್ರತಿಯೊಂದು ಕೆಲಸಕ್ಕೆ ಶಕ್ತಿ ಬೇಕಾಗುತ್ತೆ. ಸೊ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಗಳು ಹೊರಗಡೆ ಹೋಗಬೇಕು, ಬಾಡಿ ಹೀಲ್ ಆಗಬೇಕು ಅಂದ್ರೆ ಎನರ್ಜಿ ಬೇಕು. ಬಟ್ ನಮ್ಮ ಎನರ್ಜಿ ಎಲ್ಲಿ ಯುಟಿಲೈಸ್ ಆಗ್ತಾ ಇದೆ? ನನ್ನಲ್ಲಿ ಇಷ್ಟು ಶಕ್ತಿ ಇದೆ, ಆ ಶಕ್ತಿ ಎಲ್ಲಿ ಕೆಲಸ ಮಾಡ್ತಾ ಇದೆ? ಆ ಶಕ್ತಿ ಎಲ್ಲಿ ವಿಂಗಡಣೆ ಆಗ್ತಾ ಇದೆ? ಅದು ತುಂಬಾ ಮುಖ್ಯ. ಸೊ ಒಂದೇ ಎನರ್ಜಿ ಇದೆ, ಅದು ಪ್ರಾಮುಖ್ಯತೆಯ ಆಧಾರದ ಮೇಲೆ ಕೆಲಸಗಳನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದ ತಕ್ಷಣ ನನಗೊಂದು 4 ಕೆಲಸ ಮಾಡ್ಬೇಕು ಇವತ್ತು. ನಾನು ಏನ್ ಮಾಡ್ತೇನೆ? ಫಸ್ಟ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಮಾಡ್ತೇನೆ, ನೆಕ್ಸ್ಟ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಮಾಡ್ತೇನೆ, ಥರ್ಡ್ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಮಾಡ್ತೇನೆ. ಸೊ ಯಾವ್ದು ಇಂಪಾರ್ಟೆಂಟ್ ಇದೆ ಆ ಕೆಲಸವನ್ನ ಮೊದಲ ಆದ್ಯತೆಯನ್ನಾಗಿ ನಾನು ಮಾಡ್ಕೊಳ್ತೇನೆ. ಅದೇ ರೀತಿ ನಿಮ್ಮ ದೇಹದಲ್ಲಿ ಏನು ಶಕ್ತಿ ಇರುತ್ತೆ, ಆ ಶಕ್ತಿ ಆದ್ಯತೆಗೆ ಅನುಗುಣವಾಗಿ ತನ್ನ ಎನರ್ಜಿಯನ್ನ ಡಿವೈಡ್ ಮಾಡ್ಕೊಳ್ಳುತ್ತೆ. ಪ್ರಥಮ ಪ್ರಾಮುಖ್ಯತೆ ಏನು, ಸೆಕೆಂಡ್ ಪ್ರಯಾರಿಟಿ ಏನು, ಥರ್ಡ್ ಪ್ರಯಾರಿಟಿ ಏನು, ಅದರ ಬೇಸಿಸ್ ಮೇಲೆ ಎನರ್ಜಿಯನ್ನ ಡೈವರ್ಟ್ ಮಾಡುತ್ತೆ. ಸೊ ಪ್ರಥಮ ಆದ್ಯತೆ ಏನು ಗೊತ್ತಾ? ನಿಮ್ಮ ದೇಹದಲ್ಲಿ ಏನು ಶಕ್ತಿಯ ಸಂಚಲನ ಆಗ್ತಾ ಇದೆ, ಅದರ ಪ್ರಥಮ ಆದ್ಯತೆ ಏನು? ಡಿಟಾಕ್ಸಿಫೈ ಮಾಡ್ಕೊಳ್ಳೋದಲ್ಲ, ದೇಹವನ್ನ ಹೀಲ್ ಮಾಡ್ಕೊಳ್ಳೋದಲ್ಲ, ಆಹಾರವನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಲ್ಲ. ಫಸ್ಟ್ ಪ್ರಯಾರಿಟಿ ನಿಮ್ಮ ಎನರ್ಜಿದ ಏನು ಅಂತಂದ್ರೆ ಟು ಮ್ಯಾನೇಜ್ ಯುವರ್ ಸ್ಟ್ರೆಸ್. ನಿಮ್ಮ ಸಿಸ್ಟಮ್ ನಲ್ಲಿರುವ ಒತ್ತಡವನ್ನ ಮ್ಯಾನೇಜ್ ಮಾಡೋಕೆ ಫಸ್ಟ್ ಪ್ರಯಾರಿಟಿಯನ್ನ ಕೊಡುತ್ತೆ. ಏನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಪ್ರಕೃತಿ ದತ್ತವಾಗಿ ನಮಗೊಂದು ಸಿಕ್ಕಿದೆ ಅದು. ನಾವು ಯಾವಾಗ ಒತ್ತಡ ಮಾಡ್ಕೊಳ್ತೇವೆ, ಸ್ಟ್ರೆಸ್ ಮಾಡ್ಕೊಳ್ತೇವೆ, ಟೆನ್ಷನ್ ತಗೊಳ್ತೇವೆ, ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ನೀವು ಸ್ಟ್ರೆಸ್ ಮಾಡಿಕೊಂಡಾಗ ನಿಮ್ಮ ಉಸಿರಾಟದ ಲಯ ಬದಲಾಗುತ್ತೆ, ರಕ್ತದ ಒತ್ತಡದಲ್ಲಿ ಏರ್ಪೇರ್ ಆಗುತ್ತೆ, ಹೃದಯದ ಬಡಿತದಲ್ಲಿ ಚೇಂಜಸ್ ಆಗುತ್ತೆ, ಹಾರ್ಮೋನ್ಗಳ ಉತ್ಪತ್ತಿಯಲ್ಲಿ ಬದಲಾವಣೆ ಆಗುತ್ತೆ. ನಿಮ್ಮ ದೇಹದಲ್ಲಿ ಈ ಎಲ್ಲ ಬದಲಾವಣೆಗಳು ಸುಮ್ಮನೆ ಆಗಲ್ಲ. ಅದಕ್ಕೆ ನೀವು ಶಕ್ತಿಯನ್ನ ಕೊಡ್ತಾ ಇರ್ತೀರಾ. ಯು ಆರ್ ಪೇಯಿಂಗ್ ಅ ಪ್ರೈಸ್. ಸುಮ್ಮನೆ ಆಗಲ್ಲ. ಸೊ ಆ ಬದಲಾವಣೆಗಳು ಯಾಕಾಗುತ್ತೆ? ಮತ್ತೆ ಆ ಬದಲಾವಣೆಗಳಿಂದ ನನಗೆ ತೊಂದರೆನೇ ಆಗುತ್ತೆ ಹೊರತು ಪ್ರಯೋಜನ ಏನೂ ಆಗಲ್ಲ. ಆದ್ರೂ ಯಾಕೆ ಆ ಬದಲಾವಣೆ ಆಗುತ್ತೆ? ಯಾಕಂದ್ರೆ ಪ್ರಕೃತಿ ಆ ರೀತಿ ನಮ್ಮ ಸಿಸ್ಟಮ್ ಅನ್ನ ಡಿಸೈನ್ ಮಾಡಿದೆ. ನೀವು ಯಾವಾಗ ಸ್ಟ್ರೆಸ್ ಟೆನ್ಷನ್ ತಗೊಳ್ತೀರಾ, ನಿಮ್ಮ ದೇಹದಲ್ಲಿ ಈ ಎಲ್ಲ ಬದಲಾವಣೆಗಳು ಅನಿವಾರ್ಯವಾಗಿ ಆಗ್ಲೇಬೇಕು. ಇಲ್ಲ ಅಂದ್ರೆ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಪ್ರಕೃತಿ ಹಂಗ ಮಾಡಿದೆ. ನೋಡಿ, ನೀವು ಟೆನ್ಷನ್ ಮಾಡ್ಕೊಂಡಾಗ ನೀವು ಉಸಿರಾಟ ಫಾಸ್ಟ್ ಆಗುತ್ತೆ, ನಿಮ್ಮ ಬಿಪಿಯಲ್ಲಿ ಚೇಂಜಸ್ ಆಗುತ್ತೆ, ಹೃದಯ ಧಡ 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 ಅಂತ ಬಡಿಯುತ್ತೆ, ಕಾರ್ಟಿಸೋಲ್ ಅನ್ನುವ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್. ಯಾಕದೆಲ್ಲ ಆಗುತ್ತೆ? ಪ್ರಕೃತಿ ಹಂಗ್ ಮಾಡಿದೆ. ಯಾಕೆ ಮಾಡಿದೆ? ಪ್ರಕೃತಿ ಗೊತ್ತಿತ್ತ ನಾವು ಸ್ಟ್ರೆಸ್ ಮಾಡ್ಕೊಳ್ತೀವಿ ಅಂತ ಹೇಳಿ? ಯಾಕೆ ಆ ಮೆಕ್ಯಾನಿಸಮ್ ಅನ್ನ ಕೊಟ್ಟಿದೆ? ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮೆಕ್ಯಾನಿಸಮ್ ಅನ್ನೋದು ನಮ್ಮ ಸರ್ವೈವಲ್ ಸಲುವಾಗಿ ಪ್ರಕೃತಿ ಕೊಟ್ಟಿದೆ. ನಮ್ಮ ಜೀವಕ್ಕೆ ಅಪಾಯ ಬಂದಾಗ ಅಪಾಯದಿಂದ ಪಾರಾಗೋ ಸಲುವಾಗಿ ಆ ಮೆಕ್ಯಾನಿಸಮ್ ಅನ್ನ ಕೊಟ್ಟಿದೆ. ಈಗ ನಾವೆಲ್ಲೋ ಕಾಡಲ್ಲಿ ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಪ್ರಾಣಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವಾಗ ನೀವೇನ್ ಮಾಡ್ತೀರಾ? ನಿಮ್ಮ ಜೀವಕ್ಕೆ ಅಪಾಯ ಬಂದಿದೆ, ನೀವು ಅಪಾಯದಿಂದ ಪಾರಾಗ್ಲಿಕ್ಕೆ ಏನ್ ಮಾಡಬೇಕು? ಅದ್ರ ಜೊತೆ ಹೋರಾಡಬೇಕು, ಇಲ್ಲ ಅಂದ್ರೆ ಅಲ್ಲಿಂದ ಓಡಿ ಹೋಗಬೇಕು. ಐದರ್ ಯು ಹ್ಯಾವ್ ಟು ಫೈಟ್ ಆರ್ ಯು ಹ್ಯಾವ್ ಟು ಫ್ಲೈಟ್. ನೀವು ಎರಡರಲ್ಲಿ ಏನೇ ಆಯ್ಕೆಯನ್ನ ಮಾಡಿಕೊಂಡ್ರು ಕೂಡ ನಿಮ್ಮಲ್ಲಿ ಸ್ಟ್ರೆಸ್ ಆಗುತ್ತೆ, ಒತ್ತಡ ಆಗುತ್ತೆ. ಒತ್ತಡ ಆಗ್ಲೇಬೇಕು. ನಿಮ್ಮ ಉಸಿರಾಟ ಫಾಸ್ಟ್ ಆಗ್ಲೇಬೇಕು ನೀವು ಹೋರಾಡ್ಬೇಕಂದ್ರೆ. ನಿಮ್ಮ ಹೃದಯ ಧಡ 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 ಅಂತ ಬಡಿಲೇಬೇಕು ನೀವು ಓಡಿ ಹೋಗ್ಬೇಕಂದ್ರೆ. ಸೊ ಆ ಜೀವಕ್ಕೆ ಅಪಾಯ ಏನು ಬಂದಿದೆ, ಅಪಾಯದಿಂದ ಹೊರಗಡೆ ಬರ್ಲಿಕ್ಕೆ ದೇಹದಲ್ಲಿ ಎಲ್ಲ ಬದಲಾವಣೆಗಳಾಗುತ್ತೆ.
ಈ ಎಲ್ಲ ಬದಲಾವಣೆಗಳು ದೇಹದಲ್ಲಿ ಆಗ್ಲಿಕ್ಕೆ ತನ್ನ ಎಲ್ಲ ಎನರ್ಜಿಯನ್ನ ದೇಹ ಅಲ್ಲಿ ಕಳಿಸುತ್ತೆ. ಸುಮ್ನೆ ಆಗಲ್ಲ ಇದು. ನಿಮ್ಮಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಸುಮ್ನೆ ಉತ್ಪತ್ತಿ ಆಗಲ್ಲ. ಇಟ್ ನೀಡ್ಸ್ ಎನರ್ಜಿ. ನಿಮ್ಮ ಉಸಿರಾಟ ಫಾಸ್ಟ್ ಆಗ್ಬೇಕಂದ್ರೆ ಇಟ್ ನೀಡ್ಸ್ ಎನರ್ಜಿ. ಸೊ ತನ್ನ ಎಲ್ಲ ಶಕ್ತಿಯನ್ನ ಅಲ್ಲಿ ಡೈವರ್ಟ್ ಮಾಡುತ್ತೆ. ಯಾಕೆ? ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ. ಸೊ ನೀವು ಯಾವಾಗ ಸ್ಟ್ರೆಸ್ ಮಾಡ್ಕೊಳ್ತೀರಾ, ಟೆನ್ಷನ್ ಮಾಡ್ಕೊಳ್ತೀರಾ, ನಿಮ್ಮ ಸಿಸ್ಟಮ್ ಏನಂತ ತಿಳ್ಕೊಳ್ಳುತ್ತೆ ಗೊತ್ತಾ? ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ತಿಳ್ಕೊಳ್ಳುತ್ತೆ. ವೆರಿ ಸಿಂಪಲ್. ನೀವು ಯಾವ ವಿಷಯಕ್ಕೆ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ, ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಅದು ಸಣ್ಣ ವಿಷಯನೋ ದೊಡ್ಡ ವಿಷಯನೋ, ಇಟ್ ಡಸಂಟ್ ಮ್ಯಾಟರ್. ದ ಮೂಮೆಂಟ್ ಯು ಆರ್ ವರೀಡ್, the moment you take stress, the moment you feel insecure, ನಿಮ್ಮ ಸಿಸ್ಟಮು ಸರ್ವೈವಲ್ ಮೋಡಕ್ಕೆ ಹೋಗುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿರುವ ಎಲ್ಲ ಎನರ್ಜಿ ಅಲ್ಲಿ ಹೋಗುತ್ತೆ. ಆವಾಗ ನಿಮ್ಮ ದೇಹದಲ್ಲಿ ಆಗುವ ಬೇರೆ ಕೆಲಸಗಳು ಚೆನ್ನಾಗಿ ಆಗಲ್ಲ. ನಿಮ್ಮ ಡೈಜೆಷನ್ ಚೆನ್ನಾಗಿ ಆಗಲ್ಲ, ನಿಮ್ಮ ಬಾಡಿ ಹೀಲ್ ಆಗಲ್ಲ, ನಿಮ್ಮ ದೇಹ ಡಿಟಾಕ್ಸಿಫೈ ಆಗಲ್ಲ. ಸೊ ನಮ್ಮ ಎಲ್ಲ ಶಕ್ತಿಯನ್ನ ಇವತ್ತು ಎಲ್ಲಿ ಕೊಡ್ತಾ ಇದೀವಿ ನಾವು? ವೇರ್ ಈಸ್ ದಟ್ ವಿ ಆರ್ ಇನ್ವೆಸ್ಟಿಂಗ್ ಆರ್ ಎನರ್ಜಿ? ನಮ್ಮಲ್ಲಿ ಬಹಳಷ್ಟು ಜನ ಬರೀ ಸ್ಟ್ರೆಸ್ ಮ್ಯಾನೇಜ್ ಮಾಡ್ಕೊಳ್ಳಕ್ಕೆ ನಮ್ಮ ಎನರ್ಜಿಯನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದೀವಿ. ಇದು ಯಾವಾಗೋ ಒಂದ್ಸಲ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ, ಪ್ರಕೃತಿನೇ ಕೊಟ್ಟಿದೆ. ನೀವು ಮತ್ತೆ ನಾರ್ಮಲ್ ರಿಲ್ಯಾಕ್ಸ್ ಆದಾಗ ಅದು ಮತ್ತೆ ಎನರ್ಜಿ ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ, ಬೇರೆ ಕೆಲಸಗಳಿಗೂ ಎನರ್ಜಿ ಡೈವರ್ಟ್ ಆಗುತ್ತೆ. ಬಟ್ ಇವತ್ತು ನಾವು ಒಂದಿಲ್ಲ ಒಂದು ವಿಷಯದ ಪ್ರತಿ ಸದಾ ಕಾಲ ಸ್ಟ್ರೆಸ್ ಅನ್ನ, ಟೆನ್ಷನ್ ಅನ್ನ ಮಾಡ್ಕೊಳ್ತಾ ಇದೀವಿ. ಎಸ್ ಆರ್ ನೋ? ಹೌದಾ ಅಲ್ವಾ? ಒಂದಿಲ್ಲ ಒಂದು ವಿಷಯದ ಸಲುವಾಗಿ ಆಲ್ವೇಸ್ ವಿ ಆರ್ ಐದರ್ ವರೀಡ್ ಆರ್ ವಿ ಫೀಲ್ ಇನ್ಸೆಕ್ಯೂರ್. ನಾವು ವರಿ ಆದ್ರೂ ಮಾಡ್ಕೊಳ್ತಾ ಇದೀವಿ ಅಥವಾ ಇನ್ಸೆಕ್ಯೂರಿಟಿಯನ್ನಾದ್ರೂ ಫೀಲ್ ಮಾಡ್ಕೊಳ್ತೇವೆ. ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ. ಸೊ ಯಾವಾಗ ನಿಮ್ಮ ತಲೆಯಲ್ಲಿ ಇದು ನಡೀತಾ ಇರುತ್ತೆ, ನಿಮ್ಮ ಸಿಸ್ಟಮು ಸರ್ವೈವಲ್ ಮೋಡ್ ಹೋಗುತ್ತೆ. ಸರ್ವೈವಲ್ ಮೋಡ್ ಹೋದಾಗ ನಿಮ್ಮ ದೇಹದಲ್ಲಿ ಆಗಬೇಕಾಗಿರುವ ಯಾವುದೇ ನ್ಯಾಚುರಲ್ ಕೆಲಸಗಳೇನಿದೆ, ಡಿಟಾಕ್ಸಿಫೈ ಆಗೋದು, ಹೀಲ್ ಆಗೋದು, ಡೈಜೆಸ್ಟ್ ಆಗೋದು, ಯಾವುದೂ ಸರಿಯಾಗಿ ಆಗಲ್ಲ. ನಿಮ್ಮ ಡೈಜೆಷನ್ ಹಾಳಾಯ್ತು ಅಂದ್ರೆ ಹಲವಾರು ಸಮಸ್ಯೆಗಳು ಬರುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು, ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗ್ಬೋದು, ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗ್ಬೋದು, ಫ್ಯಾಟಿ ಲಿವರ್ ಆಗ್ಬೋದು, ಬೊಜ್ಜಾಗ್ಬೋದು, ಪೌಷ್ಟಿಕಾಂಶಗಳ ಕೊರತೆ ಆಗ್ಬೋದು, ವೇಟ್ ಗೇನ್ ಆಗ್ಬೋದು, ವೇಟ್ ಲಾಸ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಡೈಜೆಷನ್ ಒಂದು ಹಾಳಾದ್ರೆ. ನೀವು ಸ್ಟ್ರೆಸ್ ಟೆನ್ಷನ್ ಮಾಡ್ಕೊಂಡ್ರೆ ಕೆಲವೊಬ್ಬರಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ತಲೆನೋವು ಬರುತ್ತೆ. ಕೆಲವೊಬ್ಬರಲ್ಲಿ ಡ್ರೈನೆಸ್ ಆಗುತ್ತೆ, ವಾತ ಅಂತೀವಿ ನಾವು, ಡ್ರೈನೆಸ್ ಆಗುತ್ತೆ ಸ್ಟ್ರೆಸ್ ಟೆನ್ಷನ್ ಮಾಡ್ಕೊಂಡಾಗ. ಆವಾಗ ಕೂಡ ನಿಮಗೆ ಹೇರ್ ಫಾಲ್ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಜಾಯಿಂಟ್ ಪೇನ್ ಬರುತ್ತೆ. ಸೊ ಈ ಸ್ಟ್ರೆಸ್ ಮೋಡ್ ಅಲ್ಲಿ ನಮ್ಮ ದೇಹ ಇದ್ದಾಗ, ನಮ್ಮ ಸಿಸ್ಟಮ್ ಇದ್ದಾಗ, ನಿಮ್ಮ ದೇಹದಲ್ಲಿ ಯಾವುದೇ ಕೆಲಸ ಚೆನ್ನಾಗಿ ನಡೆಯಲ್ಲ. ಅದರ್ವೈಸ್ ಡಿಟಾಕ್ಸಿಫಿಕೇಶನ್ ಈಸ್ ಅ ನ್ಯಾಚುರಲ್ ಪ್ರೊಸೆಸ್ ಫಾರ್ ದ ಬಾಡಿ. ಇದನ್ನ ಪ್ರತಿನಿತ್ಯ ದೇಹ ಚೆನ್ನಾಗಿ ಮಾಡುತ್ತೆ. ಬಟ್ ನಾವಿವತ್ತು ಒಂದಿಲ್ಲ ಒಂದು ವಿಷಯಕ್ಕೆ ಸ್ಟ್ರೆಸ್ ಟೆನ್ಷನ್ ಮಾಡ್ಕೊಂಡಾಗ ಆ ಪ್ರತಿನಿತ್ಯ ಆಗುವ ಕೆಲಸ ಕುಂಠಿತಗೊಳ್ಳುತ್ತೆ. ಸೊ ಡಿಟಾಕ್ಸ್ ಅಂದ್ರೆ ಯಾವಾಗೋ ವರ್ಷಕ್ಕೊಂದ್ ಸಲ ಮಾಡ್ತೀನಿ, ಮಿಕ್ಕಿದ್ದು 360 ದಿವಸ ನಾನು ಹಿಂಗೇ ಮೇಂಟೈನ್ ಮಾಡ್ತೀನಿ ಅಂತಂದ್ರೆ ಅಲ್ಲ. ನೀವು ಈ ಒಂದು ವಾರ ಏನು ಕೆಲವೊಂದು ರೂಢಿಗಳನ್ನ ಅಳವಡಿಸ್ಕೊಳ್ತೀರಾ, ಬದಲಾಯಿಸ್ಕೊಳ್ತೀರಾ, ಅದಾದ ಮೇಲೆ ದೇಹದ ನೈಸರ್ಗಿಕ ಗುಣಧರ್ಮ ಏನಿದೆ, ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕೋದು, ಅದು ಆಕ್ಟಿವೇಟ್ ಆಗಬೇಕು. ಅದು ಆಗಬೇಕು ಅಂದ್ರೆ ನಮ್ಮಲ್ಲಿರುವ ಒತ್ತಡವನ್ನ, ಸ್ಟ್ರೆಸ್ ಅನ್ನ, ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಮೇಲೆ ಕೆಲಸ ಮಾಡಲೇಬೇಕು. ನಮ್ಮ ಆರೋಗ್ಯದ ಇವತ್ತು 70 ರಿಂದ 80% ಸಮಸ್ಯೆಗಳಿಗೆ ಮೂಲ ಕಾರಣ ನಮ್ಮ ಒತ್ತಡ. ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಇದು ಹಿಂಗೆ ಹಂಗಿಲ್ಲ, ನೀವು ಹೊರಗಡೆ ಬರಬಹುದು, ನಿಮ್ಮ ಪ್ರಯತ್ನ ಬೇಕು. ನೀವು ಇವತ್ತಿನಿಂದ ಆ ಸಂಕಲ್ಪವನ್ನ ಮಾಡಬೇಕು. ನಿಮ್ಮ ದೇಹ ಡಿಟಾಕ್ಸಿಫೈ ಮಾಡ್ಕೊಳ್ಬೇಕು ಅಂದ್ರೆ ಮನಸ್ಸು ಶಾಂತವಾಗಿ ಇರಲೇಬೇಕು. ಇಟ್ ಈಸ್ ಅ ಪ್ರೀ ರಿಕ್ವಿಸಿಟ್. ಮನಸ್ಸು ಶಾಂತವಾಗಿ ಇಟ್ಕೊಳ್ಳದೆ
ದೇಹ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕು ಅಂದ್ರೆ ದೇಹ ಆ ಕೆಲಸ ಮಾಡಲ್ಲ. ದೇಹ ಯಾವಾಗ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕುತ್ತೆ? ಮನಸ್ಸು ಶಾಂತವಾಗಿ ಇದ್ದಾಗ. ನೋಡಿ, ನೀವು ರಾತ್ರಿ ಮಲ್ಕೊಂಡು ಹೇಳ್ತೀರಾ, ಬೆಳಿಗ್ಗೆ ನಿಮ್ಮ ಬಾಯಲ್ಲಿ ದುರ್ವಾಸನೆ ಬರ್ತಾ ಇರುತ್ತೆ, ಕಣ್ಣಲ್ಲಿ ಪಿಚ್ಚು ಬರ್ತಾ ಇರುತ್ತೆ. ಸೊ ಅದು ಏನು ಸೂಚಿಸುತ್ತೆ? ದೇಹ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕ್ತು ಅಂತ ಅರ್ಥ. ರಾತ್ರಿನೇ ಯಾಕಾಯ್ತಾ ಕೆಲಸ? ರಾತ್ರಿ ಯಾಕಾಯ್ತು? ರಾತ್ರಿ ಸ್ವಲ್ಪ ಮಟ್ಟಿಗಾದ್ರೂ ಮನಸ್ಸು ಶಾಂತವಾಗಿತ್ತು. ಅಟ್ಲೀಸ್ಟ್ ಒಂದು 6 ಅವರ್ 7 ಅವರ್ ನಿದ್ರೆಗೆ ಜಾರದಾಗ ಆದ್ರೂ ಒಂದ್ ಸ್ವಲ್ಪ ಮನಸ್ಸು ಶಾಂತವಾಗಿತ್ತು. ಅದಕ್ಕೆ ದೇಹ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕ್ತು. ಮತ್ತೆ ಯಾಕೆ ರಾತ್ರಿನೇ ಟಾಕ್ಸಿನ್ಸ್ ಗಳನ್ನ ದೇಹ ಹೊರಗಡೆ ಹಾಕ್ತು? ಹೊಟ್ಟೆ ಖಾಲಿ ಇತ್ತು. ರಾತ್ರಿ ಪದೇ ಪದೇ ಮಧ್ಯದಲ್ಲಿ ಎದ್ದು ಏನೂ ತಿಂದಿರಲ್ಲ ನಾವು. ಸೊ ದೇಹ ಯಾವಾಗ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕುತ್ತೆ? ವೆನ್ ದ ಸ್ಟಮಕ್ ಈಸ್ ಎಂಪ್ಟಿ ಅಂಡ್ ದ ಮೈಂಡ್ ಈಸ್ ರಿಲ್ಯಾಕ್ಸ್ಡ್. ಹೊಟ್ಟೆ ಖಾಲಿ ಇದ್ದಾಗ, ಮನಸ್ಸು ಶಾಂತವಾಗಿದ್ದಾಗ ದೇಹ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕುತ್ತೆ. ಇದಕ್ಕೆ ನೀವು ಎಷ್ಟು ಅನುಕೂಲ ಮಾಡಿಕೊಡ್ತೀರಾ, ಅಷ್ಟು ನಿಮ್ಮ ದೇಹ ಟಾಕ್ಸಿನ್ಸ್ ಗಳನ್ನ ಪ್ರತಿನಿತ್ಯ ಹೊರಗಡೆ ಹಾಕ್ಲಿಕ್ಕೆ ಶುರು ಮಾಡಿ. ಯು ಹ್ಯಾವ್ ಟು ಅಲೌ ದಿಸ್ ಟು ಹ್ಯಾಪನ್. ಈ ಎನ್ವೈರನ್ಮೆಂಟ್ ಅನ್ನ ನೀವು ಪ್ರತಿನಿತ್ಯ ಕ್ರಿಯೇಟ್ ಮಾಡಬೇಕು. ಮನಸ್ಸು ಶಾಂತವಾಗಿಟ್ಕೊಂಡು ಹೊಟ್ಟೆ ಖಾಲಿ ಇಡೋದು. ಅಟ್ಲೀಸ್ಟ್ ರಾತ್ರಿ ಈ ಕೆಲಸ ಆಗಬೇಕು. ರಾತ್ರಿ ಈ ಕೆಲಸ ಆಗಬೇಕಂದ್ರೆ ಏನು? ನಿಮ್ಮ ರಾತ್ರಿಯ ಊಟ ನೀವು ಬೇಗ ಮಾಡಿ, ರಾತ್ರಿ ಮಲ್ಕೊಳ್ಳುವಾಗ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿ, ಯಾವುದೇ ಒತ್ತಡ ಟೆನ್ಷನ್ ಮಾಡಿಕೊಳ್ಳದೆ ಮಲಗಬೇಕು. ನೀವು ರಾತ್ರಿ ಎಷ್ಟು ಹೊಟ್ಟೆಯನ್ನ ಹಗೂರವಾಗಿ ಇಟ್ಕೊಂಡು, ಮನಸ್ಸನ್ನ ಹಗೂರವಾಗಿ ಇಟ್ಕೊಂಡು ರಿಲ್ಯಾಕ್ಸ್ ಆಗಿ ಮಲಗ್ತೀರಾ, ನೀವು ಮಲಗಿದಾಗ ದೇಹ ನೈಸರ್ಗಿಕವಾಗಿ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕುತ್ತೆ. ಬಟ್ ಇವತ್ತು ಅದು ಮಾಡ್ತಾ ಇಲ್ಲ ನಾವು. ತುಂಬಾ ಜನ ರಾತ್ರಿ ಊಟ ಲೇಟ್ ಮಾಡಿ ಮಾಡ್ತಾರೆ, ರಾತ್ರಿ ಊಟ ಹೆವಿ ಮಾಡ್ಕೊಳ್ತಾರೆ, ರಾತ್ರಿ ಮಲ್ಕೊಳ್ಳುವವರೆಗೂ ಟೆನ್ಷನ್ ಸ್ಟ್ರೆಸ್ ಮಾಡಿಕೊಂಡು ಆ ಒತ್ತಡದ ಮಧ್ಯದಲ್ಲೇ ನಿದ್ರೆಗೆ ಜಾರ್ತಾರೆ. ಆವಾಗ ನಿಮ್ಮ ದೇಹದಲ್ಲಿ ಏನಾಗಬೇಕು ಆ ಕೆಲಸ ಆಗಲ್ಲ. ಅದರ್ವೈಸ್ ದೇಹ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವುದು ಅದಕ್ಕೆ ಗೊತ್ತಿದೆ. ಎಲ್ಲದಕ್ಕೂ ಔಷಧಿ ಬೇಕಾಗಿಲ್ಲ. ಬಾಡಿ ನೋಸ್ ಹೌ ಟು ರೀಸ್ಟೋರ್ ದ ಬ್ಯಾಲೆನ್ಸ್. ಅದು ಮುಖ್ಯವಾಗಿ ರಾತ್ರಿ ಆಗುತ್ತೆ. ಸೊ ಹೌ ಯು ಗೋ ಟು ಬೆಡ್ ಮ್ಯಾಟರ್ಸ್ ಅ ಲಾಟ್. ನೀವು ಯಾವ ರೀತಿ ಮಲಗಕ್ಕೆ ಹೋಗ್ತೀರಾ ಅನ್ನೋದು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಹಗಲೊತ್ತು ಅಲ್ಪ ಸ್ವಲ್ಪ ಸ್ಟ್ರೆಸ್ ಟೆನ್ಷನ್ ಮಾಡ್ಕೊಂಡ್ರೂ ಪರವಾಗಿಲ್ಲ. ಬಟ್ ರಾತ್ರಿ ಹೆಂಗಿರ್ತೀರಾ ನೀವು? ಆಫ್ಟರ್ ಸನ್ಸೆಟ್ ನೀವೆಷ್ಟು ರಿಲ್ಯಾಕ್ಸ್ 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 ಆಗಿರ್ತೀರಾ, ನಿಮ್ಮ ದೇಹದ ಹೀಲಿಂಗ್ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ನೀವು ಬೇಕಾದ್ರೆ 3 ತಿಂಗಳು ಮಾಡಿ ನೋಡಿ. ನಿಮ್ದು ಏನೇ ಸಮಸ್ಯೆ ಇರಲಿ, ಅದರಲ್ಲಿ ಎಷ್ಟೋ ಮಟ್ಟಿಗೆ ದೇಹ ಗುಣ ಆಗುತ್ತೆ. ಏನು? ಎರಡೇ ಕೆಲಸ. ರಾತ್ರಿ ಊಟ ಬೇಗ ಮಾಡೋದು, ರಾತ್ರಿ ಯಾವುದೇ ಟೆನ್ಷನ್ ಸ್ಟ್ರೆಸ್ ತಗೊಳ್ಳದೆ ಆರಾಮಾಗಿ ಮಲಗಕ್ಕೆ ಹೋಗಿ. ಎರಡೇ ಕೆಲಸ. ಯುವರ್ ಬಾಡಿ ವಿಲ್ ಡಿಟಾಕ್ಸಿಫೈ ಅಂಡ್ ಯುವರ್ ಬಾಡಿ ವಿಲ್ ಆಲ್ಸೋ ಹೀಲ್. ನಿಮ್ಮ ದೇಹ ಇದು ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ದು ಪ್ರಯತ್ನ ಬೇಕಲ್ಲ. ಆ ನಿಟ್ಟಿನಲ್ಲಿ ನಾನು ಹಿಂಗೆ ಸ್ಟ್ರೆಸ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಇರ್ತೀನಿ, ಬಟ್ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು. ಅದಕ್ಕೆ ಯಾರ ಹತ್ರನೂ ಔಷಧಿ ಇಲ್ಲ. ಯಾರ ಹತ್ರನೂ ಔಷಧಿ ಇಲ್ಲ. ಸೊ ಅದಕ್ಕೆ ರಾತ್ರಿಯ ಊಟ ಬೇಗ ಮಾಡೋದು ತುಂಬಾ ಮುಖ್ಯವಾಗಿ ನೀವು ಪಾಲನೆಯನ್ನ ಮಾಡಬೇಕು. ಯಾರ್ಯಾರು ಲೇಟ್ ಮಾಡಿ ಮಾಡ್ತೀರಾ, ನಾಳೆಯಿಂದ ಮಾಡ್ತೀರಾ, ಕ್ಯಾನ್ ಯು ಆಲ್ ಕಮಿಟ್ ದಟ್ ಫ್ರಾಮ್ ಟುಮಾರೋ ಫಾರ್ ರೆಸ್ಟ್ ಆಫ್ ಯುವರ್ ಲೈಫ್ you will finish dinner early. Early means before 7:30. How many of you will commit? How many of you will commit? ಈಗ ಸುಮ್ಮನೆ ಒಂದು ವಾರದ ಮಟ್ಟಿಗೆ ಸುಮ್ಮನೆ ಏನೋ ಮಾಡ್ತೀನಿ, ಏನೋ ಚಾರ್ಟ್ ಫಾಲೋ ಮಾಡಿ ಆಮೇಲೆ ಮತ್ತೆ ನನ್ನಂಗೆ ನಾನು ಇರ್ತೀನಿ ಅನ್ನೋರು ಆ ರೀತಿ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ. ನೀವು ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ತೀರಾ, ಕಲಿತೀರಾ, ಅದನ್ನ ನೀವು ಫಾಲೋ ಮಾಡ್ಬೇಕು. ಆವಾಗೇ ನೀವು ಜಾಯಿನ್ ಆಗಿದ್ದಕ್ಕೂ
ನಾನು ಹೇಳಿಕೊಟ್ಟಿದ್ದಕ್ಕೂ ಏನೋ ಒಂದು ಸಾರ್ಥಕತೆ ಇರುತ್ತೆ. ಸುಮ್ಮನೆ ಒಂದು ವಾರ ಏನೋ ಮಾಡಿದೆ, ಅಲ್ಪ ಸ್ವಲ್ಪ ಬೆನಿಫಿಟ್ ಆಯ್ತು, ಓಕೆ. ಸೊ ಕೆಲವೊಂದು ರೂಢಿಗಳನ್ನ ನೀವು ಆ ಸ್ಟ್ರೆಸ್ ಟೆನ್ಷನ್ ಕಡಿಮೆ ಹೆಂಗ್ ಮಾಡ್ಕೊಳ್ಳೋದು ಅದು ನಾನು ಹೇಳ್ಕೊಡ್ತೇನೆ. ಅದನ್ನು ನಾನು ಗೈಡ್ ಮಾಡ್ತೇನೆ, ನೀವು ಮಾಡ್ಕೊಳ್ಳಿ ಅಂತ ಅಲ್ಲ. ಐ ವಿಲ್ ಹೆಲ್ಪ್ ಯು, ಡೋಂಟ್ ವರಿ. ಬಟ್ ನಿಮ್ ಪ್ರಯತ್ನ ಬೇಕು. ಎಸ್, ವೆರಿ ಗುಡ್. ಸೊ ಅದನ್ನ ಮಾಡ್ಬೇಕು. ಇನ್ನು ಯಾವಾಗ ನಮ್ಮ ಎನರ್ಜಿ ಸ್ಟ್ರೆಸ್ ಅನ್ನ, ಒತ್ತಡವನ್ನ ಹ್ಯಾಂಡಲ್ ಮಾಡಕ್ಕೆ ಯುಟಿಲೈಸ್ ಮಾಡ್ತಾ ಇರುತ್ತೆ, ಅದು ಮುಗಿದ ಮೇಲೆ ಎನರ್ಜಿ ಸೆಕೆಂಡ್ ಪ್ರಯಾರಿಟಿ ಎದಕ್ ಕೊಡುತ್ತೆ ಅಂತಂದ್ರೆ ಡೈಜೆಷನ್ ಕೊಡುತ್ತೆ. ಸೆಕೆಂಡ್ ಪ್ರಯಾರಿಟಿ ಎದಕ್ ಕೊಡುತ್ತೆ? ಡೈಜೆಷನ್ ಕೊಡುತ್ತೆ. 1 ಸೆಕೆಂಡ್. ಈಗ ಒತ್ತಡ ಏನೂ ಇಲ್ಲ, ಸಿಸ್ಟಮ್ ರಿಲ್ಯಾಕ್ಸ್ ಆಗಿದೆ. ಈಗ ಏನ್ ಮಾಡುತ್ತೆ ಎನರ್ಜಿ? ಸುಮ್ಮನೆ ಕೂಡಲ್ಲ. ನೌ ಇಟ್ ವಿಲ್ ಫೋಕಸ್ ಆನ್ ಡೈಜೆಷನ್. ಮನಸ್ಸು ಡೈಜೆಷನ್, ನಮ್ಮ ಎನರ್ಜಿ ಡೈಜೆಷನ್ ಕಡೆ ಗಮನವನ್ನ ಹರಿಸುತ್ತೆ, ಜೀರ್ಣಕ್ರಿಯೆ ಕಡೆ ಗಮನ ಹರಿಸುತ್ತೆ. ಸೆಕೆಂಡ್ ಪ್ರಯಾರಿಟಿ ಫಾರ್ ಯುವರ್ ಸಿಸ್ಟಮ್ ಈಸ್ ಡೈಜೆಷನ್, ಜೀರ್ಣಕ್ರಿಯೆ. ಅದಕ್ಕೆ ನಾವು ಯಾವಾಗ ಸ್ಟ್ರೆಸ್ ಟೆನ್ಷನ್ ಮಾಡ್ಕೊಳ್ತೇವೆ, ಫಸ್ಟ್ ನಮ್ದು ಹಾಳಾಗೋದೇ ಜೀರ್ಣಕ್ರಿಯೆ. ನಮ್ಮ ಆರೋಗ್ಯದ ಕೇಂದ್ರ ನಮ್ಮ ಡೈಜೆಸ್ಟಿವ್ ಹೆಲ್ತ್, ನೆನ್ಪಿಟ್ಕೊಳ್ಳಿ. ಎಲ್ಲವೂ ಅಲ್ಲೇ ಸುತ್ತಾಡುತ್ತೆ, ಅದೇ ನಮ್ಮ ಕೇಂದ್ರ. ಹೊಟ್ಟೆಯಲ್ಲೇ ನಮ್ಮ ಜೀವನ ಇದೆ, ನಾಭಿಯಲ್ಲೇ ನಮ್ಮ ಜೀವನ ಇದೆ, ಅದೇ ನಮ್ಮ ಕೇಂದ್ರ. ಸೊ ನಿಮ್ಮ ಡೈಜೆಷನ್ ಎಷ್ಟು ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಾ, ಇಂಪ್ರೂವ್ ಮಾಡ್ಕೊಳ್ತೀರಾ, ನಿಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಡೈಜೆಷನ್ ಎದಕ್ಕೆ ಹಾಳಾಗ್ತಾ ಇದೆ? ಫಸ್ಟ್ ಬಿಕಾಸ್ ಆಫ್ ಸ್ಟ್ರೆಸ್ ಅಂಡ್ ಟೆನ್ಷನ್. ನೀವು ಟೆನ್ಷನ್ ಸ್ಟ್ರೆಸ್ ಮಾಡ್ಕೊಂಡಾಗ ಫಸ್ಟ್ ಹಾಳಾಗೋದೇ ನಿಮ್ಮ ಜೀರ್ಣಕ್ರಿಯೆ. ದ ಮೂಮೆಂಟ್ ಯು ಲರ್ನ್ ಟು ರಿಲ್ಯಾಕ್ಸ್ ದ ಮೈಂಡ್, ಯುವರ್ ಡೈಜೆಸ್ಟಿವ್ ಹೆಲ್ತ್ ವಿಲ್ ಇಂಪ್ರೂವ್. ಸೊ ಅದಕ್ಕೆ ಎರಡನೇ ಪ್ರಯಾರಿಟಿ ನಿಮ್ಮ ಎನರ್ಜಿಗೆ ಏನಿದೆ ಅಂತಂದ್ರೆ ಜೀರ್ಣಕ್ರಿಯೆ, ಸೆಕೆಂಡ್ ಪ್ರಯಾರಿಟಿ. ಈಗ ಏನೋ ಒತ್ತಡ ಇಲ್ಲ, ಈಗ ಏನ್ ಮಾಡೋಣ, ಜೀರ್ಣಕ್ರಿಯೆ ಕಡೆ ಫೋಕಸ್ ಮಾಡೋಣ ಅಂತ ಹೇಳಿ ಎನರ್ಜಿ ಆ ಕಡೆ ಗಮನವನ್ನ ಹರಿಸುತ್ತೆ. ಸೊ ನೀವು ಸ್ಟ್ರೆಸ್ ಟೆನ್ಷನ್ ಮಾಡಿಕೊಂಡಾಗ ಆಹಾರವನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಏನ್ ಎನರ್ಜಿ ಬೇಕು ಆ ಎನರ್ಜಿ ಇರಲ್ಲ. ಆವಾಗ ನೀವು ತಿಂದಿದ್ದೇನಾಗುತ್ತೆ? ಟಾಕ್ಸಿನ್ ಆಗುತ್ತೆ, ಆಮವಾಗುತ್ತೆ. ಸೊ ಮನಸ್ಸು ರಿಲ್ಯಾಕ್ಸ್ ಆಗಿದ್ದಾಗ ಮಾತ್ರ ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗೋದು. ಸೊ ನೀವು ಊಟ ಮಾಡುವಾಗ ಒಂದು ಪ್ರಶ್ನೆ ಕೇಳಿ, ನಾಳೆಯಿಂದ ಎಲ್ಲರೂ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿ, ಆಮ್ ಐ ರಿಲ್ಯಾಕ್ಸ್ಡ್? ನಾನು ಶಾಂತವಾಗಿ ಇದ್ದೀನ? ನೀವು ಒತ್ತಡದಲ್ಲಿದ್ದಾಗ, ಸ್ಟ್ರೆಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ನಿಮ್ಮ ನರ್ವಸ್ ಸಿಸ್ಟಮ್ ಸಿಂಪೆಥೆಟಿಕ್ ಮೋಡಲ್ಲಿ ಹೋಗುತ್ತೆ. ನರ್ವಸ್ ಸಿಸ್ಟಮ್ ಸಿಂಪೆಥೆಟಿಕ್ ಮೋಡಲ್ಲಿ ಹೋದಾಗ ಆಹಾರ ಡೈಜೆಸ್ಟ್ ಆಗ್ಲಿಕ್ಕೆ ದೇಹದಲ್ಲಿ ಏನು ರಸಗಳು ಕ್ರಿಯೇಟ್ ಆಗ್ಬೇಕು ಅದಾಗಲ್ಲ. ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗ್ಬೇಕು ಅಂದ್ರೆ ನಿಮ್ಮ ನರ್ವಸ್ ಸಿಸ್ಟಮ್ ಪ್ಯಾರಾಸಿಂಪೆಥೆಟಿಕ್ ಮೋಡಲ್ಲಿ ಇರಬೇಕು. ಪ್ಯಾರಾಸಿಂಪೆಥೆಟಿಕ್ ಅಂದ್ರೆ ರಿಲ್ಯಾಕ್ಸ್ಡ್ ಮೋಡ್. ನೀವು ಯಾವಾಗ ಶಾಂತವಾಗಿದ್ದೀರಾ, ಯಾವಾಗ ನಿಮ್ಗೆ ಹಸಿವೆ ಆಗಿದೆ, ಆವಾಗ ಆಹಾರ ಡೈಜೆಸ್ಟ್ ಆಗುತ್ತೆ. ನೀವು ಹಸಿವೆ ಆಗದೆ ಏನ್ ತಿಂತೀರಾ, ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳದೆ ಏನು ಆಹಾರ ತಿಂತೀರಾ, ಅದು ನಿಮ್ಮ ದೇಹದಲ್ಲಿ ಟಾಕ್ಸಿನ್ ಆಗುತ್ತೆ, ಆಮವಾಗುತ್ತೆ. ಸೊ ಇದನ್ನ ವರ್ಷ ಪೂರ್ತಿ ನಾನು ಅಕ್ಯುಮುಲೇಟ್ ಮಾಡ್ತಾ ಮಾಡ್ತಾ ಇರ್ತೀನಿ, ವರ್ಷಕ್ಕೊಂದ್ಸಲ ಡಿಟಾಕ್ಸ್ ಮಾಡ್ತೀನಿ ಅಂತಂದ್ರೆ ಅದು ಯಾಕೆ ಆಗ್ತಾ ಇದೆ? ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ? ಹಸಿವೆ ಆಗದೆ ತಿಂತಾ ಇದ್ದೀನಿ. ನಮ್ಮಲ್ಲಿ 70% ಜನ ಹಸಿವೆ ಆಗದೆ ತಿಂತಾ ಇದೀವಿ. ಸ್ಟ್ರೆಸ್ ಟೆನ್ಷನ್ ಮಾಡಿಕೊಂಡು ಯಾವುದೋ ಕಡೆ ಗಮನ ಇರುತ್ತೆ, ದೇಹ ಊಟ ಮಾಡ್ತಾ ಇರುತ್ತೆ. ಯಾವಾಗ ನಿಮ್ಮ ಮನಸ್ಸು ಊಟದ ಕಡೆ ಇಲ್ಲ, ಅದು ಚೆನ್ನಾಗಿ ಜೀರ್ಣ ಆಗಲ್ಲ. ಆವಾಗ ಏನಾಗುತ್ತೆ, ಅಗೇನ್ ಅನ್ಡೈಜೆಸ್ಟೆಡ್ ಫುಡ್ ವಿಲ್ ಬಿಕಮ್ ಟಾಕ್ಸಿನ್. ನಿಮ್ಮ ದೇಹದಲ್ಲಿ ಟಾಕ್ಸಿನ್ ಕ್ರಿಯೇಟ್ ಆಗ್ತಾ ಇರೋದೇ 80% ಅನ್ಡೈಜೆಸ್ಟೆಡ್ ಫುಡ್ ಇಂದ. ನೀವು ತಿಂದಿರುವ ಆಹಾರ ಚೆನ್ನಾಗಿ ಜೀರ್ಣ ಆಗದೆ ಇದ್ದಾಗ ಆ
ಅನ್ಡೈಜೆಸ್ಟೆಡ್ ಫುಡ್ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ನಿಮ್ಮ ಆಹಾರ ಕೆಟ್ಟದಿರ್ಬೇಕೇ ಆಗಿಲ್ಲ ದೇಹದಲ್ಲಿ ಟಾಕ್ಸಿನ್ಸ್ ಗಳಾಗ್ಲಿಕ್ಕೆ. ನೀವು ಪಿಜ್ಜಾ, ಪಾನಿಪುರಿ, ಬರ್ಗರ್ ತಿನ್ಬೇಕೇ ಆಗಿಲ್ಲ ಆರೋಗ್ಯ ಹಾಳು ಮಾಡ್ಕೊಳ್ಳಕ್ಕೆ. ನೀವು ಹಸಿವೆ ಆಗದೆ ಸ್ಟ್ರೆಸ್ ಟೆನ್ಷನ್ ಮಾಡಿಕೊಂಡು ಊಟ ಮಾಡಿದ್ರೆ ಸಾಕು. ನೀವು ಆರ್ಗ್ಯಾನಿಕ್ ಫುಡ್ಡು ತಿಂದು ಎಲ್ಲ ಒಳ್ಳೆ ಆಹಾರ ತಿಂತಾ ಇದ್ದೀರಾ. ಆದರೆ ಸ್ಟ್ರೆಸ್ ಟೆನ್ಷನ್ ಮಾಡಿಕೊಂಡು ಊಟ ಮಾಡಿದ್ರೆ, ಹಸಿವೆ ಆಗದೆ ಊಟ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಅದು ಟಾಕ್ಸಿನ್ ಆಗುತ್ತೆ. ತುಂಬಾ ಜನಕ್ಕೆ ಅದೇ ಆಗ್ತಾ ಇದೆ. ಅವ್ರಿಗೆ ಏನ್ ತಿನ್ಬೇಕು ಗೊತ್ತಿದೆ, ಮತ್ತೇನ್ ತಿನ್ಬೇಕಂತ ಕೇಳ್ತಾರೆ. ಹಿಂಗಾಗ್ತಾ ಇದೆ, ಏನ್ ತಿನ್ಬೇಕು? ಬರೀ ತಿನ್ನೋದಲ್ಲ, ಏನ್ ತಪ್ಪು ಮಾಡ್ತಾ ಇದ್ದೀನಿ ನಾನು ಊಟ ಮಾಡುವಾಗ, ನನ್ನ ಎಷ್ಟು ಗಮನ ಊಟದ ಕಡೆ ಇದೆ. ನಾವು ಊಟ ಮಾಡ್ತಾ ಇರ್ತೀವಿ, ಊಟದ ಕಡೆ ಗಮನ ಇರಲ್ಲ. ಊಟ ಮಾಡಿ ಮುಗಿದಿರುತ್ತೆ, ನನಗ ಅರಿವೇ ಇರಲ್ಲ. ಪ್ರಜ್ಞೆ ಇಲ್ಲದೆ, ಅರಿವಿಲ್ಲದೆ ಊಟ ಮಾಡ್ತೀವಿ. ಎಷ್ಟೋ ಸಲ ಹಸಿವೆ ಆಗಿರಲ್ಲ, ಹಸಿವೆ ಆಗದೆ ಊಟ ಮಾಡ್ತೀವಿ. ನಿಮ್ಮನ್ನ ನೀವು ಇವತ್ತು ಒಂದೇ ಪ್ರಶ್ನೆ ಕೇಳ್ಕೊಳ್ಳಿ, ಇವತ್ತು ಮಧ್ಯಾಹ್ನ ನಾನು ಊಟ ಮಾಡುವಾಗ ನನಗೆ ನಿಜವಾಗ್ಲೂ ಪೂರ್ತಿ ಹಸಿವೆ ಆಗಿತ್ತ? ನಿಮ್ಮಲ್ಲಿ 80% ಜನ ಇವತ್ತು ಮಧ್ಯಾಹ್ನದ ಊಟ ಚೆನ್ನಾಗಿ ಹಸಿವೆ ಆಗೋದಕ್ಕಿಂತ ಮುಂಚೆನೆ ಮಾಡಿರ್ತೀರ. ಹೌದಾ ಅಲ್ವಾ? ಎಸ್ ಅವ್ರು ಎಸ್ ಅವ್ರು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಹಸಿವೆ ಅಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಹಸಿವೆ ಆಗೋವರೆಗೂ ಕಾಯೋದೇ ಇಲ್ಲ. ಹಸಿವೆ ಆಗೋವರೆಗೂ ಕಾಯೋದೇ ಇಲ್ಲ. ಏನು ಮಾಡಕ್ ಕೆಲಸ ಇಲ್ಲ, ತಿಂದು ಬಿಡೋಣ, ಮುಗಿಸ್ಬಿಡೋಣ. ನಾವು ಮುಗಿಸುವ ಭರದಲ್ಲಿ ಇದ್ದೇವೆ. ಮುಗಿಸ್ಬಿಡ, ಊಟ ಒಂದು ಮುಗಿತಂದ್ರೆ ಮುಗಿತಲ್ಲ, ಮತ್ತೊಂದು ಕೆಲಸ ಮುಗೀತು, ಮುಗಿಸ್ಬಿಡೋಣ, ಊಟ ಒಂದು ಮುಗಿಸ್ಬಿಡೋಣ. ನೀವು ಆ ರೀತಿ ಎಷ್ಟೇ ಒಳ್ಳೆಯ ಊಟ ಮಾಡಿದ್ರೂ ಕೂಡ ಅದು ನಿಮಗೆ ಯಾವುದೇ ಅದು ಟಾಕ್ಸಿನ್ ಆಗುತ್ತೆ. ನಿಮಗ ಹಸಿವೆ ಆದಾಗ ದೇಹದಲ್ಲಿ ಅಗ್ನಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿದ್ದಾಗ ದೇಹದಲ್ಲಿ ರಸ ಕ್ರಿಯೇಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಆಹಾರ ಡೈಜೆಸ್ಟ್ ಆಗ್ಲಿಕ್ಕೆ ಏನ್ ಬೇಕು? ಅಗ್ನಿ ಬೇಕು, ರಸ ಬೇಕು. ಯು ನೀಡ್ ವೆರಿ ಸ್ಟ್ರಾಂಗ್ ಫೈರ್ ಅಂಡ್ ಯು ನೀಡ್ ರಸಧಾತು. ಎಂಜೈಮ್ಸ್ಗಳು ಬೇಕು, ರಸಗಳು ಬೇಕು. ರಸಗಳು ಯಾವಾಗ ಕ್ರಿಯೇಟ್ ಆಗುತ್ತೆ? ಹಸಿವೆ ಆದಾಗ, ಮನಸ್ಸು ಶಾಂತವಾಗಿ ಇದ್ದಾಗ. ಅಗ್ನಿ ಯಾವಾಗ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ? ಹಸಿವೆ ಚೆನ್ನಾಗಿ ಆದಾಗ. ನೀವು ಹಸಿವೆ ಆಗದೆ ಊಟ ಮಾಡ್ತಾ 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 ಏನೋ ಒಂದು ಅಭ್ಯಾಸವನ್ನ ಮಾಡ್ಕೊಳ್ತೀರಾ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಮ ಸ್ಟಮಕ್ ವೀಕ್ ಆಗ್ತಾ ಬರುತ್ತೆ. ಸ್ಟಮಕ್ ವೀಕ್ ಆಗ್ತಾ ಬರುತ್ತೆ. ಸ್ಟಮಕ್ ವೀಕ್ ಆದಾಗ ಏನಾಗುತ್ತೆ? ಮುಂದೆ ಚೆನ್ನಾಗಿ ಹಸಿವೆ ಆಗಲ್ಲ, ಚೆನ್ನಾಗಿ ಡೈಜೆಸ್ಟ್ ಆಗಲ್ಲ, ಚೆನ್ನಾಗಿ ಪೌಷ್ಟಿಕಾಂಶಗಳ ಅಬ್ಸಾರ್ಬ್ ಆಗಲ್ಲ, ಮೋಷನ್ ಕ್ಲಿಯರ್ ಆಗಿ ಆಗಲ್ಲ. ಸ್ಟಮಕ್ ವೀಕ್ ಆದಾಗ ಆಸಿಡ್ ಮೇಲೆ ಬರುತ್ತೆ, ಆಸಿಡ್ ರಿಫ್ಲಕ್ಸ್ ಆಗುತ್ತೆ. ಯಾರ್ಯಾರಿಗೆ ಬರುತ್ತೆ ಆಸಿಡ್ ಮೇಲೆ? ಕುಳಿತೇಗು ಆಸಿಡ್ ಮೇಲೆ ಯಾರ್ಯಾರಿಗೆ ಬರುತ್ತೆ? ಆಸಿಡ್ ರಿಫ್ಲಕ್ಸ್ ಅಂದ್ರೆ ಏನು? ಸ್ಟಮಕ್ ವೀಕ್ ಇದೆ ಅಂತ ಅರ್ಥ. ಇಟ್ ಈಸ್ ಅ ಸೈನ್ ಆಫ್ ವೀಕ್ ಸ್ಟಮಕ್. ಸ್ಟಮಕ್ ವೀಕ್ ಆಗಿದೆ. ಯಾಕಂದ್ರೆ ಆ ಅರಿವಿಲ್ಲದೆ, ಪ್ರಜ್ಞೆ ಇಲ್ಲದೆ ನಾವು ಊಟ ಮಾಡ್ತಾ ಇದ್ದೀವಿ. ಹಸಿವೆ ಆದಾಗ ಊಟ ಮಾಡಲೇಬೇಕು, ನೋ ಕ್ವಶನ್ ಅಬೌಟ್ ಇಟ್. ಆದರೆ ಹಸಿವೆ ಆಗಿಲ್ಲ ಅಂದ್ರೆ ಕಾಯಲೇಬೇಕು, ಅದು ಕೂಡ ಅಷ್ಟೇ ಮುಖ್ಯ. ಸೊ ನಮ್ಮಲ್ಲಿ ಬಹಳಷ್ಟು ಜನ ಆ ತಪ್ಪು ಮಾಡ್ತಾ ಇದೀವಿ. ಇನ್ನು ಮಧ್ಯಾಹ್ನ ಹಸಿವೆ ಆಗಿರಲ್ಲ, ಊಟ ಮಾಡ್ತೀವಿ. ಅವ್ರು ಮಾಡ್ತಾ ಇದಾರೆ ಅಂತ ನಾನು ಮಾಡೋದು, 1:30 ಆಗಿದೆ ಅಂತ ಮಾಡೋದು, ಮಾಡಕ್ ಏನೂ ಕೆಲಸ ಇಲ್ಲ ಅಂತ ಮಾಡೋದು. ಈ ಅರಿವಿಲ್ಲದೆ, ಪ್ರಜ್ಞೆ ಇಲ್ಲದೆ ನಾವೇನು ಊಟ ಮಾಡ್ತೇವೆ ಅದು ನಮ್ಮ ದೇಹಕ್ಕೆ ಹೊರೆ ಆಗುತ್ತೆ, ಭಾರ ಆಗುತ್ತೆ, ಟಾಕ್ಸಿನ್ ಆಗುತ್ತೆ. ಅವೇರ್ನೆಸ್ ಇಂದ, ಪ್ರಜ್ಞೆಯಿಂದ ನೀವು ಊಟ ಮಾಡಿದ್ರಿ ಅಂದ್ರೆ ನಿಮ್ಮ ದೇಹದಲ್ಲಿ 80% ಟಾಕ್ಸಿನ್ಸ್ ಗಳು ಉಳಿಯೋದೇ ಇಲ್ಲ. ಫುಡ್ ಚೆನ್ನಾಗಿ ಡೈಜೆಸ್ಟ್. ಪ್ರಕೃತಿ ನಮ್ಮ ಸ್ಟಮಕ್ ಅನ್ನ ಚೆನ್ನಾಗಿ ಗಟ್ಟಿಯಾಗಿರೋ ಸ್ಟಮಕ್ ಅನ್ನ ಕೊಟ್ಟಿದೆ, ನಾವು ಹಾಳು ಮಾಡ್ಕೊಳ್ತಾ ಇದೀವಿ. ಅರಿವಿಲ್ಲದೆ ಊಟ ಮಾಡ್ತೀವಿ. ಊಟ ಕೂತಿರ್ತೀರಾ, ಊಟದ ಕಡೆ ಗಮನ ಇರಲ್ಲ, ಅದನ್ನ ಚೆನ್ನಾಗಿ ಅಗಿಯಲ್ಲ, ಅದು ಹಂಗೆ ನುಂಗ್ತಾ ಇರ್ತೀವಿ. ನಿಮ್ಮ ಹೊಟ್ಟೆ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ? ಸೆಮಿ ಡೈಜೆಸ್ಟೆಡ್ ಲಿಕ್ವಿಡ್ ಫುಡ್ ಬರುತ್ತೆ ಅಂತ ಕಾಯುತ್ತೆ. ನಿಮ್ಮ ಹೊಟ್ಟೆಗೆ ಏನ್ ಬೇಕು ಗೊತ್ತಾ? ಲಿಕ್ವಿಡ್ ಫುಡ್ ಬೇಕು.
ಮುದ್ದೆ ಫಾರ್ಮ್ ಅಲ್ಲಿ ಫುಡ್ ಬೇಕು. ಮುದ್ದೆ ಆದ್ರೂ ಇರಬೇಕು, ಲಿಕ್ವಿಡ್ ಆದ್ರೂ ಇರಬೇಕು. ನಿಮ್ಮ ಹೊಟ್ಟೆಗೆ ಆಹಾರ ಹೆಂಗ್ ಹೋಗ್ಬೇಕಂದ್ರೆ ಲಿಕ್ವಿಡ್ ಆದ್ರೂ ಹೋಗ್ಬೇಕು, ಮುದ್ದೆ ಫಾರ್ಮ್ ಅಲ್ಲಿ ಆದ್ರೂ. ನಾವ್ ಹೆಂಗ್ ತಿಂತೇವೆ? ಆ ರೊಟ್ಟಿ ತಿಂತಾ ಇರ್ತೀವಿ, ಚಪಾತಿ ತಿಂತಾ ಇರ್ತೀವಿ, ಕಾಳುಗಳು ತಿಂತಾ ಇರ್ತೀವಿ, ಕಾಯಿ ಪಲ್ಯ ತಿಂತಾ ಇರ್ತೀವಿ, ನುಂಗ್ತಾ ಇರ್ತೀವಿ. ಅವು ಪೀಸ್ ಪೀಸ್ ಹಂಗೆ ಹೋಗ್ತಾ ಇರುತ್ತೆ. ನಿಮ್ಮ ಸ್ಟಮಕ್ ವೀಕ್ ಆಗುತ್ತೆ ಆವಾಗ. ನಿಮ್ಮ ಹೊಟ್ಟೆಯಲ್ಲಿ ಹಲ್ಲುಗಳು ಇಲ್ಲ. ಆ ಅಂತ ಆ ರೀತಿ ನೀವು ಆಹಾರವನ್ನ ಕಳಿಸಿದಾಗ ಆ ಆಹಾರ ನಿಮ್ಮ ದೇಹದಲ್ಲಿ ಟಾಕ್ಸಿನ್ ಆಗುತ್ತೆ. ಸೊ ನೀವು ಆಹಾರವನ್ನ ಬಾಯಲ್ಲಿ ಜಾಸ್ತಿ ಹೊತ್ತು ಇಟ್ಕೊಳ್ಬೇಕು. ನೀವೊಂದು ಕಾಳನ್ನ ತಿಂತಾ ಇದ್ರಿ, ಆ ಕಾಳ ರಸ ಆಗಬೇಕು. ಒಂದು ಬದಾಮಿ ತಿಂತಾ ಇದ್ರಿ, ಆ ಬದಾಮಿ ಬಾಯಲ್ಲಿ ಬದಾಮಿ ಹಾಲಾಗಬೇಕು. ಒಂದು ರೊಟ್ಟಿ ಚಪಾತಿ ತಿಂತಾ ಇದ್ರೆ ಅದು ಪೂರ್ತಿ ಪೇಸ್ಟ್ ಆಗ್ಬೇಕು ನಿಮ್ಮ ಬಾಯಲ್ಲಿ. ಒಂದು ಹಣ್ಣು ತಿಂತಾ ಇದ್ರೆ, ಒಂದು ಕ್ಯಾರೆಟ್ ತಿಂತಾ ಇದ್ರೆ, ಬೀಟ್ರೂಟ್ ತಿಂತಾ ಇದ್ರೆ, ಸೌತೆಕಾಯಿ ತಿಂತಾ ಇದ್ರೆ ಅದು ಪೂರ್ತಿ ಜ್ಯೂಸ್ ಆಗ್ಬೇಕು ನಿಮ್ ಬಾಯಲ್ಲಿ. ಆವಾಗ ಹೊಟ್ಟೆಗೆ ಹೋದ್ರೆ ಹೊಟ್ಟೆ ಖುಷಿ ಪಡುತ್ತೆ, ಅವಾಗ ಹೊಟ್ಟೆ ಸದೃಢವಾಗಿರುತ್ತೆ. ಬಟ್ ನಾವೇನ್ ಮಾಡ್ತಾ ಇದೀವಿ? ಒಂದನೇದ್ದು ಚೆನ್ನಾಗಿ ಹಸಿವೆ ಆಗದೆ ತಿನ್ನೋದು, ಎರಡನೇದ್ದು ಚೆನ್ನಾಗಿ ಅಗಿಯದೆ ತಿನ್ನೋದು. ಸೊ ನಾಳೆಯಿಂದ ನೀವು ಪ್ರತಿ ಊಟ ಮಾಡುವಾಗ ಊಟಕ್ಕೆ ಕ್ವಾಲಿಟಿ ಟೈಮ್ ಅನ್ನ ಕೊಟ್ಟು ಊಟ ಮಾಡಬೇಕು. ಯು ಹ್ಯಾವ್ ಟು ಗಿವ್ ಕ್ವಾಲಿಟಿ ಟೈಮ್. ನನಗೆ ಊಟಕ್ಕೆ ಟೈಮ್ ಇಲ್ಲ, ಊಟಕ್ಕೆ ಟೈಮ್ ಇಲ್ಲ ಅಂದ್ರೆ ಹೆಲ್ತ್ ಇಂಪ್ರೂವ್ ಆಗಲ್ಲ. ಲೆಟ್ಸ್ ಬಿ ವೆರಿ 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 ಕ್ಲಿಯರ್. ಊಟಕ್ಕೆ ಕ್ವಾಲಿಟಿ ಟೈಮ್ ಅನ್ನ ಕೊಡ್ಬೇಕು. ಕ್ವಾಲಿಟಿ ಟೈಮ್, ಕ್ವಾಲಿಟಿ ಅಂದ್ರೆ ಅದನ್ನ ಖುಷಿ ಖುಷಿಯಾಗಿ ಆನಂದದಿಂದ ಊಟ ಮಾಡಿ ಮುಗಿಸ್ಬೇಕು, ಓಡಿ ಹೋಗ್ಬೇಕು ಅಂತ ನೀವು ಮಾಡಿದ್ರೆ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗಲ್ಲ. ಈ ಸಣ್ಣ 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 ತಪ್ಪುಗಳಿಂದ ಆರೋಗ್ಯ ಕೆಡಿಸ್ಕೊಳ್ತಾ ಇದೀವಿ ನಾವು. ಸೊ ದಯಮಾಡಿ ಊಟಕ್ಕೆ ಕ್ವಾಲಿಟಿ ಟೈಮ್ ಅನ್ನ ಕೊಡಿ. ಹಸಿವೆ ಆಗಿದೆಯಾ ಆಗಿಲ್ಲ ಅಂತ ಕೇಳಿ. 2 ಗಂಟೆಗೆ ಊಟ ಮಾಡ್ತಾ ಇದ್ದೀರಾ, ಆಸ್ಕ್ ಯುವರ್ ಸೆಲ್ಫ್, ನನ್ಗೆ ಹಸಿವೆ ಆಗಿದೆಯಾ, ಆಗಿತ್ತಾ, ಊಟ ಮಾಡಿ. ಆಗಿಲ್ಲ, ಒಂದ್ ಅರ್ಧ ಗಂಟೆ ವೇಟ್ ಮಾಡಿ. ಹಸಿವೆ ಆದಾಗ ನೋಡಿ ಅದೇ ಅನ್ನ ರುಚಿ ಹತ್ತುತ್ತೆ, ಅದೇ ರೊಟ್ಟಿ ಅದೇ ಪಲ್ಯ ಚೆನ್ನಾಗ್ ಅನ್ಸುತ್ತೆ. ಹಸಿವೆ ಆಗದೆ ಇದ್ದಾಗ ಸುಮ್ನೆ ತಿಂದ್ಬಿಡು. ಹಸಿವೆ ಆಗದೆ ಊಟ ಮಾಡಬೇಡಿ, ಕಾಯ್ದು ಊಟ ಮಾಡಿ. ಎಸ್ಪೆಷಲಿ ಮಧ್ಯಾಹ್ನದ ಊಟದಲ್ಲಿ ತಪ್ಪು ಮಾಡ್ತಾ ಇದೀವಿ, ಇದನ್ನ ಸರಿಪಡಿಸ್ಕೊಳ್ಳಿ. ಊಟಕ್ಕೆ ನಾಳೆಯಿಂದ ಕ್ವಾಲಿಟಿ ಟೈಮ್ ಅನ್ನ. ನಾವು ಊಟ ಮಾಡುವಾಗ ಏನ್ ಮಾಡ್ತೀವಿ? ಯಾವುದೋ ವಿಷಯದ ಬಗ್ಗೆ ಚಿಂತೆ ಮಾಡ್ತಾರೆ, ಹಂಗೆ ಹಿಂಗೆ ಅದು ಇದು, ನಾಳೆ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ವಿ. ನಿನ್ನೆ ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ, ಇವತ್ತು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಜೀವನ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ. ಎಲ್ಲ ಬಡದಾಡ್ತಾ ಇರೋದು 2 ಹೊತ್ತು ಊಟಕ್ಕೆ. ಅದು ಬಿಟ್ಟು ಏನು ದೊಡ್ಡದು ಮಾಡ್ತಾ ಇಲ್ಲ. ನಾವೇನ್ ಯಾವ ದೇಶ ಕಟ್ತಾ ಇಲ್ಲ, ಏನು ಮಾಡ್ತೀವಿ. ಮತ್ತೆ ಎಲ್ಲ ಬಡದಾಡೋದು 2 ಹೊತ್ತು ಊಟಕ್ಕೆ. ಸೊ ಆ ಊಟದ ಸಮಯ ಬಂದಾಗ ಊಟಕ್ಕೆ ಟೈಮ್ ಅನ್ನ ಕೊಡಿ. ಊಟ ಸಲುವಾಗಿ ಎಲ್ಲ ನಾವೆಲ್ಲ ಬಡದಾಡ್ತಾ ಇರೋದು. ನಾಳೆ ಚಿಂತೆ ಎದಕ್ಕೆ? ನಾಳೆ ಊಟದ್ದೇ ಇವತ್ತು ಚಿಂತೆ. ಇವತ್ತು ಸಿಕ್ಕಿದೆಯಲ್ಲ, ಇವತ್ತು ಅದನ್ನ ನಾನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ. ನಿನ್ನೆ ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿ, ಇವತ್ತು ಬಂದಾಗಿದೆಯಲ್ಲ, ಇವತ್ತನ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ. ಇವತ್ತಿನ ಊಟವಾದ ರುಚಿಯನ್ನ ಎಷ್ಟು ಸವಿತಾ ಇದ್ದೀನಿ. ನಾವು ದುಡಿಯೋದೇ ಅದಕ್ಕೆ, 2 ಹೊತ್ತು ಊಟಕ್ಕೆ, ಮತ್ತೇನು. ಸೊ ಆ ಊಟಕ್ಕೆ ಟೈಮ್ ಬಂದಾಗ ನಾವು ಊಟವನ್ನ ಎಂಜಾಯ್ ಮಾಡ್ತಾ ಇಲ್ಲ, ಅದರ ಸ್ವಾದವನ್ನ ರಸವನ್ನ ಫೀಲ್ ಮಾಡ್ತಾ ಇಲ್ಲ. ಓಡ್ತಾ ಇದೀವಿ ಓಡ್ತಾ ಇದೀವಿ ಓಡ್ತಾ ಇದೀವಿ, ಮನಸ್ಸು ಓಡ್ತಾ ಇರುತ್ತೆ ಓಡ್ತಾ ಇರುತ್ತೆ. ನೀವು ಊಟ ಮಾಡ್ತಾ ಇರ್ತೀರ, ಮನಸ್ಸು ಎಲ್ಲೋ ಇರುತ್ತೆ. ನೀವು ಊಟ ಮಾಡ್ತಾ ಇದ್ರೆ ಊಟನೇ ಮಾಡಬೇಕು. ನಿಮ್ಮ ದೇಹ ಏನ್ ಮಾಡ್ತಾ ಇದೆ ನೀವು ಅಲ್ಲಿ ಸಂಪೂರ್ಣವಾಗಿ ಇರಬೇಕು, ಅದೇ ಧ್ಯಾನ. ತುಂಬಾ ಜನ ಕೇಳ್ತಿರಲ್ಲ, ಸ್ಟ್ರೆಸ್ ಆಗುತ್ತೆ, ಟೆನ್ಷನ್ ಆಗುತ್ತೆ, ಏನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ. ನಿಮ್ಮ ದೇಹ ಎಲ್ಲಿರುತ್ತೆ ನೀವು ಅಲ್ಲಿ ಸಂಪೂರ್ಣವಾಗಿ ಇದ್ರಿ ಅಂದ್ರೆ ನಿಮಗೆ ಸ್ಟ್ರೆಸ್ ಟೆನ್ಷನ್ ಆಗಲ್ಲ. ನೀವು ಮಾಡುವ ಸಣ್ಣ ಸಣ್ಣ ಕೆಲಸಗಳನ್ನ ಜಾಗರೂಕತೆಯಿಂದ ನೀವು ಮಾಡಿದ್ರಿ ಅಂದ್ರೆ ಸ್ಟ್ರೆಸ್ ಟೆನ್ಷನ್ ಆಗುತ್ತೆ. ನಿಮ್ಮಲ್ಲಿ ಒಂದು ವಿಶ್ರಾಂತಿ ಬರುತ್ತೆ. ನಿಮ್ಮ ಕೈ ಪ್ಲೇಟಿಗೆ ಹೋಗ್ತಾ ಇದೆ, ಕೈ ಬಾಯಿಗೆ ಹೋಗ್ತಾ ಇದೆ, ನಾನು ಅಗಿತಾ ಇದ್ದೀನಿ, ನಾನು ನುಂಗ್ತಾ ಇದ್ದೀನಿ, ಇದರ ಅರಿವು ನಿಮ್ಮಲ್ಲಿ ಬರಬೇಕು. ನಿಮ್ಮಲ್ಲಿ ಎಷ್ಟು ಆ ಅರಿವು ಬರುತ್ತೆ, ನೀವು ಮಾಡುವ ಕೆಲಸದ ಬಗ್ಗೆ ಅರಿವು ಬರುತ್ತೆ, ನಿಮ್ಮ ಮನಸ್ಸು ಶಾಂತವಾಗುತ್ತೆ. ನಿಮ್ಮ ಮನಸ್ಸು ಯಾವಾಗ ಶಾಂತವಾಗುತ್ತೆ, ನಿಮ್ಮ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ನೀವು ಟೆನ್ಷನ್ ಮಾಡ್ಕೊಂಡು ಸ್ಟ್ರೆಸ್ ಮಾಡ್ಕೊಂಡು ಎಷ್ಟೇ ಒಳ್ಳೆಯ ಆಹಾರ ತಿಂದರೂ ಕೂಡ ನಿಮಗೆ ಅದರದ್ದು ಯಾವುದೇ ಪ್ರಯೋಜನ ಆಗೋದಿಲ್ಲ. ಇಟ್ ವಿಲ್ ನಾಟ್ ಹ್ಯಾವ್ ಎನಿ ಗುಡ್ ಇಂಪ್ಯಾಕ್ಟ್.
ನೀವು ಅಲ್ಪ ಸ್ವಲ್ಪ ಕೆಟ್ಟ ಆಹಾರ ಕೂಡ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ತಾ ಹಸಿವೆ ಆದಾಗ ಖುಷಿ ಖುಷಿಯಾಗಿ ತಿಂದ್ರಿ ಅಂದ್ರೆ ಆ ಕೆಟ್ಟ ಆಹಾರದ ಯಾವುದೇ ನಿಮಗೆ ಎಫೆಕ್ಟ್ ಆಗಲ್ಲ. ನಾನು ಎರಡೂ ಕಂಪೇರ್ ಮಾಡಿ ನೋಡಿದೆ. ನೀವು ತಿನ್ನುವ ಒಳ್ಳೆಯ ಆಹಾರದಕ್ಕಿಂತ ಏನು ಮುಖ್ಯ ಅಂತಂದ್ರೆ ಅದನ್ನ ಯಾವಾಗ ತಿಂತಾ ಇದ್ದೀನಿ, ಅದನ್ನ ಹೇಗೆ ತಿಂತಾ ಇದ್ದೀನಿ. ಮೋರ್ ದೆನ್ ವಾಟ್ ಯು ಈಟ್, ವೆನ್ ಯು ಈಟ್ ಅಂಡ್ ಹೌ ಯು ಈಟ್ ಮ್ಯಾಟರ್ಸ್. ಎಲ್ಲದಕ್ಕೂ ಏನ್ ತಿನ್ಬೇಕು ಅಲ್ಲ, ಅದನ್ನ ಯಾವಾಗ ತಿಂತಾ ಇದ್ದೀನಿ ಮೊದಲು. ಆರ್ಗ್ಯಾನಿಕ್ ಫುಡ್ ಇದೆ, ಚೆನ್ನಾಗಿದೆ, ನಿಮ್ಗೆ ಹಸಿವೆ ಆಗಿಲ್ಲ, ಅದು ನಿಮ್ಗೆ ಏನು ಒಳ್ಳೇದು ಮಾಡುತ್ತೆ ಅಂತ ತಿಳ್ಕೊಂಡಿದ್ದೀರಾ? ನೋ, ಇಟ್ ಕೆನಾಟ್ ಡೂ ಎನಿ ಗುಡ್ ಟು ಯು. ಅದು ನಿಮ್ಮ ದೇಹದಲ್ಲಿ ಟಾಕ್ಸಿನೇ ಆಗುತ್ತೆ. ಸೊ ಯಾವಾಗ ಹೇಗೆ ತಿಂತಾ ಇದ್ದೀನಿ, ಎಷ್ಟು ರಿಲ್ಯಾಕ್ಸ್ ಆಗಿ ತಿಂತಾ ಇದ್ದೀನಿ, ಎಷ್ಟು ಅಗದು ತಿಂತಾ ಇದ್ದೀನಿ, ಎಷ್ಟು ಬಾಯಲ್ಲಿ ಅದನ್ನ ಪೇಸ್ಟ್ ಮಾಡಿ ಗಂಟ್ಲಿಗೆ ಇಳಿಸ್ತಾ ಇದ್ದೀನಿ, ಹೊಟ್ಟೆ ಖುಷಿ ಪಡುತ್ತೆ. ಸೊ ನಿಮ್ಮ ಹೊಟ್ಟೆ ತುಂಬೋದಕ್ಕೆ ಮುಂಚೆನೆ ನಿಮಗೊಂದು ತೇಗು ಬರುತ್ತೆ. ಓ ಹಾ, ಹೊಟ್ಟೆ ಹೇಳ್ತಾ ಇದೆ ಸಾಕ್ ಮಾಡಪ್ಪ, ಮುಗೀತು ಕೆಪಾಸಿಟಿ ಅಂತ. ನಾವೇನ್ ಮಾಡ್ತೇವೆ, ಅದಾದ ಮೇಲೂ ತಿಂತೇವೆ, ಅದಾದ ಮೇಲೂ ಮೊದ್ಲಿಗಿಂತ ಜಾಸ್ತಿ ತಿಂದಿರ್ತಾರೆ. ಒಂದು ರೊಟ್ಟಿ ಮೊದಲು, ತೇಗ ಬಂದ ಮೇಲೆ 2 ರೊಟ್ಟಿ. ನಿಮ್ಮ ಹೊಟ್ಟೆ ಹೇಳುತ್ತಾ ಇದೆ ಇನ್ನು ಸಾಕು ಮಾಡು ಅಂತ ಹೇಳಿ ಸಿಗ್ನಲ್ ಕೊಡ್ತು. ಆಯ್ತು, ಅದಾದ್ಮೇಲೆ ಒಂದು ಸ್ವಲ್ಪ ಮಾಡಿ ಮುಗಿಸ್ಬಿಡ್ಬೇಕು. ನಮ್ಮ ಹೊಟ್ಟೆ ತುಂಬಿರುತ್ತೆ, ಆದ್ರೂ ತಿಂತಾ ಇರ್ತೀವಿ. ಯಾಕೆ? ನಾಲಿಗೆ ಇನ್ನೂ ಆಹಾರ ಕೇಳ್ತಾ ಇದೆ. ನೋಡಿ, ಬೇಕಾದ್ರೆ ಎಷ್ಟೋ ಸಲ ನಿಮ್ಗೆ ಅನಿಸುತ್ತೆ ಹೊಟ್ಟೆ ಭಾರ ಆಗಿದೆ ಅಂದ್ರೂ ತಿಂತಾ ಇದೆ, ಗೊತ್ತಾಗ್ತಾ ಇದೆ ಹೊಟ್ಟೆ ಭಾರ ಆಗಿದೆ ಅಂದ್ರೂ ತಿಂತೀವಿ. ಯಾಕಂದ್ರೆ ನಾಲಿಗೆ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ. ಯಾಕಾಗಿಲ್ಲ? ಆ ನಾಲಿಗೆ ಮೇಲೆ ಎಷ್ಟೊತ್ತು ಆಹಾರ ಇಡಬೇಕಿತ್ತು, ಇಟ್ಟಿಲ್ಲ. ಟೇಸ್ಟ್ ಹೊಟ್ಟೆಯಲ್ಲಿ ಇಲ್ಲ, ನಾಲಿಗೆಗೆ ಮುಗಿದು ಹೋಗುತ್ತೆ. ಗಂಟ್ಲಲ್ಲಿ ಇಳಿತು ಅಂದ್ರೆ ಮುಗಿತು, ಎಲ್ಲ ಒಂದೇ. ಸೊ ಆ ನಾಲಿಗೆ ಮೇಲೆ ಆಹಾರ ಎಷ್ಟೊತ್ತು ಇರಬೇಕು ಅಷ್ಟೊತ್ತು ಇರಬೇಕು. ನೀವು ಅರ್ಜೆಂಟ್ ಅಲ್ಲಿ ನುಂಗದಾಗ ಏನಾಗುತ್ತೆ, ಹೊಟ್ಟೆ ತುಂಬಿರುತ್ತೆ, ನಾಲಿಗೆ ಸ್ಯಾಟಿಸ್ಫೈ ಆಗಿರಲ್ಲ. ನೀವು ನಾಲಿಗೆ ಚಟಕ್ ಸಲುವಾಗಿ ಇನ್ನೂ ಸ್ವಲ್ಪ ಜಾಸ್ತಿ ತಿಂತೀರ, ಅವಾಗ ಸ್ಟಮಕ್ ವೀಕ್ ಆಗುತ್ತೆ. ಸ್ಟಮಕ್ ಎದಕ್ ವೀಕ್ ಆಗುತ್ತೆ? ಭಾರ ಜಾಸ್ತಿ ಹಾಕಿದ್ರೆ ವೀಕ್ ಆಗಲ್ವಾ? ಊಟ ಆದ್ಮೇಲೆ ನಿಮಗೆ ಆಯಾಸ ಆಗಬಾರದು. ತುಂಬಾ ಜನಕ್ಕೆ ಊಟ ಆದ್ಮೇಲೆ ಆಯಾಸ ಆಗುತ್ತೆ, ಸುಸ್ತ ಹೊಡಿತಾರೆ ಊಟ ಆದ್ಮೇಲೆ. ಸಿ, ಊಟ ಆದ್ಮೇಲೆ ಯು ಶುಡ್ ಫೀಲ್ ಮೋರ್ ಎನರ್ಜಿ, ಯು ಶುಡ್ ಫೀಲ್ ಎನರ್ಜೆಟಿಕ್, ರೈಟ್? ಊಟ ಆದ್ಮೇಲೆ ಸುಸ್ತಾಗಿದೆ ಅಂದ್ರೆ ಏನ್ ಅರ್ಥ? ಊಟದಲ್ಲಿ ತಪ್ಪಾಗಿದೆ ಅಂತ ಅರ್ಥ. ನೀವು ನೆನ್ಪಿಟ್ಕೊಳ್ಳಿ, ಊಟ ಆದ್ಮೇಲೆ ನಿಮಗೆ ಸುಸ್ತಾಗ್ತಾ ಇತ್ತು ಅಂದ್ರೆ ಊಟದಲ್ಲಿ ತಪ್ಪಾಗಿದೆ. ಐದರ್ ಕೆಟ್ಟ ಆಹಾರವನ್ನು ತಿಂದಿದ್ದೀರಾ, ಅಥವಾ ಅತಿಯಾಗಿ ತಿಂದಿದ್ದೀರಾ, ಅರ್ಜೆಂಟ್ ಅಲ್ಲಿ ತಿಂದಿದ್ದೀರಾ ಅಂತಾನೆ ಅರ್ಥ. ನೀವು ಸಮಾಧಾನವಾಗಿ ಎಂಜಾಯ್ ಮಾಡ್ತಾ ಖುಷಿ ಖುಷಿಯಾಗಿ ನೀವು ಆಹಾರವನ್ನ ಅಗುದು ತಿಂದು ನೋಡಿ. ಊಟ ಆದ್ಮೇಲೂ ಕೂಡ ಯು ವಿಲ್ ಫೀಲ್ ವೆರಿ ಲೈಟ್ ಅಂಡ್ ಯು ವಿಲ್ ಫೀಲ್ ಎನರ್ಜೆಟಿಕ್. ನಿಮಗೆ ಲೈಟ್ ಫೀಲ್ ಆಗುತ್ತೆ, ಭಾರ ಅನ್ಸೋದೇ ಇಲ್ಲ. ಸೊ ಇದನ್ನ ನಾಳೆಯಿಂದ ನೀವು ಮಾಡಬೇಕು. ಯು ಹ್ಯಾವ್ ಟು ಗಿವ್ ಕ್ವಾಲಿಟಿ ಟೈಮ್ ಫಾರ್ ಈಟಿಂಗ್. ಅದನ್ನ ಒಂದೊಂದು ತುತ್ತನ್ನ ಫೀಲ್ ಮಾಡ್ತಾ, ಎಂಜಾಯ್ ಮಾಡ್ತಾ, ರುಚಿ ಮಾಡ್ಕೊಳ್ತಾ ಖುಷಿ ಖುಷಿಯಾಗಿ ತಿನ್ಬೇಕು. ದಿಸ್ ಇಸ್ ಕಾಲ್ಡ್ ಮೈಂಡ್ಫುಲ್ ಈಟಿಂಗ್. ಮಾಡ್ತೀರಾ ಇದನ್ನ ನಾಳೆಯಿಂದ? ಹೌ ಮೆನಿ ಆಫ್ ಯು ಡೂ? ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಮಾಡ್ತೀರಾ? ನಾಳೆಯಿಂದ ಒಂದು ವಾರಕ್ಕಲ್ಲ, ನಾಳೆಯಿಂದ ಲೈಫ್ ಲಾಂಗ್. ನಾಳೆಯಿಂದ ಲೈಫ್ ಲಾಂಗ್, ಒಂದು ವಾರಕ್ಕಲ್ಲ. ಒಂದು ವಾರಕ್ಕೆ ಚಾರ್ಟ್ ಹೇಳ್ತೀನಿ, ಅದು ಒಂದು ವಾರ. ಬಟ್ ಇದು ಮೈಂಡ್ಫುಲ್ ಈಟಿಂಗ್ ಏನಿದೆ, ಇದು ಲೈಫ್ ಲಾಂಗ್ ನೀವು ಮಾಡಬೇಕು. ಅದರದ ಏನು ಬೆನಿಫಿಟ್ ಬರುತ್ತೆ ನೀವು 2 ತಿಂಗಳು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಐ ಕ್ಯಾನ್ ಗ್ಯಾರಂಟಿ ಯು. ಇಫ್ ಯು ಈಟ್ ವಿತ್ ಅವೇರ್ನೆಸ್, ಇಫ್ ಯು ಈಟ್ ಸ್ಲೋಲಿ, ಇಫ್ ಯು ಈಟ್ ವೆನ್ ಯು ಆರ್ ಹಂಗ್ರಿ, ನಿಮ್ಮ ಆರೋಗ್ಯದಲ್ಲಿ ತುಂಬಾ ಬದಲಾವಣೆಗಳು ಬರುತ್ತೆ. ನಾವು ಸಣ್ಣ 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 ತಪ್ಪುಗಳನ್ನ ಮಾಡಿ ಎಲ್ಲದಕ್ಕೂ ಏನ್ ತಿನ್ನೋದಲ್ಲ. ಮೊದಲು ಏನ್ ತಿಂತಾ ಇದ್ದೀನಿ ಅದನ್ನ ಎಷ್ಟು ಚೆನ್ನಾಗಿ ಜೀರ್ಣ ಮಾಡ್ಕೊಳ್ತಾ ಇದ್ದೀನಿ, ಅದು ಮುಖ್ಯ. ಸರಿ, ಆಸಿಡಿಟಿ ಆಗ್ತಾ ಇದೆ, ಏನ್ ತಿನ್ಬೇಕು? ತಿಂದಿದ ಡೈಜೆಸ್ಟ್ ಆಗ್ತಾ ಇಲ್ಲ, ಅದಕ್ಕೆ ಆಸಿಡಿಟಿ ಆಗ್ತದೆ, ಮತ್ತೇನ್ ತಿನ್ಬೇಕು? ಬರೀ ಏನು ತಿನ್ನೋದಲ್ಲ, ಅದನ್ನ ಯಾವಾಗ ತಿಂತಾ ಇದ್ದೀನಿ, ಅದನ್ನ ಹೇಗೆ ತಿಂತಾ ಇದ್ದೀನಿ. ಸೊ 1ನೇ ಪಾಯಿಂಟು ರಾತ್ರಿ ಊಟ ಬೇಗ ಮಾಡೋದು. 2ನೇ ಪಾಯಿಂಟು ಮೈಂಡ್ಫುಲ್ ಈಟಿಂಗು, ಸಮಾಧಾನವಾಗಿ ಊಟ ಮಾಡೋದು.
ಚೆನ್ನಾಗಿ ಅಗದು ಅಗದು ಊಟ ಮಾಡೋದು, ರುಚಿ ಮಾಡ್ಕೊಂಡು ಊಟ ಮಾಡೋದು, ಮತ್ತೆ ಸ್ವಲ್ಪ ಹಸಿವೆ ಆಗಿದೆಯಾ ಅಂತ ಕೇಳಿ ಊಟ ಮಾಡೋದು. ಆಸ್ಕ್ ಯುವರ್ ಸೆಲ್ಫ್, ಆಮ್ ಐ ರಿಯಲಿ ಹಂಗ್ರಿ? ನಿಮ್ ಹಸಿವೆ ಆದಾಗ ಚೆನ್ನಾಗಿ ಆಹಾರ ಡೈಜೆಸ್ಟ್ ಆಗುತ್ತೆ. ನೀವು ಬೇಕಾದ್ರೆ ನೋಡಿ, ನಾಳೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನೀವು ಪ್ರತಿನಿತ್ಯ ಒಂದೂವರೆ ಊಟ ಮಾಡ್ತಿದ್ರಿ ಅಂತಂದ್ರೆ, ನನಗೆ ಹಸಿವೆ ಆಗಿದೆ ಇವತ್ತು ಅಂತ ಕಾಯ್ದು ನೋಡಿ. ಆಗಿಲ್ಲ ಅಂತಂದ್ರೆ 1 ಅವರ್ ಬಿಟ್ಟು ಊಟ ಮಾಡಿ, 2 ಅವರ್ ಬಿಟ್ಟು ಊಟ ಮಾಡಿ. ಅದಾದ್ಮೇಲೆ ನೋಡಿ ಊಟ ಅವತ್ತಿಂದ ಫುಡ್ ಹೆಂಗ್ ಡೈಜೆಸ್ಟ್ ಆಯ್ತು, ನಿನ್ನಿನ ಫುಡ್ ಹೆಂಗ್ ಡೈಜೆಸ್ಟ್ ಆಯ್ತು, ನಿಮಗೆ ಗೊತ್ತಾಗುತ್ತೆ. ಲಿಟಲ್ ಅವೇರ್ನೆಸ್, ಲಿಟಲ್ ಅಬ್ಸರ್ವೇಷನ್, ಸ್ವಲ್ಪ ಅಬ್ಸರ್ವೇಷನ್ ಬೇಕು. ಸೆಲ್ಫ್ ಅಬ್ಸರ್ವೇಷನ್ ಅಂತ ಕರೀತಾರೆ. ನನ್ನ ಹಸಿವೆಯ ಬಗ್ಗೆ ನನಗೆ ಅರಿವಿರಬೇಕು. ನನಗೆ 2 ಊಟ ಬೇಕಾ 3 ಊಟ ಬೇಕಾ ನಮಗಿದೆ ಗೊತ್ತಿಲ್ಲ ಬಹಳಷ್ಟು ಜನ. ನಮ್ಮಲ್ಲಿ ಕೆಲವೊಬ್ಬರ ಪ್ರಕೃತಿಗೆ 2 ಊಟ ಸಾಕಾಗುತ್ತೆ. 3 ಊಟ ತಿಂದ್ರೆ ಅದು ಸಾಕು. 3ನೇ ಊಟ ರೋಗಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನೀವು ಮತ್ತೇನು ಮಾಡ್ಬೇಕಾಗಿಲ್ಲ. ನಮ್ಮಲ್ಲಿ ಕೆಲವೊಬ್ಬರಿಗೆ 2 ಊಟ ಬೇಕು, ಬೆಳಿಗ್ಗೆ ಸಾಯಂಕಾಲ. ಬೆಳಿಗ್ಗೆ ಮಧ್ಯಾಹ್ನ ಲೇಟ್ ಊಟ, ಸಾಯಂಕಾಲ ಕೆಲವೊಬ್ಬರಿಗೆ ಬೇಕೇ ಆಗಲ್ಲ. ಯಾರಿಗೆ ಹಸಿವೆ ಆಗುತ್ತೆ 3 ಹೊತ್ತು ಮಾಡಿ, ನಾನು ಬೇಡ ಅಂತ ಇಲ್ಲ. ಬಟ್ ನನ್ನ ಹಸಿವಿನ ಅರಿವು ನನಗಿಲ್ಲದೆ, ಅದರ ಪ್ರಜ್ಞೆ ನನಗಿಲ್ಲದೆ ನನ್ನ ಆರೋಗ್ಯವನ್ನ ನಾನು ಹೆಂಗ ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯ? ಸೊ ದಿಸ್ ಈಸ್ ಕಾಲ್ಡ್ ಅವೇರ್ನೆಸ್, ಅಬ್ಸರ್ವೇಷನ್. ಸ್ವಲ್ಪ ಅಬ್ಸರ್ವ್ ಮಾಡಿ. ಆಸ್ಕ್ ಯುವರ್ ಸೆಲ್ಫ್, ಆಮ್ ಐ ರಿಯಲಿ ಹಂಗ್ರಿ? ನೀವು ಒಂದೊಂದ್ಸಲ ನಿಮಗೆ ಅನಿಸುತ್ತೆ, ಅಯ್ಯೋ ಸುಮ್ನೆ ತಿಂತಾ ಇದ್ನಲ್ಲ, 1 ಗಂಟೆಗೆ ನನಗೆ ಹಸಿವೇನೇ ಆಗಿಲ್ಲ. ಯು ವಿಲ್ ಬಿ ಶಾಕ್. ಇಷ್ಟು ವರ್ಷ ಸುಮ್ಮನೆ 1 ಗಂಟೆ ಊಟ ಮಾಡದ್ನಲ್ಲ ಅಂತ ನಿಮಗೆ ಅನಿಸುತ್ತೆ. ಹಸಿವೆ ಆದ್ರೆ ಊಟ ಮಾಡಬೇಕು, ನಾನು ಆದ್ರೆ ಬೇಡ ಅಂತ ಇಲ್ಲ. ಕೆಲವೊಬ್ಬರಿಗೆ ಆಗೋಲ್ಲ ಟೈಮ್. ಆ ಗ್ಯಾಪ್ ಏನ್ ಕೊಡ್ತೀರಾ, ದಟ್ ಈಸ್ ಗುಡ್ ಇನಫ್ ಫಾರ್ ಯುವರ್ ಬಾಡಿ ಟು ಹೀಲ್. ಸೊ ಅದು ಅವೇರ್ನೆಸ್, ಪ್ರಜ್ಞೆಯಿಂದ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಸೊ ಅದನ್ನ ಮಾಡುವ ಪ್ರಯತ್ನ ಮಾಡಿ. ಇನ್ನು 3ನೇದ್ದು, ನಮ್ಮ ದೇಹ ಚೆನ್ನಾಗಿ ಡಿಟಾಕ್ಸಿಫೈ ಮಾಡ್ಕೊಳ್ಬೇಕು ಅಂತಂದ್ರೆ, ನಾನು ಹೇಳಿದೆ ನಿಮಗೆ, ಮನಸ್ಸು ಶಾಂತವಾಗಿರಬೇಕು, ಹೊಟ್ಟೆಯ ಮೇಲೆ ಒತ್ತಡ ಕಡಿಮೆ ಇರಬೇಕು. ಯಾಕಂದ್ರೆ 2ನೇ ಪ್ರಯಾರಿಟಿ ನಮ್ಮ ಎನರ್ಜಿಗೆ ಏನು ಅಂತಂದ್ರೆ ಡೈಜೆಷನ್. ಫಸ್ಟ್ ಪ್ರಯಾರಿಟಿ ಇಸ್ ಮ್ಯಾನೇಜಿಂಗ್ ಸ್ಟ್ರೆಸ್, ಸೆಕೆಂಡ್ ಪ್ರಯಾರಿಟಿ ಇಸ್ ಡೈಜೆಷನ್. ಯಾವಾಗ ನಮ್ಮ ಸಿಸ್ಟಮ್ ಅಲ್ಲಿ ಒತ್ತಡನೂ ಇಲ್ಲ, ಯಾವಾಗ ನಮ್ಮ ಜೀರ್ಣಕ್ರಿಯೆನೂ ಮುಗಿದು ಹೋಗಿದೆ, ಆವಾಗ ನಮ್ಮ ಎನರ್ಜಿ ಏನು ಮಾಡುತ್ತೆ ಅಂತಂದ್ರೆ ಡಿಟಾಕ್ಸಿಫೈ ಮಾಡುತ್ತೆ. ಆವಾಗ ನಮ್ಮ ದೇಹದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ಕೆಲಸ ಶುರು ಆಗುತ್ತೆ. ಆ ಕೆಲಸ ಯಾವಾಗ ಶುರು ಆಗುತ್ತೆ? ಒತ್ತಡ ಇರದೇ ಇದ್ದಾಗ, ಜೀರ್ಣಕ್ರಿಯೆ ಮುಗಿದ ಮೇಲೆ. ಅದಕ್ಕೆ ರಾತ್ರಿ ದೇಹ ಈ ಕೆಲಸ ಮಾಡುತ್ತೆ. ರಾತ್ರಿ ಅಲ್ಪ ಸ್ವಲ್ಪ ಒತ್ತಡನೂ ಕಡಿಮೆ ಆಗಿರುತ್ತೆ, ರಾತ್ರಿ ತಕ್ಕ ಮಟ್ಟಿಗೆ ಜೀರ್ಣಕ್ರಿಯೆನೂ ಮುಗಿದು ಹೋಗಿರುತ್ತೆ. ಸೊ ರಾತ್ರಿ ನೀವು ಮಲ್ಕೊಂಡಾಗ ಬಾಡಿ ಹೀಲ್ ಆಗುತ್ತೆ, ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಸೊ ದೇಹ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕೋದು, ಹೀಲ್ ಆಗೋದು ಯಾವಾಗ ಅಂತಂದ್ರೆ ವೆನ್ ದ ಸ್ಟಮಕ್ ಈಸ್ ಎಂಪ್ಟಿ ಅಂಡ್ ದ ಮೈಂಡ್ ಈಸ್ ರಿಲ್ಯಾಕ್ಸ್ಡ್. ಮನಸ್ಸು ಶಾಂತವಾಗಿದ್ದಾಗ, ಹೊಟ್ಟೆ ಖಾಲಿ ಇದ್ದಾಗ ದೇಹ ಈ ಕೆಲಸ ಮಾಡುತ್ತೆ. ಇದನ್ನ ಅರ್ಥ ಮಾಡಿಕೊಂಡೆ ನಮ್ಮ ಪೂರ್ವಜರು ಉಪವಾಸವನ್ನ ಮಾಡ್ತಾ ಇದ್ರು, ಈಗಲೂ ಮಾಡ್ತಾರೆ. ಉಪವಾಸದ ಮುಖ್ಯವಾದ ಉದ್ದೇಶನೇ ಬಾಡಿ ಹೀಲ್ ಆಗ್ಲಿ, ಬಾಡಿ ಡಿಟಾಕ್ಸಿಫೈ ಆಗ್ಲಿ ಅಂತ ಹೇಳಿ. ಇದು ಪ್ರತಿಯೊಂದು ಧರ್ಮದಲ್ಲಿದೆ. ಧರ್ಮದ ಬಹಳಷ್ಟು ಆಚರಣೆಗಳು ನಮ್ಮ ಆರೋಗ್ಯದ ದೃಷ್ಟಿಕೋನ ಇಟ್ಕೊಂಡೇ ಮಾಡಿರೋದು. ಯಾಕಂದ್ರೆ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಾವು ಆಧ್ಯಾತ್ಮದ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಆರೋಗ್ಯ ಚೆನ್ನಾಗಿಲ್ಲ, ದೇಹನೇ ಸಮಸ್ಯೆ ಆಯ್ತು ಅಂತಂದ್ರೆ ದೇಹದ ಆಚೆ ಹೋಗೋಕ್ಕಾಗಲ್ಲ. ಫಸ್ಟ್ ಆರೋಗ್ಯ ಚೆನ್ನಾಗಿರ್ಬೇಕು, ಆಮೇಲೆನೆ ಅಲ್ಲ ಎಲ್ಲ. ಮೋಷನೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಧ್ಯಾನ ಮಾಡು, ಪ್ರಾಣಾಯಾಮ ಎಲ್ಲಿ ಮಾಡಕ್ಕಾಗುತ್ತೆ? ಸೊ ಡೈಜೆಸ್ಟಿವ್ ಫುಡ್ ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ನೀನ್ ಧ್ಯಾನ ಮಾಡು ಅಂದ್ರೆ ಅವ್ನು ಏನ್ ಮಾಡ್ತಾನೆ? ಸೊ ನಮ್ಮ ದೇಹದ ಆರೋಗ್ಯ ಬಹಳ ಮುಖ್ಯ. ಆರ್ ಬಾಡಿ ಇಸ್ ಅ ವೆಹಿಕಲ್ ಫಾರ್ ಆರ್ ಸ್ಪಿರಿಚುವಲ್ ಜರ್ನಿ. ಸೊ ಆ ದೇಹ ಚೆನ್ನಾಗಿ ಇಟ್ಕೊಳ್ಳಕ್ಕೆ ಈ ಉಪವಾಸ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಕಲ್ಚರ್. ಉಪವಾಸ ಮಾಡೋದೇ ಅದರ ಸಲುವಾಗಿ, ಬಾಡಿ ಹೀಲ್ ಆಗಲಿ, ಬಾಡಿ ಡಿಟಾಕ್ಸಿಫೈ ಆಗಲಿ. ಸೊ ಉಪವಾಸಕ್ಕಿಂತ ದೊಡ್ಡ ಮೆಥಡ್ ಇಲ್ಲ ಡಿಟಾಕ್ಸಿಫೈ ಆಗ್ಲಿಕ್ಕೆ ದೇಹ. ಉಪವಾಸಕ್ಕಿಂತ ದೊಡ್ಡ
ಹೀಲಿಂಗ್ ಪ್ರೊಸೆಸ್ ಮತ್ತೊಂದಿಲ್ಲ. ಅದಕ್ಕೆ ಹೇಳ್ತಾರೆ ಆಯುರ್ವೇದದಲ್ಲಿ ಲಂಘನಂ ಪರಮ ಔಷಧಂ ಅಂತ ಹೇಳ್ತಾರೆ. ಉಪವಾಸಕ್ಕಿಂತ ದೊಡ್ಡ ಔಷಧಿ ಇಲ್ಲ ಅಂತ ಹೇಳಿ. ಬಟ್ ನಾವಿವತ್ತು ಬಹಳಷ್ಟು ಮಟ್ಟಿಗೆ ಅದನ್ನ ಮರ್ತಿದ್ದೇವೆ. ಎಲ್ಲದಕ್ಕೂ ಏನ್ ತಿನ್ಬೇಕು, ಏನ್ ತಿನ್ಬೇಕು, ಏನ್ ತಿನ್ಬೇಕು, ಏನ್ ತಿನ್ಬೇಕು. ಕೆಲವೊಂದು ಸಮಸ್ಯೆಗಳು ತಿನ್ನೋದ್ರಿಂದಾನೇ ಆಗ್ತಾ ಇರುತ್ತೆ. ತಿನ್ನೋದು ಬಿಡೋದೇ ಪರಿಹಾರ. ಏನ್ ತಿನ್ಬೇಕಲ್ಲ, ಏನ್ ತಿನ್ಬೇಕು, ಏನ್ ತಿನ್ಬೇಕು. ತಿಂದು ತಿಂದು ಆಗ್ತಾ ಇದೆ, ಮತ್ತೇನ್ ತಿನ್ಬೇಕಲ್ಲ. ಸ್ವಲ್ಪ ತಿನ್ನೋದನ್ನ ಬಿಡೋದು ಕೂಡ ರೂಢಿಸ್ಕೊಳ್ಬೇಕು. ದಟ್ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್. ನಾವ್ ಎಲ್ಲದಕ್ಕೂ ಫಸ್ಟ್ ಕೇಳದೆ ಏನ್ ತಿನ್ಬೇಕಂತ ಕೇಳ್ತೀವಿ. ಏನ್ ತಿನ್ಬೇಕು, ಡಿಟಾಕ್ಸಿಫೈ ಆಗ್ಲಿಕ್ಕೆ ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಕುಡಿಯೋದಲ್ಲ. ಒಂದ್ 15 ದಿವಸಕ್ಕೆ ಒಂದ್ಸಲ, ತಿಂಗಳಿಗೆ ಒಂದ್ಸಲ ಉಪವಾಸ ಮಾಡಿದ್ರೆ ಸಾಕು, ಡಿಟಾಕ್ಸಿಫೈ ಆಗುತ್ತೆ ಬಾಡಿ. ಬರೀ ಏನೋ ತಿಂದಾಗ ಆಗಲ್ಲ, ತಿನ್ನೋದು ಬಿಟ್ಟಾಗ ಆ ಎನರ್ಜಿ ಅಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಉಪವಾಸ ಮಾಡುವಾಗ ಏನ್ ಮಾಡ್ತಾರೆ, ಮನಸ್ಸನ್ನು ಶಾಂತವಾಗಿಟ್ಕೊಳ್ತಾರೆ. ಅದಕ್ಕೆ ಪ್ರಾಣಾಯಾಮ ಮಾಡೋದು, ಧ್ಯಾನ ಮಾಡೋದು, ಭಜನೆ ಮಾಡೋದು, ಇಂಥವೆಲ್ಲ ಮಾಡ್ತಾರೆ. ಮನಸ್ಸು ಶಾಂತವಾಗಿರಬೇಕು, ಹೊಟ್ಟೆನೂ ಖಾಲಿ ಇರಬೇಕು. ಆವಾಗ ದೇಹ ಡಿಟಾಕ್ಸಿಫೈ ಆಗುತ್ತೆ, ಬಾಡಿ ಹೀಲ್ ಆಗುತ್ತೆ. ಸ್ಟ್ರೆಸ್ ಟೆನ್ಷನ್ ಮಾಡ್ಕೊಂಡು ಹೊಟ್ಟೆ ಖಾಲಿ ಇಟ್ಕೊಳ್ಳಕ್ಕೆ ಆಗೋದೇ ಇಲ್ಲ. ಹೊಟ್ಟೆ ಖಾಲಿನೂ ಇಟ್ಕೊಳಕ್ ಆಗಲ್ಲ, ಇಟ್ಕೊಂಡ್ರೂ ಪ್ರಯೋಜನ ಆಗಲ್ಲ. ಇಟ್ ಈಸ್ ಆಫ್ ನೋ ಯೂಸ್. ಸೊ ಉಪವಾಸ ಇಸ್ ಅ ಬೆಸ್ಟ್ ಮೆಥಡ್ ಟು ಡಿಟಾಕ್ಸಿಫೈ ದ ಬಾಡಿ, ಟು ಹೀಲ್ ದ ಬಾಡಿ. ಸೊ ಅದನ್ನು ಕೂಡ ನಿಧಾನಕ್ಕೆ ನೀವು ನಿಮ್ಮ ಜೀವನದ ಭಾಗವಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ನನಗೆ ಎಷ್ಟೊತ್ತು ಮಾಡಕ್ಕಾಗತ್ತೆ, ಎಷ್ಟು ದಿವಸಕ್ಕೆ ಒಂದ್ಸಲ ಮಾಡಕ್ಕಾಗತ್ತೆ, ಪೂರ್ತಿ ಉಪವಾಸ ಮಾಡಕ್ಕಾಗತ್ತಾ, ಅಥವಾ ಹಣ್ಣುಗಳನ್ನ ತಿಂದು ನಿಧಾನಕ್ಕೆ ಫಸ್ಟಿಗೆ ರೂಢಿಸ್ಕೊಳ್ಬೇಕಾ? ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನೀವು ನಿಧಾನಕ್ಕೆ ಮಾಡಬೇಕು. ಉಪವಾಸ ಮಾಡಂದ್ರೆ ನಾಳೆ ಮಾಡ್ಬಿಡ್ತಿರೋ 24 ಗಂಟೆ, ಹಂಗಲ್ಲ. ಸರ್ಟನ್ ಲಿಮಿಟೇಷನ್ಸ್ ಇರುತ್ತೆ ದೇಹದ್ದು. ಯಾವುದೇ ಒಂದು ರೂಢಿಯನ್ನ ಹಾಕಬೇಕು ಅಂತಂದ್ರೆ ಅದು ನಿಧಾನಕ್ಕಾಗತ್ತೆ, ಒಂದೇ ದಿವಸಕ್ಕಾಗಲ್ಲ. ಮೇ ಬಿ 16 ಅವರ್ಸು, 18 ಅವರ್ಸು, ಮೇ ಬಿ 24 ಗಂಟೆಗಳ ಕಾಲ ಎಲ್ಲ ಸಾಲಿಡ್ ಫುಡ್ ಅನ್ನ ಬಿಟ್ಟು ಬರೀ ಹಣ್ಣನ್ನ ತಿಂದು ಒಂದ್ ದಿವಸ ಮಾಡಕ್ಕಾಗತ್ತಾ? ಸೊ ಮಾಡಿದಾಗ ನನ್ನ ದೇಹ ಏನಂತ ಇದೆ, ನನಗೆ ಎಷ್ಟರ ಮಟ್ಟಿಗೆ ಮಾಡಕ್ಕಾಗುತ್ತೆ. ಸದ್ಯದ ದೇಹವನ್ನ, ಅದರ ಆರೋಗ್ಯವನ್ನು ಕೂಡ ರೆಸ್ಪೆಕ್ಟ್ ಮಾಡಬೇಕು. ಏನಾದ್ರೂ ಆಗ್ಲಿ ಮಾಡ್ತೀನಿ ಅಂತ ಮಾಡೋದಲ್ಲ. ಸೊ ನನ್ನ ದೇಹವನ್ನ ನಾನು ಅರ್ಥ ಮಾಡಿಕೊಂಡು, ನನ್ನ ಲಿಮಿಟೇಷನ್ ಅನ್ನ, ನನ್ನ ಏಜ್ ಅನ್ನ, ನನ್ನ ಸಮಸ್ಯೆಗಳನ್ನ ನಾನು ತಿಳ್ಕೊಂಡು ಅದರ ಅನುಗುಣವಾಗಿ ಸಾಧ್ಯವಾದಷ್ಟು ನಿಧಾನಕ್ಕೆ ಮಾಡಬೇಕು. ಏನಾದ್ರೂ ಆಗ್ಲಿ ನಾಳೆನೆ ಮಾಡ್ತೀನಿ ಅಂತ. ಮತ್ತೊಂದು, ಉಪವಾಸವನ್ನ ಕ್ಯಾಲೆಂಡರ್ ನೋಡಿ ಮಾಡೋದಲ್ಲ. ಆಕ್ಚುಲಿ ನನಗೆ ಯಾವಾಗ ಹಸಿವೆ ಆಗಲ್ಲ ಅವತ್ತಿನ ದಿವಸ ನಾನು ಉಪವಾಸ ಮಾಡಬೇಕು. ದಟ್ ಈಸ್ ಅ ವೆರಿ ನ್ಯಾಚುರಲ್ ಪ್ರೊಸೆಸ್. ನೋಡಿ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಒಂದೊಂದು ದಿವಸ ನಿಮಗೆ ಹಸಿವೆ ಆಗಿರಲ್ಲ, ಹೌದಲ್ವಾ? ಹ್ಯಾವ್ ಯು ಅಬ್ಸರ್ವ್ ದಿಸ್? ಒನ್ಸ್ ಇನ್ ಎ ವೈಲ್, ತಿಂಗಳಿಗೆ 1 ಸಲನೋ 2 ಸಲನೋ ಒಂದೊಂದು ದಿವಸ ನಿಮಗೆ ಹಸಿವೆನೇ ಆಗಿರಲ್ಲ. ನಾವೇನ್ ಮಾಡ್ತೇವೆ? ನಮಗ ಅರಿವೇ ಇಲ್ಲ, ಆ ಅವೇರ್ನೆಸ್ ಇಲ್ಲ, ಆ ಪ್ರಜ್ಞೆನೇ ಇಲ್ಲ. ಆಗಿದೆಯೋ ಆಗಿಲ್ಲೋ ಗೊತ್ತಿಲ್ಲ, ನಾವು ತಿಂದು ಬಿಡ್ತೇವೆ. ಸೊ ನಿಮ್ಮ ದೇಹ ಅವತ್ತು ಹೇಳ್ತಾ ಇದೆ ನಿಮಗೆ, ಇವತ್ತೇನೂ ತಿನ್ಬೇಡ, ನಾನು ಒಳಗಡೆ ಬೇರೆ ಕೆಲಸಗಳು ಮಾಡಬೇಕು ಅಂತ ಹೇಳಿ ದೇಹ ರೆಡಿ ಆಗ್ತಾ ಇತ್ತು. ಬಟ್ ನಾವೇನ್ ಮಾಡ್ತೇವೆ? ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಅರಿವೇ ಇಲ್ಲ, ಪ್ರಜ್ಞೆನೇ ಇಲ್ಲ. ಸೊ ನಾವು ತಿಂದು ಬಿಡ್ತೇವೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದೇನು ದೇಹದಲ್ಲಿ ನೈಸರ್ಗಿಕವಾಗಿ ಒಂದು ಡಿಟಾಕ್ಸಿಫೈ ಆಗುವ, ಹೀಲ್ ಆಗುವ ಒಂದು ನೈಸರ್ಗಿಕ ಪ್ರಕ್ರಿಯೆ ಏನಿತ್ತಲ್ಲ, ಆ ಆ ಸಾಫ್ಟ್ವೇರ್ ಕರಪ್ಟ್ ಆಗಿಬಿಡುತ್ತೆ. ಮುಂದೆ ಅದು ಮಾಡೋದೇ ಇಲ್ಲ. ಅವನಿಗೆ ಇಂಟ್ರೆಸ್ಟ್ ಇಲ್ಲ, ನನಗೇನ್ ಮಾಡೋದಿದೆ ಅಂತ ಅದು ಹಾಳಾಗ್ಬಿಡುತ್ತೆ. ಅದರ್ವೈಸ್ ಉಪವಾಸ ಸಿಸ್ಟಮ್ ನಿಮ್ಮಿಂದ ಮಾಡಿಸುತ್ತೆ, ನೀವು ಮಾಡೋದಲ್ಲ. ಯಾವಾಗ ಆ ಅವೇರ್ನೆಸ್ ಅನ್ನ ನಾವು ಕಳ್ಕೊಂಡ್ವಿ, ಕ್ಯಾಲೆಂಡರ್ ನೋಡಿ ಮಾಡೋದು ಶುರು ಆಯ್ತು. ಅದರ್ವೈಸ್ ನಿಮಗೆ ಯಾವಾಗ ಹಸಿವೆ ಆಗಲ್ಲ ಅವತ್ತೇ ನಿಮಗೆ ಏಕಾದಶಿ, ಅವತ್ತೇ ನಿಮಗೆ ಉಪವಾಸ. ಆವಾಗ ಏನಾಗುತ್ತೆ ಗೊತ್ತಾ? ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ, ನೀವು ಕಂಫರ್ಟೇಬಲಿ ಮಾಡ್ತೀರಾ. ಬಿಕಾಸ್ ಯುವರ್ ಬಾಡಿ ಹ್ಯಾಸ್ ಪ್ರಿಪೇರ್ಡ್ ಯು ಟುವರ್ಡ್ಸ್ ಫಾಸ್ಟಿಂಗ್. ದಟ್ ಈಸ್ ಕ್ವೈಟ್ ನ್ಯಾಚುರಲ್. ಸಿಕ್ಕಾಪಟ್ಟೆ ಹಸಿವೆ ಆಗಿದೆ, ಇವತ್ತು ಏಕಾದಶಿ ಇದೆ, ನಾನು ಏನೂ ತಿನ್ನಲ್ಲ, ಆವಾಗ ಸಮಸ್ಯೆ ಆಗುವ ಚಾನ್ಸಸ್ ಇರುತ್ತೆ. ಬಿಕಾಸ್ ಯು ಆರ್ ಇಂಪೋಸಿಂಗ್, ನೀವು ಇಂಪೋಸ್ ಮಾಡ್ತಾ ಇದ್ದೀರಾ. ಇಟ್ ಈಸ್ ನಾಟ್ ನ್ಯಾಚುರಲ್. ವೆನ್ ಇಟ್ ಈಸ್ ನ್ಯಾಚುರಲ್, it will not have any side effect. When you impose something,
ಸೈಡ್ ಎಫೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದು ಅಷ್ಟೇ ಮುಖ್ಯ. ಅದಕ್ಕೆ ಅಬ್ಸರ್ವ್ ಮಾಡಿ. ಒಂದೊಂದು ದಿವಸ ನಿಮಗೆ ಹಸಿವೆ ಆಗಿಲ್ಲ, ಮತ್ತೆ ಬ್ರೇಕ್ ಕೊಡಿ. ಒನ್ಸ್ ಇನ್ ಎ ವೈಲ್, ಒನ್ಸ್ ಇನ್ 15 days. ಇವತ್ತು ಹಸಿವೆ ಆಗಿಲ್ಲ, ನೋಡೋಣ ಮಧ್ಯಾಹ್ನ ಹಸಿವೆ ಆದ್ರೆ ಡೈರೆಕ್ಟ್ ಊಟ ಮಾಡೋಣ. ಒಂದೊಂದು ದಿವಸ ರಾತ್ರಿ ಹಸಿವೆ ಆಗಲ್ಲ, ಬಿಟ್ಟು ಬಿಡಿ. ಮಧ್ಯಾಹ್ನ ಲೇಟ್ ಮಾಡಿ ಊಟ ಮಾಡಿರ್ತೀರಾ, ರಾತ್ರಿ ಹಸಿವೆ ಆಗಿರಲ್ಲ, ಬಿಟ್ಬಿಡಿ. ನಾವೇನ್ ಮಾಡ್ತೀವಿ, ರಾತ್ರಿ ನಿದ್ದೆ ಬಂದಿಲ್ಲ ಅಂದ್ರೆ, ರಾತ್ರಿ ತಲೆನೋಯ್ತು ಅಂದ್ರೆ ತಿಂದು ಮಲ್ಕೊಂಡ್ಬಿಡೋಣ. ಸೊ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ, ನಮ್ಮ ಬಾಡಿ ಪ್ರತಿನಿತ್ಯ ಏನಿಂತ ಕೆಲಸಗಳನ್ನ ಡಿಟಾಕ್ಸಿಫೈ ಮಾಡಬೇಕು, ಹೀಲ್ ಮಾಡಬೇಕು, ರಿಪೇರ್ ಮಾಡ್ಕೊಳ್ಬೇಕು. ಇದು ಒಂದು ಸೈಕ್ಲಿಕಲ್ ಪ್ರೊಸೆಸ್. ಪ್ರತಿನಿತ್ಯ, ತಿಂಗಳಿಗೆ ಒಂದ್ಸಲ 2 ಸಲ ಇದು ಆಗ್ತಾ ಇರುತ್ತೆ. ಇದನ್ನ ನಾವು ಡಿಸ್ಟ್ರಪ್ಟ್ ಮಾಡ್ತಾ ಇದೀವಿ. ಅದು ಮಾಡಬಾರದು. ಅದರ್ವೈಸ್ ಇದು ನ್ಯಾಚುರಲ್ ಆಗಿ ದೇಹ ಮಾಡುವ ಕೆಲಸ. ಸೊ ಅದನ್ನೂ ಕೂಡ ಇನ್ ಮೇಲೆ ನೀವು ಸ್ವಲ್ಪ ಅಬ್ಸರ್ವೇಷನ್ ಅನ್ನ ತರ್ಕೊಳ್ಬೇಕು. ಯಾವ ದಿವಸ ನಿಮಗೆ ಕಂಫರ್ಟೇಬಲ್ ಆಗಿ ಉಪವಾಸ ಮಾಡಕ್ಕಾಗುತ್ತೆ ಮಾಡಿ, ಎಷ್ಟೊತ್ತು ಮಾಡಕ್ಕಾಗುತ್ತೆ ಮಾಡಿ. ಬರೀ ಹಣ್ಣು ತಿಂದು ಮಾಡಕ್ಕಾದ್ರೆ, ನಿಮ್ಮ ದೇಹದ ಲಿಮಿಟೇಷನ್ಸ್ ಅನ್ನ ಅರ್ಥ ಮಾಡಿಕೊಂಡು ನಿಧಾನಕ್ಕೆ ಅದನ್ನೂ ಕೂಡ ನಿಮ್ಮ ಜೀವನದ ಭಾಗವಾಗಿ ಮಾಡ್ಕೊಳ್ಳಿ. ಸೊ ಉಪವಾಸಕ್ಕಿಂತ ದೊಡ್ಡ ಮೆಥಡ್ ಇಲ್ಲ ಡಿಟಾಕ್ಸಿಫೈಗೆ. ಉಪವಾಸಕ್ಕಿಂತ ದೊಡ್ಡ ಔಷಧಿ ಇಲ್ಲ. ಅದು ಕೂಡ ನೀವು ನಿಧಾನಕ್ಕೆ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ದಟ್ ಈಸ್ ದ ಥರ್ಡ್ ಥಿಂಗ್. ಅಂಡ್ ದ ಫೋರ್ತ್ ಥಿಂಗ್, ನಾನು ಹೇಳಿದೆ ನಿಮಗೆ, ಹೊಟ್ಟೆ ಖಾಲಿ ಇದ್ದಾಗ, ಮನಸ್ಸು ಶಾಂತವಾಗಿದ್ದಾಗ ದೇಹ ಡಿಟಾಕ್ಸಿಫೈ ಆಗುತ್ತೆ. ಸೊ ಅದಕ್ಕೆ ಈ ಒಂದು ವಾರ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಪ್ರಯತ್ನವನ್ನ ನಾವು ಮಾಡೋಣ. ಸೊ ಈ ಒಂದು ವಾರ ನಾವೆಲ್ಲರೂ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋಣ. ಇಸ್ ಇಟ್ ಫೈನ್? ಈ ಒಂದು ವಾರ ಮನಸ್ಸನ್ನ ಎಲ್ಲರೂ ಶಾಂತವಾಗಿ ಇಟ್ಕೊಳ್ಳೋಣ. ಶಾಲ್ ವಿ ಡೂ ದಿಸ್? ಮನಸ್ಸು ಶಾಂತವಾಗಿ ಇಟ್ಕೊಳ್ಳೋಣ. ಎಸ್, ಇಟ್ಸ್ ಅ ಚಾಯ್ಸ್. ಹೆಂಗೆ ಅನ್ನುವ ಪ್ರಶ್ನೆನೇ ಬರಲ್ಲ. ಇಟ್ ಈಸ್ ಅ ಚಾಯ್ಸ್. ಇದು ನಿಮ್ಮ ಆಯ್ಕೆ. ಇದು ನಿಮ್ಮ ಆಯ್ಕೆ. ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದು ನಿಮ್ಮ ಆಯ್ಕೆ. ನೀವು ಇವತ್ತು ಆ ಆಯ್ಕೆಯನ್ನ ಮಾಡ್ಕೊಳ್ಳಿ. ನಾನು ಇವತ್ತಿನಿಂದ ಅಟ್ಲೀಸ್ಟ್ ನೆಕ್ಸ್ಟ್ ಒಂದು ವಾರದ ಮಟ್ಟಿಗೆ ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ, ಯಾವುದೇ ಟೆನ್ಷನ್ ತಗೊಳ್ಳಲ್ಲ. ನಾನು ಜೀವನ ಏನು ಒದಗಿಸಿ ಕೊಟ್ಟಿದೆ ಅದನ್ನ ಖುಷಿ ಖುಷಿಯಾಗಿ ತಗೊಳ್ತೇನೆ. ಇಟ್ ಈಸ್ ಅ ಚಾಯ್ಸ್. ನೆನ್ಪಿಟ್ಕೊಳ್ಳಿ. ಇದು ಅರಿವಿನಿಂದ, ಪ್ರಜ್ಞೆಯಿಂದ, ತಿಳುವಳಿಕೆಯಿಂದ ತಗೊಂಡು ಬರುವ ವಿಷಯ. ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ, ಹೊರಗಡೆ ಎಲ್ಲ ಬದಲಾಯ್ತು ಅಂದ್ರೆ ನಾನು ಆರಾಮಾಗಿ ಇರ್ತೇನೆ. ಅವ್ನ್ ಚೇಂಜ್ ಆಗ್ಬೇಕು, ಇವನ್ ಚೇಂಜ್ ಆಗ್ಬೇಕು, ಇವನ್ ಚೇಂಜ್ ಆಗ್ಬೇಕು, ಅವ್ನ್ ಚೇಂಜ್ ಆಗ್ಬೇಕು, ಇವ್ ಎಲ್ಲ ಚೇಂಜ್ ಆಗ್ಬೇಕು, ಎಲ್ಲರೂ ಮನಸ್ಥಿತಿ ಬದಲಾಗಬೇಕು, ಜಗತ್ತೆಲ್ಲ ಚೇಂಜ್ ಆಗ್ಬೇಕು, ಅದಾದ್ಮೇಲೆ ನಾನು ಶಾಂತ. ಜಗತ್ತು ಬದಲಾಗಲ್ಲ, ನಿಮ್ಮ ಸುತ್ತಮುತ್ತಲಿನ ಜನ ಬದಲಾಗಲ್ಲ, ನೀವು ಬದಲಾಗಬೇಕು. ನೀವು ಆ ಬದಲಾವಣೆಯನ್ನ ಫಸ್ಟ್ ತರ್ಕೊಳ್ಬೇಕು. ನೀವು ಆ ಬದಲಾವಣೆಯನ್ನು ತರ್ಕೊಳ್ಬೇಕು. ಇಟ್ ಈಸ್ ಅ ಚಾಯ್ಸ್. ನೆನಪಿಟ್ಕೊಳ್ಳಿ. ನೀವು ಈ ನಿರ್ಧಾರವನ್ನ ತಗೊಂಡು ನೋಡಿ, ಒಂದು ವಾರ ನಾನು ಆರಾಮಾಗಿರ್ತೇನೆ, ನೀವು ಆರಾಮಾಗೇ ಇರ್ತೀರಿ. ನೀವು ಆ ಧೈರ್ಯ ಮಾಡಬೇಕು. ನೀವು ಆ ಆಯ್ಕೆಯನ್ನು ಮಾಡ್ಕೊಳ್ಬೇಕು. ನೀವು ಆಯ್ಕೆ ಮಾಡ್ಕೊಂಡು ನೋಡಿ ಈ ಕ್ಷಣ. ಈ ಒಂದು ವಾರ ನಾನು ಯಾವುದೇ ಸ್ಟ್ರೆಸ್ ಮಾಡ್ಕೊಳ್ಳಲ್ಲ, ನಾನು ಆರಾಮಾಗಿರ್ತೇನೆ, ನಾನು ರಿಲ್ಯಾಕ್ಸ್ ಆಗಿರ್ತೇನೆ, ನಾನು ಖುಷಿ ಖುಷಿಯಾಗಿರ್ತೇನೆ. ಇದನ್ನ ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ದಿಸ್ ಈಸ್ ಮೈ ಚಾಯ್ಸ್. ನೀವು ಮಾಡ್ಕೊಂಡು ನೋಡಿ, ಅದೇ ನೀವು ಆಗ್ತೀರ. ನೀವು ಅದೇ ಆಗ್ತೀರ. ಬಟ್ ನಾವು ಮಾಡ್ಕೊಳಲ್ಲ. ವಿ ಡೋಂಟ್ ಮೇಕ್ ಇಟ್ ಅ ಚಾಯ್ಸ್. ಇದು ಹೆಂಗ್ ಸಾಧ್ಯ ಅಂತ ಕೇಳ್ತೇವೆ. ಕೋಪ ಹೆಂಗ್ ಸಾಧ್ಯ ಅಂತ ಕೇಳಲ್ಲ. ಟೆನ್ಷನ್ ಹೆಂಗ್ ಸಾಧ್ಯ ಅಂತ ಕೇಳಲ್ಲ. ಸ್ಟ್ರೆಸ್ ಹೆಂಗ್ ಸಾಧ್ಯ ಅಂತ ಕೇಳಲ್ಲ. ಇದು ಹೆಂಗ್ ಸಾಧ್ಯ ಅಂತ ಕೇಳ್ತೇವೆ. ಯಾವುದು ನಮ್ಮ ನೈಜ ಪ್ರಕೃತಿ ಇದೆ ಅದೇ ಮರ್ತಿದ್ದೇವೆ. ದಟ್ ಈಸ್ ಯುವರ್ ಟ್ರೂ ನೇಚರ್. ನೀವು ರಿಲ್ಯಾಕ್ಸ್ ಆಗಿರೋದು, ನೀವು ಖುಷಿ ಖುಷಿಯಾಗಿರೋದು, ನೀವು ಆನಂದದಿಂದ ಇರೋದು, ಅದೇ ನಿಮ್ಮ ನಿಜವಾದ ಪ್ರಕೃತಿ. ಹೊರಗಡೆ ಅದರ ಸಲುವಾಗಿ ಏನೂ ಅರೇಂಜ್ಮೆಂಟ್ಸ್ಗಳು ಮಾಡಬೇಕಾಗಿಲ್ಲ. ನಾವೇನು ಇದೆಲ್ಲ ಅವ್ನು ಚೇಂಜ್ ಆದಂದ್ರೆ ನಾನ್ ಚೇಂಜ್. ಹೊರಗಿಂದ ಏನು ಸಂಬಂಧ ಇಲ್ಲ.
ಯು ಆರ್ ಟ್ರೂಲಿ ಹ್ಯಾಪಿ ಫಾರ್ ನೋ ರೀಸನ್, ದಟ್ ಈಸ್ ಯುವರ್ ನೇಚರ್. ನೀವು ಖುಷಿಯಾಗಿರೋದೇ ನಿಮ್ಮ ನೈಜ ಸ್ವಭಾವ ಸ್ವರೂಪ. ನಾವು ಮರ್ತಿದ್ದೇವೆ ಅಷ್ಟೇ, ಅದ್ರ ಮೇಲೆ ಧೂಳು ಬಿದ್ದಿದೆ ಅಷ್ಟೇ, ಒಳಗಡೆ ಅದೇ ಇದೆ. ಆ ಧೂಳನ್ನ ಝಾಡಿಸ್ಬೇಕಷ್ಟೆ. ಸೊ ನೀವು ಇವತ್ತೆಲ್ಲರೂ ಒಂದು ಆಯ್ಕೆಯನ್ನ ಮಾಡು. ಇದು ಬಿಟ್ಟು ನಾನು ಮತ್ತೆ ಮೆಡಿಟೇಷನ್ ಕ್ಲಾಸಸ್ ಎಲ್ಲ ಮಾಡಿಸ್ತೇನೆ, ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ತಿಳುವಳಿಕೆ ಎಲ್ಲದಕ್ಕಿಂತ ಮುಖ್ಯ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋ ತಿಳುವಳಿಕೆ, ಮತ್ತೇನಿಲ್ಲ. ಹಿಂಗ್ ಹಿಡ್ಕೊಂಡು ಕೂಡೋದ್ರಿಂದ ಏನಾಗಲ್ಲ. ತಿಳುವಳಿಕೆ, ನಾಲೆಜ್, ಅದನ್ನೇ ಜ್ಞಾನ ಅಂತ ಕರೀತಾರೆ, ಅದನ್ನೇ ಅರಿವು ಅಂತ ಕರೀತಾರೆ, ಅದನ್ನೇ ಪ್ರಜ್ಞೆ ಅಂತ ಕರೀತಾರೆ. ನೀವು ಮಾಡುವ ಸಣ್ಣ ಸಣ್ಣ ಕೆಲಸಗಳನ್ನ, ಊಟ ಮಾಡ್ತಿರ್ತೀರಲ್ಲ, ಊಟವನ್ನ ಖುಷಿಯಾಗಿ ಮಾಡಿ. ಆ ಊಟ ಮಾಡುವ ಪ್ರಕ್ರಿಯೆ ನಿಮ್ಮಲ್ಲಿ ಧ್ಯಾನವಾಗುತ್ತೆ, ಅದು ನಿಮ್ಮಲ್ಲಿ ವಿಶ್ರಾಂತಿಯನ್ನ ತರುತ್ತೆ. ನೀವು ಮಾಡುವ ಸಣ್ಣ ಸಣ್ಣ ಕೆಲಸಗಳನ್ನ ಲವಲವಿಕೆಯಿಂದ ಮಾಡಿ, ಅದು ನಿಮ್ಮಲ್ಲಿ ವಿಶ್ರಾಂತಿಯನ್ನ ತರುತ್ತೆ. ನಾವು ಹೆಂಗ್ ಮಾಡ್ತಿರ್ತೀವಿ ಕೆಲಸ, ಮಾಡಿ ಮುಗಿಸ್ಬೇಕು, ಓಡ್ತಾ ಇದೀವಿ. ಆ ಓಡೋದ್ರಿಂದ ನಿಮ್ಮಲ್ಲಿ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಒತ್ತಡ ಎದರಿಂದ ಕ್ರಿಯೇಟ್ ಆಗುತ್ತೆ ಗೊತ್ತಾ? ದೇಹ ಇಲ್ಲಿ ಇರುತ್ತೆ, ಮನಸ್ಸು ಎಲ್ಲೋ ಬೇರೆ ಕಡೆ ಇರುತ್ತೆ, ಅದೇ ಒತ್ತಡ ಕ್ರಿಯೇಟ್ ಆಗುತ್ತೆ. ನಿಮ್ಮ ದೇಹ ಎಲ್ಲಿರುತ್ತೆ, ನೀವು ಅಲ್ಲಿ ಇರೋದಿಲ್ಲ. 99.9% ಆಫ್ ದ ಟೈಮ್ ಯುವರ್ ಬಾಡಿ ಅಂಡ್ ಯು ಆರ್ ನಾಟ್ ಎಟ್ ದ ಸೇಮ್ ಪ್ಲೇಸ್. ನೀವು ಊಟ ಮಾಡ್ತಾ ಇರ್ತೀರ, ಮನಸ್ಸೆಲ್ಲೋ ಬೇರೆ ಕಡೆ ಇದೆ. ನೀವು ಊಟ ಮಾಡ್ತಾ ಇರ್ತೀರ, ಮನಸ್ಸೆಲ್ಲೋ ಬೇರೆ ಕಡೆ ಇದೆ. ನೀವು ಊಟವನ್ನ ಜಾಗರೂಕತೆಯಿಂದ ಮಾಡಿ, ಅರಿವಿನಿಂದ ಮಾಡಿ, ಪ್ರಜ್ಞೆಯಿಂದ ಮಾಡಿ, ಖುಷಿಯಾಗಿ ಮಾಡಿ. ಸಣ್ಣ ಸಣ್ಣ ಕೆಲಸಗಳನ್ನ ಖುಷಿಯಾಗಿ ಮಾಡಿ, ಆನಂದದಿಂದ ಮಾಡಿ ಮುಗಿಸ್ಬೇಕು ಅಂತ ಏನು ಮಾಡಬೇಡಿ. ಇದು ಒಂದೇ ಮಾಡಿ ನೋಡಿ, ನೀವು ಖುಷಿಯಾಗೇ ಇರ್ತೀರ. ನೀವೇನು ಮಾಡ್ಬೇಕಾಗಿಲ್ಲ. ನೀವ್ ಏನ್ ಮಾಡ್ತಾ ಇದ್ರೆ ಅದನ್ನ ಎಂಜಾಯ್ ಮಾಡಿ. ನಾವೇನ್ ಮಾಡ್ತೇವೆ, ನಾಳೆ ನಾನು ಖುಷಿಯಾಗಿ ಇರಬೇಕು, ಆನಂದದಿಂದ ಇರಬೇಕು. ಇವತ್ತು ನಾನು ಹಿಂಗೆ ಇರ್ತೀನಿ, ಟೆನ್ಷನ್ ಸ್ಟ್ರೆಸ್. ನೀವು ಇವತ್ತು ಹೆಂಗಿದ್ದೀರಾ, ನೀವು ನಾಳೆ ಹಂಗೆ ಇರ್ತೀರಾ, ನೆನ್ಪಿಟ್ಕೊಳ್ಳಿ. ನೀವು ಇವತ್ತು ಖುಷಿಯಾಗಿ ರಿಲ್ಯಾಕ್ಸ್ ಆಗಿ ಪಾಸಿಟಿವ್ ಆಗಿ ಇರೋದು ರೂಢಿಸ್ಕೊಂಡ್ರಿ ಅಂದ್ರೆ ನಾಳೆ ಅದೇ ಇರುತ್ತೆ. ನೀವು ನಿಮ್ಮ ನಾಳೆ ಅನ್ನೋದು ಇವತ್ತಿಗಿಂತ ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಇಲ್ಲ, ಬೀರಲ್ಲ. ನೀವು ಅಷ್ಟು ವೀಕ್ ಇಲ್ಲ ನಿಮ್ ಮೇಲೆ ಬೇರೆಯವ್ರ ಪ್ರಭಾವ ಬೀರಿಸಷ್ಟು. ಯು ಕ್ಯಾನ್ ರೈಸ್. ನೀವು ಅವ್ರ ಮೇಲೆ ಪ್ರಭಾವವನ್ನು ಬೀರಿಸಬಹುದು. ನೀವು ಬದಲಾಗಿ ನಿಮ್ಮ ಪ್ರಭಾವ ಅವ್ರ ಮೇಲೆ ಬೀಳುತ್ತೆ. ನೀವು ರೈಸ್ ಆಗ್ಬೇಕು. ಯು ಹ್ಯಾವ್ ಟು ರೈಸ್. ಬೇರೆಯವರ ಪ್ರಭಾವ ಯಾಕೆ ನಿಮ್ಮ ಮೇಲೆ ತಗೊಳ್ತೀರಾ? ನೀವು ರೈಸ್ ಆಗಿ, ನೀವು ಖುಷಿಯಾಗಿರಿ, ನಿಮ್ಮ ಪ್ರಭಾವ ಅವ್ರ ಮೇಲೆ ಬೀಳಿ. ದಿಸ್ ಈಸ್ ಅ ಚಾಯ್ಸ್, ಯು ಮೇಕ್ ಇಟ್ ಫ್ರಮ್ ಟುಡೇ. ಅವ್ರು ಏನಂದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಆರಾಮಾಗಿರ್ತೀನಿ ಒಂದು ವಾರ. ನೀವು ಮಾಡಿ ನೀವು ಮಾಡಿ ನೋಡಿ. ದ ಮೂಮೆಂಟ್ ಯು ರೈಸ್, ಅವೇರ್ನೆಸ್, ಪ್ರಜ್ಞೆ, ಆಯ್ಕೆ. ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರೋ ಏನೋ ಅಂತಾರೆ, ನಿಮ್ಮ ಹತ್ರ ಒಳಗಡೆ ಬಂದಿರುತ್ತೆ ಏನೋ ಹೇಳಬೇಕು ಅಂತ, ಅವಾಗ ನಾನು ಹೇಳಲ್ಲ, ನಾನು ಬಿಡ್ತೀನಿ ಇದು ಅಂತ. ಅವೇರ್ನೆಸ್, ಪ್ರಜ್ಞೆ ತಗೊಂಡ್ ಬನ್ನಿ. ಪ್ರಜ್ಞೆಯಿಂದ ಏನಾದ್ರೂ ಹೇಳಿದ್ರು ಓಕೆ, ಬಟ್ ಪ್ರಜ್ಞೆ ಇಲ್ಲದೆ ಹೇಳಬೇಡಿ, ಅರಿವಿಲ್ಲದೆ ಹೇಳಬೇಡಿ, ರಿಯಾಕ್ಟ್ ಮಾಡಬೇಡಿ. ಅವಾಗ ನೋಡಿ, ಆ ಎದುರಿನವನ ಕೋಪನೂ ಕಡಿಮೆ ಆಗುತ್ತೆ. ಸೊ ನೀವು ಈ ಅವೇರ್ನೆಸ್ ಅನ್ನ, ಈ ಪ್ರಜ್ಞೆಯನ್ನ ಸ್ವಲ್ಪ ಬೆಳೆಸ್ಕೊಳ್ಬೇಕು. ಒಂದೇ ದಿವಸಕ್ಕಾಗಲ್ಲ, ನನಗೂ ಗೊತ್ತಿದೆ. ಬಟ್ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡದೆ ತಾನೇ ಬದಲಾಗುತ್ತೆ, ಸಿಚುವೇಶನ್ಸ್ಗಳು ಬದಲಾಗುತ್ತೆ, ಆಗೋದಿಲ್ಲ. ಇಟ್ ವಿಲ್ ನೆವರ್ ಚೇಂಜ್. ಇವತ್ತೇನಿದೆ ನಾಳೆ ಮತ್ತೊಂದಿರುತ್ತೆ ಅಷ್ಟೇ. ರೂಪಗಳ ಬದಲಾಗುತ್ತೆ, ಅದೇ ಇರುತ್ತೆ. ಕಾಲಾಂತರಗಳಿಂದ ಅದೇ ಇದೆ. ಇಟ್ ವಿಲ್ ನಾಟ್ ಚೇಂಜ್. ಯಾರದು ಚೇಂಜ್ ಆಗಿದೆ, ಯಾರು ತಾವು ಚೇಂಜ್ ಆಗಿದ್ರೆ ಅವ್ರ ಜೀವನದಲ್ಲಿ ಚೇಂಜ್ ಆಗಿದೆ. ಜಗತ್ ಎಂದೂ ಚೇಂಜ್ ಆಗಿಲ್ಲ. ನಾವು ಹೇಳ್ತೇವೆ ರಾಮರಾಜ್ಯ ರಾಮನ್ ಟೈಮಿಗೂ ಇಂಥವೇ ಇದ್ದು ಎಲ್ಲ ಸಮಸ್ಯೆಗಳು. ಅವಾಗ ಇರ್ಲಿಲ್ವಾ? ನಾವು ಹೇಳ್ತೀವಿ ರಾಮರಾಜ್ಯ ಮಾಡೋಣ. ರಾಮನ್ ಟೈಮಿಗೆ ಸಮಸ್ಯೆ ಇರ್ಲಿಲ್ವಾ? ರಾಮನ್ ಟೈಮಿಗೆ ರಾವಣ ಇರ್ಲಿಲ್ವಾ? ಯಾವಾಗ್ಲೂ ಹಿಂಗೆ ಇದೆ ಜಗತ್ತು ಬೇರೆ ಇಲ್ಲ. ಸೊ ಯಾವ ಕಾಲ ಘಟ್ಟಕ್ಕೆ ಒಬ್ಬೊಬ್ಬರು ರೈಸ್ ಆಗ್ಬಹುದು. ನಾವು ರೈಸ್ ಆಗಬೇಕು. ನಾವು ಆ ಒತ್ತಡದಿಂದ ಹೊರಗಡೆ ಬರಬೇಕು. ನಾವು ಅರಿವನ್ನ ಬೆಳೆಸ್ಕೊಳ್ಬೇಕು. ಸೊ ಅದು ನನ್ನ ಜವಾಬ್ದಾರಿ. ಅದು ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ನಿಮಗದೊಂದು ಆಯ್ಕೆ ಇದೆ. ಸೊ ಯು ಹ್ಯಾವ್ ಟು ರೈಸ್.
ನೀವು ಸಣ್ಣ ಸಣ್ಣ ವಿಷಯಕ್ಕೆ ಅವ್ರು ಹಿಂಗ್ ಮಾತಾಡ್ತಾರೆ, ಅವ್ರದು ಅಂತಾರೆ, ಇದು ಅಂತಾರೆ, ಅವ್ ನೀವು ಬಿಡ್ಬೇಕು. ನೀವು ಬಿಡ್ಬೇಕು. ಯು ಹ್ಯಾವ್ ಟು ರೈಸ್. ಅವ್ನ್ ಹಂಗಂತಾನೆ ಏನ್ ಮಾಡ್ಲಿ, ಅವ್ನ್ ಹಂಗಂತಾನೆ ಅಂತ ನೀವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಯು ರೈಸ್. ನೀವು ಅದನ್ನ ಬಿಡಿ, ನೀವು ಮೇಲೆ ಹೋಗಿ. ಸೊ ನೀವು ಮೇಲೆ ಹೋಗ್ಲಿಕ್ಕೆ ನೀವು ಬೇರೆಯವ್ರು ಯಾಕೆ ನಿಮ್ಗೆ ಏನ್ ಮಾಡ್ಬೇಕು? ಸೊ ಅವನು ಕೋಪ ಮಾಡ್ಕೊಂಡ, ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನೋಡಿ ನೀವು ದೊಡ್ಡವರಾಗ್ಬಿಡ್ತೀರಾ. ನೀವು ಎದುರು ಉತ್ತರ, ಅವನು ಏನಾದ್ರೂ ಎದುರು ಉತ್ತರ ಕೊಟ್ರಿ ಅಂದ್ರೆ ನೀವು ಸಣ್ಣವರಾಗ್ತೀರಾ. ನೀವು ಒಂದ್ ದಿವಸ ಯಾರೋ ಏನೋ ಅಂತಾರೆ, ನೀವು ಏನು ಅನ್ಬೇಡಿ, ನೋಡಿ ನೀವು ದೊಡ್ಡವರಾಗ್ಬಿಡ್ತೀರಾ. ನೆಕ್ಸ್ಟ್ ಮೂಮೆಂಟ್ ನೀವು ಎಲಿವೇಟ್ ಆಗಿರ್ತೀರಾ, ನೀವು ದೊಡ್ಡವರಾಗಿರ್ತೀರಾ. ಒಂದ್ 10 ನಿಮಿಷ ಆದ್ಮೇಲೆ ಅವನೇ ಪಶ್ಚಾತ್ತಾಪ ಪಡ್ತಾನೆ, ಯಾಕಾದ್ರೂ ಅಂದೆ ಅಂತ ಹೇಳಿ. ಸೊ ಅವನನ್ನ ಬದಲಾಯಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ. ನಾವೇನ್ ಮಾಡ್ತಾ ಇದೀವಿ, ಅವ ಹಂಗಂದ ನಾನು ಅಂದ್ಬಿಡ್ತೀನಿ, ಮುಗ್ದೆ ಹೋಯ್ತಲ್ಲಿ, ಅವನು ಹಂಗೆ ನಾವು ಹಂಗೆ. ಸೊ ದಿಸ್ ಇಸ್ ವಾಟ್ ವಿ ಆರ್ ಡೂಯಿಂಗ್. ಅದೇ ಹೇಳ್ತಾ ಇದ್ದೀನಿ, ಈಗೋನೇ ಪ್ರಾಬ್ಲಮ್ ಎಲ್ಲದಕ್ಕಿಂತ ದೊಡ್ಡದು. ಈಗೋನೇ ಬಿಡೋದಕ್ಕೆ ಧ್ಯಾನ ಮಾಡೋದು. ಅದೇ ಈಗೋನೇ ಬಿಡಬೇಕು, ಅದೇ ಈಗೋ ಬಿಡಬೇಕು. ಸಣ್ಣವರಾಗಬೇಕು, ಅವಾಗೆ ದೊಡ್ಡವರಾಗಬೇಕು. ಅದೇ ಅದರ ಮಾರ್ಗ ಇದೆ. ಮಾರ್ಗ ತುಂಬಾ ಸೂಕ್ಷ್ಮ ಇದೆ. ನೀವು ಅದೇ ಈಗೋ ಅಲ್ಲಿ ಇದ್ರೆ ಅದ್ರಲ್ಲೇ ಇರ್ತೀರಾ. ಇಷ್ಟು ದಿವಸ ಅದೇ ಮಾಡಿದೀವಲ್ಲ, ಇನ್ನೂ ಅದೇ ಮಾಡ್ತೀರಾ ಮಾಡಿಸಿ. ಒಂದೇ ಒಂದು ವಿಷಯ, ಇಟ್ ಈಸ್ ಅ ಚಾಯ್ಸ್ ಅಷ್ಟೇ. ಮತ್ತೆ ಅಗೇನ್ ಇಟ್ ವಿಲ್ ಕಮ್, ಇಟ್ ಈಸ್ ಅ ಚಾಯ್ಸ್. ಅವನ್ ಹಂಗಂದ, ನಿಮ್ಮ ಎದುರುಗಡೆ ಆಯ್ಕೆ ಇದೆ. ನೀವು ರಿಯಾಕ್ಟ್ ಮಾಡ್ಬೇಕಾ, ಇಗ್ನೋರ್ ಮಾಡ್ಬೇಕಾ, ಹೋಗ್ಲಿ ಬಿಡ ಅನ್ಬೇಕಾ, ಇಟ್ ಈಸ್ ಅ ಚಾಯ್ಸ್. ಯು ಡಿಸೈಡ್. ಯು ಆರ್ ಫ್ರೀ ಟು ಚೂಸ್. ಪ್ರಕೃತಿ ನಮಗೆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ನಿನಗೆ ಏನ್ ಬೇಕೋ ಹಂಗ್ ಮಾಡು. ಪ್ರಕೃತಿ ನಮ್ಮ ಮಧ್ಯದಲ್ಲಿ ಬರೋದಿಲ್ಲ. ಪ್ರಕೃತಿ ಮನುಷ್ಯನನ್ನ ಯಾವ ಘಟ್ಟಕ್ಕೆ ತಂದು ಬಿಟ್ಟಿದೆ ಅಂತಂದ್ರೆ, ಇದಾದ ಮೇಲೆ ನಮ್ಮ ಚಾಯ್ಸ್ ಇಂದ ನಾವು ನಿರ್ಣಯಗಳನ್ನ ತಗೊಳ್ತೀವಿ. ಪ್ರಕೃತಿ, ನೇಚರ್ ವಿಲ್ ನಾಟ್ ಇಂಟರ್ಫಿಯರ್. ಇಟ್ ಈಸ್ ಅ ಚಾಯ್ಸ್. ನಾವು ದುಃಖಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಆಯ್ಕೆ, ನಮ್ಮ ಆಯ್ಕೆ ಅದು. ಇವತ್ತು ನೀವು ಟೆನ್ಷನ್ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ರಿ ಅಂತಂದ್ರೆ ನಿಮ್ಮ ನಾಳೆ ಇವತ್ತಿನ ತರಾನೇ ಇರುತ್ತೆ. ಆರ್ ಟುಮಾರೋ ಇಸ್ ಅ ಕಂಟಿನ್ಯೂವೇಶನ್ ಆಫ್ ಟುಡೇ. ನೆನ್ಪಿಟ್ಕೊಳ್ಳಿ, ಬೇರೆ ತರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅದೇ ತಪ್ಪು ಮಾಡ್ತಾ ಇದ್ವಿ. ನಾನು ಇವತ್ತು ಟೆನ್ಷನ್ ಮಾಡ್ಕೊಳ್ತೀನಿ, ಬಟ್ ನಾಳೆ ಆರಾಮ್ ಇರ್ತೀನೇನೋ ಅಂತ. ನಾಳೆ ಹೆಂಗ ಆರಾಮ್ ಇರ್ಲಿಕ್ಕೆ ಸಾಧ್ಯ? ನಾಳೆ ಅನ್ನೋದು ಎಲ್ಲಿಂದ ಕ್ರಿಯೇಟ್ ಆಗ್ತಾ ಇದೆ? ಇವತ್ತು ನಿಮ್ಮ ಒಳಗಡೆ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಮ ಒಳಗಡೆಯಿಂದ ಮುಂದಿನ ಕ್ಷಣ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಮ ಒಳಗಡೆಯಿಂದ ಮುಂದಿನ ಕ್ಷಣ ಕ್ರಿಯೇಟ್ ಆಗ್ತಾ ಇದೆ. ನಮ್ಮ ಒಳಗಡೆ ನಮ್ಮ ಮುಂದಿನ ಕ್ಷಣ ಕ್ರಿಯೇಟ್ ಆಗ್ತಾ ಇದೆ. ಯುವರ್ ನೆಕ್ಸ್ಟ್ ಮೂಮೆಂಟ್ ಈಸ್ ಕ್ರಿಯೇಟಿಂಗ್ ವಿದಿನ್ ಯು. ಸೊ ಈ ಕ್ಷಣದಲ್ಲಿ ನೀವು ರಿಲ್ಯಾಕ್ಸ್ ಆಗಿದ್ರಿ ಅಂದ್ರೆ ಮುಂದಿನ ಕ್ಷಣದಲ್ಲಿ ನೀವು ರಿಲ್ಯಾಕ್ಸ್ ಆಗಿರ್ತೀರಿ. ಈ ಕ್ಷಣದಲ್ಲಿ ನೀವು ಖುಷಿ ಆಗಿದ್ರಿ ಅಂದ್ರೆ ಮುಂದಿನ ಕ್ಷಣದಲ್ಲಿ ನೀವು ಖುಷಿ ಆಗಿರ್ತೀರಿ. ನಾನು ಗ್ಯಾರಂಟಿ ಕೊಡ್ತೇನೆ, ಬೇಕಾದ್ರೆ ನೋಡಿ. ಯು ಜಸ್ಟ್ ಬಿ ಹ್ಯಾಪಿ. ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಕ್ಷಣ ನೀವು ಖುಷಿಯಾಗಿ ಇರ್ತೀರಿ. ಫಾರ್ ನೋ ರೀಸನ್. ನೀವು ಖುಷಿಯಾಗಿರ್ಲಿಕ್ಕೆ ಕಾರಣ ಬೇಕಾ? ನೀವು ರಿಲ್ಯಾಕ್ಸ್ ಆಗಿರ್ಲಿಕ್ಕೆ ಕಾರಣ ಬೇಕಾ? ಏನೂ ಬೇಡ. ಯಾಕೆ ಕಾರಣಗಳನ್ನು ಹುಡುಕ್ಬೇಕು? ನಮಗೇನ್ ಸಿಕ್ಕಿದೆ ಅದು ಕಡಿಮೆ ಇದೆಯಾ? ನಮ್ಮೆಲ್ಲರಿಗೂ ಜೀವನಕ್ಕೆ ಅವಶ್ಯಕತೆ ಏನಿದೆ ಅದಕ್ಕಿಂತ ಜಾಸ್ತಿ ಸಿಕ್ಕಿದೆ, ಹೌದಾ ಅಲ್ವಾ? ಹೆಸರು ಜೀವನಕ್ಕೆ ಏನು ಅವಶ್ಯಕತೆ ಅದಕ್ಕಿಂತ ಜಾಸ್ತಿ ಸಿಕ್ಕಿದೆಯೋ ಸಿಕ್ಕಿಲ್ವೋ? ಎಸ್ ಅವ್ರನು ಸ್ವಲ್ಪ ಯೋಚನೆ ಮಾಡಿ. ಸಿಕ್ಕಿಲ್ವಾ? ಜೀವನಕ್ಕೆ ಏನು ಅವಶ್ಯಕತೆ ಇದೆ ಅದಕ್ಕಿಂತ ಜಾಸ್ತಿ ಸಿಕ್ಕಿದೆ, ಹೌದಾ ಅಲ್ವಾ? ಎಸ್ ಅವ್ರನು ಸಿಕ್ಕಿದೆ ಸಿಕ್ಕಿಲ್ವಾ? ಸಿಕ್ಕಿಲ್ವಾ? ಏನ್ ತಗೊಂಡ್ ಬಂದಿದ್ರಿ? ಏನಾದ್ರೂ ತಗೊಂಡ್ ಬಂದಿದ್ವಾ? ಬರುವಾಗ ಏನು ತಗೊಂಡ್ ಬಂದಿಲ್ಲ. ಈಗೆಲ್ಲ ಸಿಕ್ಕಿದ್ದೆ ಅಲ್ಲ. ಈಗ ಏನೇನ್ ಪಡ್ಕೊಂಡಿದೀವಿ ಎಲ್ಲ ಸಿಕ್ಕಿದ್ದೇ ಅಲ್ಲ. ನಾವೇನ್ ತಗೊಂಡ್ ಬಂದಿದ್ದೀವಿ? ಸೊ ನಾವೇನ್ ಮಾಡ್ತಾ ಇದೀವಿ? ಏನು ನಮಗೆ ಸಿಕ್ಕಿದೆ ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ. ಯಾರೋ ಕೇಳಿದ್ರು ಸ್ಟ್ರೆಸ್ ಟೆನ್ಷನ್ ಹೆಂಗ್ ಕಡಿಮೆ ಮಾಡ್ಕೊ. ನಮಗ್ ಏನು ಒಳ್ಳೇದ ಆಗಿದೆ ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ. ಅದರ ಪ್ರತಿ ಕೃತಜ್ಞತೆಯನ್ನ ತರ್ಕೊಳ್ತಾ ಇಲ್ಲ. ನಮ್ಮಲ್ಲಿ ಏನಿಲ್ಲ ಅದ್ರ ಬಗ್ಗೆ ಕಂಪ್ಲೇಂಟ್ಸ್ ಮಾಡ್ಕೊಳ್ತಾ ಇದ್ವಿ. ವಿ ಆರ್ ನಾಟ್ ಅಪ್ರಿಶಿಯೇಟಿಂಗ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ರಿಸೀವ್ಡ್ ಇನ್ ಅವರ್ ಲೈಫ್. ಗ್ರಾಟಿಟ್ಯೂಡ್ ಅನ್ನ ಬೆಳೆಸ್ಕೊಳ್ಳಿ, ಕೃತಜ್ಞತೆಯ ಭಾವವನ್ನ ಬೆಳೆಸ್ಕೊಳ್ಳಿ. ಬಿ ಥ್ಯಾಂಕ್ಫುಲ್ ಎವ್ರಿ ಡೇ ಫಾರ್ ಸಮಥಿಂಗ್ ಆರ್ ದ ಅದರ್. ದಿನಕ್ಕೆ ಒಂದು ಸಲ ಆದ್ರೂ ನಾವು ಗ್ರಾಟಿಟ್ಯೂಡ್ ಅನ್ನ ಹೇಳಿದೀವ? ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ
ಒಂದು ವಸ್ತು ವಿಷಯದ ಪ್ರತಿ ಆದ್ರೂ ನಾವು ಕೃತಜ್ಞತೆಯನ್ನ ಹೇಳಿದೀವ? ಕಂಪ್ಲೇಂಟ್ಸ್ ಗಳನ್ನ ಹೇಳಿದೇವೆ. ಅವ್ನು ಹಂಗೆ, ಇವ್ನು ಹಿಂಗೆ, ಅದು ಹಂಗಾಯ್ತು, ಇದು ಹಿಂಗಾಯ್ತು, ಅದು ಹಂಗೆ. ಕಂಪ್ಲೇಂಟ್ಸ್ ಗಳನ್ನ 100 ಹೇಳಿದ್ದೇವೆ. ಕೃತಜ್ಞತೆಯನ್ನ ಒಂದು ಸಲನೂ ಹೇಳಿಲ್ಲ. ನಾವು ಗ್ರಾಟಿಟ್ಯೂಡ್ ಅನ್ನ ಹೇಳದೆ, ನೀವು ಗ್ರಾಟಿಟ್ಯೂಡ್ ಅನ್ನ ಹೇಳಿಲ್ಲ ಅಂದ್ರೆ ನಿಮ್ಮ ವೈಬ್ರೇಷನ್ ಹೆಂಗ್ ರೈಸ್ ಆಗುತ್ತೆ? ನೀವು ಕಂಪ್ಲೇಂಟ್ಸ್ ಗಳನ್ನ ಹೃದಯದಲ್ಲಿ ಇಟ್ಕೊಂಡ್ರಿ ಅಂದ್ರೆ ಅದೇ ನಾಳೆ ನೀವು ಅದೇ ಕಂಪ್ಲೇಂಟ್ಸಿನ ಸುಳಿಯಲ್ಲೇ ಸಿಕ್ಕಾಕೊಂಡ್ಬಿಡ್ತೀರ. ನೀವು ಇವತ್ತು ಗ್ರಾಟಿಟ್ಯೂಡ್ ಹೇಳಿ ನೋಡಿ, ನಿಮ್ಮ ವೈಬ್ರೇಷನ್ ರೈಸ್ ಆಗುತ್ತೆ. ಯುವರ್ ವೈಬ್ರೇಷನ್ ವಿಲ್ ರೈಸ್. ನಿಮ್ಮ ಜೀವನದಲ್ಲಿ ಏನೂ ಒಳ್ಳೇದಾಗ್ತಾ ಇಲ್ವಾ? ನಿಮಗೆ ಊಟ ಮಾಡಕ್ ಇವತ್ತು ಅನ್ನ ಸಿಗ್ಲಿಲ್ವಾ? ಕುಡಿಯಕ್ ನೀರು ಸಿಗ್ಲಿಲ್ವಾ? ಉಸಿರಾಡಕ್ ಗಾಳಿ ಸಿಗ್ಲಿಲ್ವಾ? ಅದರ ಪ್ರತಿ ನಾವು ಕೃತಜ್ಞತೆ ಹೇಳಬಾರ್ದ? ಒಂದ್ ದಿವಸ ನೀರು ಬಿಟ್ಟು ನೋಡಿ ಏನಾಗುತ್ತೆ. ಒಂದ್ ನಿಮಿಷ ಮೂಗು ಮುಚ್ಕೊಂಡು ನೋಡಿ ಏನಾಗುತ್ತೆ. ಒಂದ್ ದಿವಸ ಅನ್ನ ಬಿಟ್ಟು ನೋಡಿ ಏನಾಗುತ್ತೆ. ಸೊ ನಮಗೆ ಏನ್ ಬೇಕು ಅದು ಸಿಗ್ತಾನೇ ಇದೆ, ಸಿಗ್ತಾನೇ ಇದೆ, ಸಿಗ್ತಾನೇ ಇದೆ. ಬಟ್ ನಾವು ಅದಕ್ಕೆ ಯಾವುದೇ ಕೃತಜ್ಞತೆ ಹೇಳ್ತಾ ಇಲ್ಲ. ವಿ ಆರ್ ನಾಟ್ ಥ್ಯಾಂಕ್ಫುಲ್ ಅಂಡ್ ವಿ ಎಕ್ಸ್ಪೆಕ್ಟ್ ಅವರ್ ಲೈಫ್ ಶುಡ್ ಚೇಂಜ್. ಹೆಂಗ್ ಚೇಂಜ್ ಆಗ್ಬೇಕು? ನಮ್ಮ ಒಳಗಡೆ ಜೀವನ ಬದಲಾಗದೆ ಹೊರಗಡೆ ಬದಲಾಗಲ್ಲ, ಒಳಗಡೆದು ಬದಲಾಗಬೇಕು. ಅದಕ್ಕೆ ಆ ಗ್ರಾಟಿಟ್ಯೂಡ್ ಅನ್ನ ತರ್ಕೊಳ್ಬೇಕು. ಇದು ನಾವು ಧ್ಯಾನದ ಕ್ಲಾಸ್ ಅಲ್ಲಿ ಮತ್ತೆ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಒಂದು ವಾರದ ಮಟ್ಟಿಗೆ ಸ್ವಲ್ಪ ಮನಸ್ಸನ್ನ ಹಗೂರವಾಗಿ ಇಟ್ಕೊಳ್ಬೇಕು. ಪ್ರಯತ್ನ ಆದ್ರೂ ಮಾಡ್ಬೋದಾ? ಈಗ ಮಾಡ್ಬೋದಾ? ಒಂದು ವಾರದ ಮಟ್ಟಿಗೆ ಮನಸ್ಸನ್ನ ಹಗೂರವಾಗಿ ಇಟ್ಕೊಳ್ಳೋಣ. ಇಟ್ಸ್ ಅ ಚಾಯ್ಸ್. ನೀವು ಮಾಡಿ ನೋಡಿ, ನೀವು ಮಾಡಿ ನೋಡಿ. ನಾನು ಮಾಡ್ತೀನಿ ಅಂದ್ರೆ ಮಾಡ್ತೀರಾ, ಮಾಡಲ್ಲ ಅಂದ್ರೆ ಮಾಡಲ್ಲ. ಸಿ, ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಯು ಆರ್ ಫ್ರೀ. ಆ ಫ್ರೀಡಮ್ ಪ್ರಕೃತಿ ಕೊಟ್ಟಿದೆ. ಅದೇ ನಮಗೆ ಶ್ರಾಪನೂ ಹೌದು, ವರದಾನನೂ ಹೌದು. ಶ್ರಾಪನೂ ಹೌದು, ವರದಾನನೂ ಹೌದು. ನೀವು ಅದನ್ನ ಬಳಸ್ಕೊಂಡ್ರೆ ಅದು ವರದಾನ ಆಗುತ್ತೆ, ನೀವು ಬಳಸ್ಕೊಂಡಿಲ್ಲ ಅಂದ್ರೆ ಅದು ಶ್ರಾಪ ಆಗುತ್ತೆ. ಇಟ್ ಈಸ್ ಅ ಚಾಯ್ಸ್. ಸೊ ನೀವು ಹೇಳಿ, ನಾನು ಆರಾಮಾಗಿರ್ತೇನೆ. ನೀವು ಆರಾಮಾಗೇ ಇರ್ತೀರಾ, ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ರಿಲ್ಯಾಕ್ಸ್ ಆಗೇ ಇರ್ತೀರಿ. ಸೊ ಅದನ್ನ ಮಾಡಿ ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಇನ್ನು ಹೊಟ್ಟೆಯ ಮೇಲೆ ಒತ್ತಡವನ್ನ ಕಡಿಮೆ ಇಟ್ಕೊಳ್ಳಕ್ಕೆ ಮೈಂಡ್ಫುಲ್ ಈಟಿಂಗ್ ಅನ್ನ ಚೆನ್ನಾಗಿ ಫಾಲೋ ಮಾಡಬೇಕು. ಇನ್ನು 5 ದಿವಸದ ಮಟ್ಟಿಗೆ ಒಂದು ಲೈಟ್ ಆಗಿರುವ ಡೈಟ್ ಅನ್ನ ಫಾಲೋ ಮಾಡೋಣ. ಫಾರ್ 5 days ವಿಲ್ ಫಾಲೋ ಅ ಲೈಟ್ ಡೈಟ್. ನಾನು ಹೇಳಿದೆ ನಿಮಗೆ, ದೇಹ ಯಾವಾಗ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕುತ್ತೆ? ಮನಸ್ಸು ಶಾಂತವಾಗಿದ್ದಾಗ, ಹೊಟ್ಟೆಯ ಮೇಲೆ ಒತ್ತಡ ಕಡಿಮೆ ಇದ್ದಾಗ. ವೆನ್ ದ ಮೈಂಡ್ ಈಸ್ ರಿಲ್ಯಾಕ್ಸ್ಡ್ ಅಂಡ್ ದ ಸ್ಟಮಕ್ ಈಸ್ ಎಂಟಿ, ಹೊಟ್ಟೆಯ ಮೇಲೆ ಒತ್ತಡ ಕಡಿಮೆ ಆದಾಗ, ಮನಸ್ಸು ಶಾಂತವಾಗಿದ್ದಾಗ ದೇಹ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕುತ್ತೆ. ಅದಕ್ಕೆ ನಾಳೆಯಿಂದಾನೇ ನೀವು ಅವೇರ್ನೆಸ್ ಇಂದ, ಪ್ರಜ್ಞೆಯಿಂದ, ಅರಿವಿನಿಂದ ಊಟ ಮಾಡಬೇಕು. ಒಂದೊಂದು ತುತ್ತನ್ನ ಹೊಟ್ಟೆಯ ಮೇಲೆ ಯಾವುದೇ ಭಾರ ಹಾಕದೇ ಇರೋ ತರ ಅಗುದು 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 ಹೊಟ್ಟೆಗೆ ಆಹಾರವನ್ನ ಕಳಿಸ್ಬೇಕು. ಮೈಂಡ್ಫುಲ್ ಈಟಿಂಗ್ ಅನ್ನ ನಾಳೆಯಿಂದನೇ ಚೆನ್ನಾಗಿ ಫಾಲೋ ಮಾಡಬೇಕು. ರಾತ್ರಿಯ ಊಟ 7:30 ಆದ್ಮೇಲೆ ನಾಳೆಯಿಂದನೇ ಏನೂ ತಿನ್ಬಾರ್ದು. ಆಫ್ಟರ್ 7:30 ಯು ಶುಡ್ ನಾಟ್ ಈಟ್ ಎನಿಥಿಂಗ್. ಸಮರ್ಪಕವಾಗಿ ದೇಹಕ್ಕೆ ನೀರನ್ನ ಕೊಡಬೇಕು. ನಾಳೆಯಿಂದನೇ ಕಂಪಲ್ಸರಿಲಿ 3 ಲೀಟರ್ ನೀರನ್ನ ಕುಡಿಬೇಕು. ಇನ್ನು 5 ದಿವಸದ ಮಟ್ಟಿಗೆ ಒಂದು ಲೈಟ್ ಆಗಿರುವ ಡೈಟ್ ಅನ್ನ ಫಾಲೋ ಮಾಡೋಣ. 5 days. ಇವತ್ತು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ. 5 days. ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ. 5 ದಿವಸಕ್ಕೆ ಒಂದು ಲೈಟ್ ಆಗಿರುವ ಡೈಟ್ ಅನ್ನ ಫಾಲೋ ಮಾಡೋದು. ಈ ಫಸ್ಟ್ 2 ದಿವಸ ಆ ನಿಟ್ಟಿನಲ್ಲಿ ನೀವು ಪ್ರಿಪೇರ್ ಆಗಬೇಕು. ಸೊ ನಾಳೆಯಿಂದನೇ ಯಾರು ನಾನ್ ವೆಜಿಟೇರಿಯನ್ ಫುಡ್ ಅನ್ನ ತಿಂತೀರಾ, ಒಂದು ವಾರದ ಮಟ್ಟಿಗೆ ಅದನ್ನ ಅವಾಯ್ಡ್ ಮಾಡಿ. ನಾಳೆಯಿಂದನೇ ಹೊರಗಡೆ ತಿನ್ನೋದನ್ನ ಅವಾಯ್ಡ್ ಮಾಡಿ ಫಾರ್ 1 week. ಸೊ ನಾಳೆಯಿಂದನೇ ಯಾವುದೇ ಊಟವನ್ನ ಅತಿಯಾಗಿ ಹೆವಿ ಮಾಡ್ಕೊಳ್ಳಕ್ ಹೋಗಬೇಡಿ. ಸೊ ನಾಳೆಯಿಂದನೇ ಮೈಂಡ್ಫುಲ್ ಈಟಿಂಗ್ ಅನ್ನ ಚೆನ್ನಾಗಿ ಪಾಲನೆ ಮಾಡಿ, ಚೆನ್ನಾಗಿ ಅಗುದು ರುಚಿ ಮಾಡ್ಕೊಂಡು ಊಟ ಮಾಡುವ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ. ಸೊ 5 ದಿವಸಕ್ಕೆ ಏನೆಲ್ಲ ಹಣ್ಣುಗಳು ಬೇಕಾಗುತ್ತೆ, ತರಕಾರಿಗಳು ಬೇಕಾಗುತ್ತೆ, ಅದರ ಲಿಸ್ಟ್ ಅನ್ನ ನಾನು ನಾಳೆ ಕಳಿಸಿರ್ತೇನೆ. ಸೊ ಅದನ್ನ ನೆಕ್ಸ್ಟ್ 2 ದಿವಸದಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಾಳೆ ನಾಡಿದ್ದು ನಿಮಗೆ ಟೈಮ್ ಸಿಗುತ್ತೆ. ಆ ಹಣ್ಣುಗಳನ್ನ, ತರಕಾರಿಗಳನ್ನ ತಂದಿಟ್ಕೊಳ್ಳುವ ಪ್ರಯತ್ನ ಮಾಡಿ. ಸೊ ನಾನು ಶುಕ್ರವಾರದ ಏನ್ ಚಾರ್ಟ್ ಇದೆ ಅದನ್ನ ಗುರುವಾರ ಕೊಡ್ತೇನೆ, ಶನಿವಾರದ ಚಾರ್ಟ್ ಅನ್ನ ಶುಕ್ರವಾರ ಕೊಡ್ತೇನೆ, ರವಿವಾರ ಚಾರ್ಟ್ ಅನ್ನ ಶನಿವಾರ. ಆ ರೀತಿ 1 ದಿವಸ ಮುಂಚೆ ನಾನು ಚಾರ್ಟ್ ಅನ್ನ ಕೊಡ್ತೇನೆ 5 ದಿವಸದ ಮಟ್ಟಿಗೆ. ಸೊ 5 ಚಾರ್ಟ್ ಗಳನ್ನ 5 ದಿವಸದ ಮಟ್ಟಿಗೆ ನೀವು ಫಾಲೋ ಮಾಡಬೇಕು. ಆದ್ರೆ ನಾಳೆ ನಾಡಿದ್ದು ಆ ನಿಟ್ಟಿನಲ್ಲಿ ಪ್ರಿಪೇರ್ ಆಗಬೇಕು.
ಸೊ ಮನಸ್ಸನ್ನ, ದೇಹವನ್ನ ಪ್ರಿಪೇರ್ ಮಾಡಿ. ಮುಂದಿನ 5 ದಿವಸ ನಾನು ಒಂದು ಲೈಟ್ ಡೈಟ್ ಅನ್ನ ಫಾಲೋ ಮಾಡ್ತೇನೆ. ಹೊಟ್ಟೆ ಮೇಲೆ ಯಾವುದೇ ಒತ್ತಡವನ್ನ ಹಾಕದೇ ಇರೋ ತರ ಲೈಟ್ ಆಗಿರುವ ಡೈಟ್ ಅನ್ನ ನಾನು ಫಾಲೋ ಮಾಡ್ತೇನೆ. ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ತೇನೆ. ಅದ್ರ ಜೊತೆ ಅಲ್ಪ ಸ್ವಲ್ಪ ವಾಕಿಂಗು, ಎಕ್ಸರ್ಸೈಸ್ ಮಾಡಿ. ಹೆವಿ ಎಕ್ಸರ್ಸೈಸ್ ಗಳನ್ನ ಮಾಡಕ್ ಹೋಗ್ಬೇಡಿ. ಸೊ ಟೆನ್ಷನ್, ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟು ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ನೀವು ಇಟ್ಕೊಳ್ತೀರಾ, ಎಷ್ಟು ಹೊಟ್ಟೆ ಮೇಲೆ ಒತ್ತಡವನ್ನ ನೀವು ಕಡಿಮೆ ಇಡ್ತೀರಾ, ಬಾಡಿ ಸ್ವಲ್ಪ ಹೀಲ್ ಆಗುತ್ತೆ, ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ಅದು ನಿಮಗೆ ಒಂದು ವಾರ ಆದ್ಮೇಲೆ ನಿಮ್ಮ ಅನುಭವಕ್ಕೆ ಬರುತ್ತೆ. ಒಂದು ಸಣ್ಣ ಪ್ರಯತ್ನವನ್ನ ಒಂದು ವಾರದ ಮಟ್ಟಿಗೆ ಮಾಡಿ. ಆದ್ರೆ ಆ ಮೈಂಡ್ಫುಲ್ ಈಟಿಂಗ್ ಅನ್ನ ಏನ್ ಅಳವಡಿಸ್ಕೊಳ್ತೀರಾ, ಅರ್ಲಿ ಡಿನ್ನರ್ ಅನ್ನ ಏನ್ ಅಳವಡಿಸ್ಕೊಳ್ತೀರಾ, ನಾನೇನು ಕೆಲವೊಂದು ಧ್ಯಾನಗಳನ್ನ ಹೇಳ್ಕೊಡ್ತೀನಿ ಅದನ್ನ ಏನ್ ಅಳವಡಿಸ್ಕೊಳ್ತೀರಾ, ಅದನ್ನ ಮುಂದೆ ಕೂಡ ಈ 7 ದಿವಸ ಆದ್ಮೇಲೂ ಕೂಡ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇಸ್ ದಟ್ ಫೈನ್? ಸೊ ಒಂದು 5 ದಿವಸದ ಮಟ್ಟಿಗೆ ಎಲ್ಲರೂ ಕಂಪಲ್ಸರಿಲಿ ಲೈಟ್ ಡೈಟ್ ಅನ್ನ ಫಾಲೋ ಮಾಡೋಣ ಫಾರ್ 5 ಡೇಸ್, ಫ್ರೈಡೇ ಟು ಟ್ಯೂಸ್ಡೇ. ಫ್ರೈಡೇ ಟು ಟ್ಯೂಸ್ಡೇ, ಇಸ್ ದಟ್ ಫೈನ್? ಕಂಪಲ್ಸರಿಲಿ ಮಾಡಬೇಕು. ಈ ಜಾಯಿನ್ ಆಗಿದ್ದೀರಾ ಅಂದ್ಮೇಲೆ ಮಾಡೇಬೇಕು. ಎಸ್, ನಿಮ್ಗೆ ಅದರಲ್ಲಿ ಏನೇ ಡೌಟ್ ಬಂದ್ರು, ಏನೇ ಅಲ್ಟರ್ನೇಟ್ ಬೇಕಾದ್ರು, ಏನೇ ಕಷ್ಟ ಆದ್ರೂ ನನಗೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ನೀವು ಯಾವುದೇ ಸಂಶಯವನ್ನ ಇಟ್ಕೊಂಡು ಮಾಡಬೇಡಿ. ಏನೇ ಡೌಟ್ ಬರಲಿ, ಏನೇ ಕ್ವಶನ್ಸ್ ಇರಲಿ, ಎಷ್ಟೇ ಸಿಲ್ಲಿ ಇರಲಿ, ಏನೇ ಅಲ್ಟರ್ನೇಟ್ ಇರಲಿ, ನಾನು ಹೇಳ್ತೇನೆ. ಸರಿನಾ? ಬಟ್ ನಿಮ್ಮ ಪ್ರಯತ್ನ, ನಿಮ್ಮ ಉತ್ಸಾಹ ಬೇಕು. ಅದನ್ನ ಖುಷಿ ಖುಷಿಯಾಗಿ ಮಾಡಬೇಕು. ಖುಷಿ ಖುಷಿಯಾಗಿ ಮಾಡಬೇಕು. ಬೇಜಾರು ಮಾಡ್ಕೊಂಡು ಮಾಡೋದಲ್ಲ. ಬೇಜಾರು ಮಾಡ್ಕೊಂಡು ಏನೂ ಮಾಡಬೇಡಿ, ಅದು ಯಾವುದೇ ರಿಸಲ್ಟ್ ಅನ್ನು ಕೊಡೋದು. ಏನೇ ಮಾಡಿದ್ರು ಕೂಡ ಇಂಥೂಸಿಯಾಸಮ್, ಏನೇ ಮಾಡ್ಲಿ ಖುಷಿ ಖುಷಿಯಾಗಿ ಮಾಡ. ಒಂದ್ 10%, 20% ಕಡಿಮೆ ಆದ್ರೂ ಪರವಾಗಿಲ್ಲ, ಅದನ್ನ ಎಂಜಾಯ್ ಮಾಡಿ, ಖುಷಿ ಖುಷಿಯಾಗಿ ಫಾಲೋ ಮಾಡಿ. 100% ಮಾಡಕ್ಕಾಗಿಲ್ಲ, 80% ಪರವಾಗಿಲ್ಲ, ದಟ್ ಇಸ್ ಫೈನ್. ಎಂಜಾಯ್ ಮಾಡಿ. ನೀವು ಬೇಜಾರು ಮಾಡ್ಕೊಂಡು ಏನ್ ಮಾಡಿದ್ರು ಕೂಡ ಉಪಯೋಗ. ಎಂಜಾಯ್ ಮಾಡ್ತಾ ಖುಷಿ ಖುಷಿಯಾಗಿ ಮಾಡೋದು. ಸೊ ನಾನು ಆ ಫ್ರೂಟ್ಸ್, ವೆಜಿಟೇಬಲ್ಸ್ ಏನ್ ಬೇಕಾಗುತ್ತೆ ಅದರದ್ದು ಲಿಸ್ಟ್ ಅನ್ನ ನಾಳೆ ಕೊಟ್ಟಿರ್ತೇನೆ. ನೀವು ಅದನ್ನ ನೋಡಿ ಒಂದು ವಾರದ್ದು ಒಂದೇ ಸಲ ತರಬೇಕಾ ಅಥವಾ ಪ್ರತಿನಿತ್ಯ ಇಂಡಿವಿಜುವಲ್ ಚಾರ್ಟ್ ನೋಡಿ ತಗೊಳ್ಬೇಕಾ, ನೀವು ಡಿಸೈಡ್ ಮಾಡಿ. ಯಾವುದೇ ಅಷ್ಟು ಸ್ಪೆಷಲ್ ಐಟಮ್ಸ್ ಏನಿರೋದಿಲ್ಲ, ಎಲ್ಲ ರೆಗ್ಯುಲರ್ ಆಗಿರುವ ಐಟಮೇ. ಮತ್ತೆ ಒಂದು ಹೊತ್ತಿನ ಮಟ್ಟಿಗೆ ನಾನು ಏನಾದ್ರೂ ಗಂಜಿನೋ ಅಂಬ್ಲಿನೋ ಈ ತರ ಕೊಟ್ಟಿರ್ತೇನೆ. ಬರೀ ಹಣ್ಣು ತರಕಾರಿಗಳ ಮೇಲೆ ಇರೋದು ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ಮಾಡೋರಿಗೆ. ಸೊ ಅದು ಮಾಡಬಹುದು. ಇನ್ನು ಡಯಾಬಿಟೀಸ್ ಇರೋರು ಯಾರಾದ್ರೂ ಇದ್ರಿ ಅಂತಂದ್ರೆ ನಾನು ಅದರಲ್ಲಿ ಗೈಡ್ಲೈನ್ಸ್ ಅನ್ನ ಹಾಕಿರ್ತೀನಿ, ಅವ್ರು ಏನ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಅದಾದ್ಮೇಲೂ ನಿಮಗೆ ಏನಾದ್ರೂ ಡೌಟ್ ಇತ್ತು, ಕ್ವಶನ್ಸ್ ಇತ್ತು, ಕಷ್ಟ ಅನಿಸ್ತಾ ಇತ್ತು ಅಂದ್ರೆ ಹೇಳಿ. ಸೊ ಫಸ್ಟ್ ಟೈಮ್ ಮಾಡುವಾಗ ಕೆಲವೊಬ್ಬರಿಗೆ ತಲೆನೋವು ಬರಬಹುದು, ಒಂದ್ ಸ್ವಲ್ಪ ನಿದ್ರೆಗೆ ಡಿಸ್ಟರ್ಬ್ ಆಗ್ಬೋದು, ಪರವಾಗಿಲ್ಲ. ಬಟ್ ಇದನ್ನ ನೀವು ಮುಂದೆ 3 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸಲ ರಿಪೀಟ್ ಮಾಡಿದಾಗ ಆರಾಮಾಗಿ ಮಾಡಬಹುದು. ಸೊ ಆ ಚಾರ್ಟ್ ಅನ್ನ ನಿಮ್ಮ ಹತ್ರನೇ ಇಟ್ಕೊಳ್ಬೇಕು, ಆ ಚಾರ್ಟ್ ಅನ್ನ ಕಳ್ಕೋಬೇಡಿ. ಸೊ ನಾನು ಅದರಲ್ಲಿ ಗೈಡ್ಲೈನ್ಸ್ ಕೊಡ್ತೇನೆ. ನಾನು ಡಯಾಬಿಟೀಸ್ ಇರೋರಿಗೆ ಏನ್ ಮಾಡ್ಬೇಕಂತ ಹೇಳಿ ಗೈಡ್ಲೈನ್ ಅಲ್ಲಿ ಬರ್ದಿರುತ್ತೆ. ಎನಿ ಕ್ವಶನ್ಸ್, ಏನಾದ್ರೂ ಪ್ರಶ್ನೆಗಳಿದೆಯಾ ಈಗಿನ ಮಟ್ಟಿಗೆ ಏನಾದ್ರೂ ಪ್ರಶ್ನೆಗಳು, ಡೌಟ್ಸ್ ಗಳಿದ್ರೆ ಕೇಳಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಎನಿ ಡೌಟ್ಸ್, ಯು ಕ್ಯಾನ್ ಆಸ್ಕ್. ಸೊ ಇದ್ರ ಜೊತೆ ಸಿ ಮೆಡಿಟೇಷನ್ ಕ್ಲಾಸು ಗುರುವಾರ ಬೆಳಿಗ್ಗೆ ಇರುತ್ತೆ. ಮೆಡಿಟೇಷನ್ ಕ್ಲಾಸು ಗುರುವಾರ ಬೆಳಿಗ್ಗೆ ಇರುತ್ತೆ. ನಾನು ಗ್ರೂಪ್ ಅಲ್ಲಿ ಕಳಿಸ್ತೇನೆ. ಗುರುವಾರ ಬೆಳಿಗ್ಗೆ 6 ಗಂಟೆಗೆ ಮೆಡಿಟೇಷನ್ ಕ್ಲಾಸ್ ಇರುತ್ತೆ. ಶನಿವಾರ ಬೆಳಿಗ್ಗೆ ಇರುತ್ತೆ, ಸೋಮವಾರ ಬೆಳಿಗ್ಗೆ ಇರುತ್ತೆ. ಸೊ 3 ಸಲ ಮೆಡಿಟೇಷನ್ ಕ್ಲಾಸ್ ಇರುತ್ತೆ. ನಾನು ಸಂಕಲ್ಪ ಧ್ಯಾನವನ್ನ, ಪ್ರಾಣಾಯಾಮವನ್ನ ಹೇಳ್ತೇನೆ, ಅದನ್ನು ಅಟೆಂಡ್ ಮಾಡಿ. ಇನ್ನು ನೆಕ್ಸ್ಟ್ ಶುಕ್ರವಾರ ಸಾಯಂಕಾಲ 8 ಗಂಟೆಗೆ ಮತ್ತೆ ಕ್ಲಾಸ್ ಇರುತ್ತೆ. ನಾನು ಗಟ್ ಹೆಲ್ತ್ ಬಗ್ಗೆ ಒಂದು ಕ್ಲಾಸ್ ತಗೊಳ್ತೇನೆ. ಅದಾದ ಮೇಲೆ ಸೋಮವಾರ ಅಥವಾ ಮಂಗಳವಾರ ನಾನು ನಿಮ್ಗೆ ಯಾವಾಗ ಹೇಳ್ತೇನೆ ಅಂತ ಗ್ರೂಪ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತೇನೆ. ನಮ್ಮ ಪಿತ್ತವನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅದೊಂದು ಸೆಷನ್ ಮಾಡ್ತೇನೆ. ಸೊ ಆ ಸೆಷನ್ಸ್ ಗಳು ಕೂಡ ನಿಮ್ಗೆ ಅಟೆಂಡ್ ಮಾಡಿ. ಎಸ್ ಮಾಡಿ ಗ್ಯಾಸ್ಟ್ರಿಕ್ ಇದ್ದವರು ಮಾಡಬಹುದು. ಸೊ ಆ ಸೆಷನ್ಸ್ ಗಳನ್ನ, ಇನ್ನೂ 2 ಡೈಟ್ ಕ್ಲಾಸ್ ಗಳನ್ನ ಮಾಡ್ತೇನೆ. ಒಂದು ಗಟ್ ಹೆಲ್ತ್ ಬಗ್ಗೆ, ಒಂದು ಬ್ಯಾಲೆನ್ಸಿಂಗ್ ಪಿತ್ತ ಅಂತ ಹೇಳಿ 2 ಕ್ಲಾಸ್ ಮಾಡ್ತೇನೆ. ಸಾಯಂಕಾಲ 8 ಗಂಟೆಗೆ ಇರುತ್ತೆ, ಅದು ಅಟೆಂಡ್ ಮಾಡಿ. ಇನ್ನು 3 ಮೆಡಿಟೇಷನ್ ಕ್ಲಾಸ್ ಗಳನ್ನ ತಗೊಳ್ತೇನೆ, ಅದು ಕೂಡ ಅಟೆಂಡ್ ಮಾಡಿ. ಎನಿ ಕ್ವೆಶನ್, ಏನಾದ್ರೂ ಪ್ರಶ್ನೆ ಇದೆಯಾ? ನಾನು ಆ ಸೆಷನ್ಸ್ ಗಳ ನೆಕ್ಸ್ಟ್ ಸೆಷನ್ಸ್ ಯಾವಾಗಿದೆ ಗ್ರೂಪ್ ಅಲ್ಲಿ ಮೆಸೇಜ್ ಕಳಿಸಿರ್ತೇನೆ. ಅದನ್ನ ನೋಡಿ ಅದರ ಪ್ರಕಾರ ಅಟೆಂಡ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಬೇಕು. ಆ ಎಲ್ಲ ಸೆಷನ್ಸ್ ಗಳದ್ದು ರೆಕಾರ್ಡಿಂಗು ನಿಮಗೆ ಸಿಗುತ್ತೆ. ಯು ವಿಲ್ ಗೆಟ್ ದ ರೆಕಾರ್ಡಿಂಗ್ ಆಲ್ಸೋ. ಎಸ್, ಎನಿ ಕ್ವಶನ್ಸ್?
ಡಯಟ್ ಚಾರ್ಟ್ ಕಳಿಸ್ತೇನೆ, ಗ್ರೂಪ್ ಅಲ್ಲೇ ಕಳಿಸ್ತೇನೆ. ಡಯಾಬಿಟಿಸ್ ಇರುವವರಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತೇನೆ. ರಿಕಾರ್ಡಿಂಗ್ ಕಳಿಸ್ತೇನೆ. ಈ ಇವತ್ತಿನ ಸೆಷನ್ ರಿಕಾರ್ಡ್ ಆಗ್ತಾ ಇದೆ, ನಿಮ್ಗೆ ನಾಳೆ ಶೇರ್ ಮಾಡ್ತೇನೆ. ಆ ರೀತಿ ಸೆಷನ್ ಆದ್ಮೇಲೆ ನೆಕ್ಸ್ಟ್ ಡೇ ರಿಕಾರ್ಡಿಂಗ್ ಅದು ನಿಮ್ಮ ಹತ್ರನೇ ಇರುತ್ತೆ. ಯೂಟ್ಯೂಬ್ ಹಾಕಿರ್ತೀನಿ, ನಾನು ಪ್ರೈವೇಟ್ ಮಾಡಿರ್ತೇನೆ. ಆ ಲಿಂಕ್ ನಿಮ್ಮ ಹತ್ರನೇ ಇರುತ್ತೆ. ನೀವು ಆ ಲಿಂಕ್ ಅನ್ನು ಎನಿ ಟೈಮ್ ಯು ಕ್ಯಾನ್ ವಾಚ್. ಎನಿ ಕ್ವಶನ್ಸ್, ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಬ್ಯಾಲೆನ್ಸ್ ಡಯಟ್ ಬಗ್ಗೆ ಸೆಷನ್, ಓಕೆ, ಐ ವಿಲ್ ಟೇಕ್. ಸಮತೋಲನವಾದ ಆಹಾರದ ಬಗ್ಗೆ ತಗೊಳ್ತೀನಿ. ಓಕೆ. ಯಾವುದೇ ಸಮಸ್ಯೆ ರಿಕವರ್ ಆಗುತ್ತಾ ಆಗಲ್ಲ ಅನ್ನೋದು ಒಂದು ವಾರದಲ್ಲಿ ಆಗಲ್ಲ. ನೀವು ಲೈಫ್ ಲಾಂಗ್ ಯಾವ ರೀತಿ ಶಿಸ್ತನ್ನ ತರ್ಕೊಳ್ತೀರಾ, ಸಮತೋಲನವನ್ನ ತರ್ಕೊಳ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಏನ್ ಫಾಲೋ ಅಪ್ ಮಾಡ್ತೀರಾ, ಇದಾದ್ಮೇಲೆ ಯಾವ ರೀತಿ ಜೀವನ ಶೈಲಿಯನ್ನ ಇಟ್ಕೊಳ್ತೀರಾ, ಆಹಾರ ಕ್ರಮವನ್ನ ಇಟ್ಕೊಳ್ತೀರಾ, ಮನಸ್ಸನ್ನ ಇಟ್ಕೊಳ್ತೀರಾ, ದೇಹವನ್ನ ಆಕ್ಟಿವ್ ಆಗಿ ಇಟ್ಕೊಳ್ತೀರಾ. ನಿಮ್ಮ ಆರೋಗ್ಯದ ಮೇಲೆ ಏನೇನು ಪ್ರಭಾವ ಬೀರುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದನೇದ್ದು, ನೀವು ತಿನ್ನುವ ಆಹಾರ, ದ ಫುಡ್ ಯು ಇಂಟೇಕ್. ನೀವು ತಿನ್ನುವ ಆಹಾರದ ಪ್ರಭಾವ ನಿಮ್ಮ ದೇಹದ ಮೇಲೆ ಇರುತ್ತೆ. ಎರಡನೇದ್ದು, ನೀವು ಏನು ಮನಸ್ಸನ್ನ ಯಾವ ರೀತಿ ಇಟ್ಕೊಳ್ತೀರಾ. ನೀವು ಸ್ಟ್ರೆಸ್ ಟೆನ್ಷನ್ ಅನ್ನ ಹಂಗೆ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ಮೂರನೇದ್ದು, ಫಿಸಿಕಲ್ ಆಕ್ಟಿವಿಟಿ, ದೇಹವನ್ನ ಸಾಧ್ಯವಾದಷ್ಟು ಆಕ್ಟಿವ್ ಆಗಿರಬೇಕು, ಅದು ಮೂರನೇದು. ಇನ್ನು ನಾಲ್ಕನೇದ್ದು, ವಿಶ್ರಾಂತಿ. ನಿದ್ರೆ, ವಿಶ್ರಾಂತಿ, ಎಷ್ಟು ಸಮಾಧಾನವಾಗಿ ನೀವು ರಾತ್ರಿ ಮಲ್ಕೊಳ್ತೀರಾ ಅದು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ದ ಕ್ವಾಲಿಟಿ ಆಫ್ ಸ್ಲೀಪ್ ಏನಿದೆಯಲ್ಲ, ಎಸ್ಪೆಷಲಿ ಯುವರ್ ಹಾರ್ಮೋನಲ್ ಬ್ಯಾಲೆನ್ಸಿಗೆ ಅದು ತುಂಬಾ ಮುಖ್ಯವಾದ ಪಾತ್ರ. ಇವತ್ತು ತುಂಬಾ ಜನ ಚೆನ್ನಾಗಿ ನಿದ್ರೆ ಮಾಡಲ್ಲ, ಸ್ಟ್ರೆಸ್ ಟೆನ್ಷನ್ ಮಾಡ್ಕೊಳ್ತಾರೆ. ಸೊ ಬರೀ ಡೈಟ್ ಒಂದೇ ಅಲ್ಲ, ಈ 4 ಆಯಾಮಗಳ ಮೇಲೆ ನೀವು ಹೆಂಗೆ ಜೀವನ ಶೈಲಿಯನ್ನ ಮುಂದೆ ಫಾಲೋ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ಮುಖ್ಯ. ಮಾಡಿ ನೋಡಿ, ಲೈಟ್ ಆಗಿರುವ ಡೈಟ್ ಅನ್ನ ಫಾಲೋ ಮಾಡುವಾಗ ಸ್ವಲ್ಪ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ, ಓಡಾಟ ಕಡಿಮೆ ಇರಬೇಕು. ಸೊ ನೀವು ಯಾರಾದ್ರೂ ಹೊರಗಡೆ ಹೋಗ್ತಾ ಇದ್ರಿ, ಓಡಾಡ್ತಾ ಇದ್ರಿ ಅಂದ್ರೆ ಲೈಟ್ ಡೈಟ್ ಮಾಡಿ ಓಡಾಡೋದು ಸ್ವಲ್ಪ ಕಷ್ಟ ಆಗಬಹುದು. ಸೊ ನೀವು ಆ ಲೈಟ್ ಡೈಟ್ ಅನ್ನ ಫಾಲೋ ಮಾಡ್ತಾ ಅದ್ರ ಜೊತೆ ಒಂದ್ ಸ್ವಲ್ಪ ಏನಾದ್ರೂ ಸಾಲಿಡ್ ಫುಡ್ ಅನ್ನ ಜಾಸ್ತಿ ತಗೊಳ್ತಿದ್ರೆ ತಗೊಳ್ಳಿ. ನಾನು ಅದನ್ನು ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಬರ್ದಿರ್ತೇನೆ. ಯಾಕಂದ್ರೆ ಈ ಬಿಸಿಲಿದೆ, ನಾನು ಬರೀ ಒಂದಿಷ್ಟು ಜ್ಯೂಸ್ ಕುಡಿದು ಬಿಸಿಲಲ್ಲಿ ಓಡಾಡ್ತೀನಿ ಅಂತಂದ್ರೆ ದೇಹ ಸಪೋರ್ಟ್ ಮಾಡ್ಲಿಕ್ಕಿಲ್ಲ. ಸೊ ಅದನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ಬಟ್ ಅದಕ್ಕೆ ಈ ಡೈಟ್ ಅನ್ನ ಫಾಲೋ ಮಾಡುವಾಗ ಸ್ವಲ್ಪ ಟ್ರಾವೆಲ್ ಅನ್ನ ಕಡಿಮೆ ಮಾಡಬೇಕು, ಫಿಸಿಕಲ್ ಆಕ್ಟಿವಿಟಿಯನ್ನ ಕಡಿಮೆ ಮಾಡಿ, ಅತಿಯಾಗಿ ಓಡಾಡೋದು, ಅತಿಯಾಗಿ ಎಕ್ಸರ್ಸೈಸ್ ಮಾಡೋದು ಮಾಡಬಾರ್ದು. ಸೊ ನೀವು ಯಾರಿಗೆ ಕಂಪಲ್ಸರಿ ಹೊರಗಡೆ ಹೋಗೋದೇ ಇದೆ, ಫೀಲ್ಡ್ ವರ್ಕ್ ಇದೆ, ನೀವು ಅಲ್ಪ ಸ್ವಲ್ಪ ಅದರಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಆದ್ರೆ ಅಟ್ ಲೀಸ್ಟ್ ಮೈಂಡ್ಫುಲ್ ಈಟಿಂಗ್ ಅನ್ನ ನಾನು ಹೇಳಿಕೊಟ್ಟಿರುವ ಚಾರ್ಟ್ ಒಂದು 70% ಅಷ್ಟಾದ್ರೂ ಫಾಲೋ ಮಾಡಿ, ಅದ್ರದ್ದು ಬೆನಿಫಿಟ್ ಸಿಗುತ್ತೆ ನಿಮ್ಗೆ. ಮತ್ತೆ ಚಾರ್ಟ್ ಎನಿವೆ ನಿಮ್ಮ ಹತ್ರ ಇರುತ್ತೆ, ಮುಂದೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಮತ್ತೊಂದ್ಸಲ 2 ತಿಂಗಳು 3 ತಿಂಗಳು ಆದ್ಮೇಲೆ ಯು ಕ್ಯಾನ್ ರಿಪೀಟ್. ಈ 1 ತಿಂಗಳದ್ದು ಇದು ಡಿಟಾಕ್ಸ್ ಡೈಟ್ ಲೈಫ್ ಲಾಂಗ್ ಮಾಡೋದಲ್ಲ. ಡಿಟಾಕ್ಸ್ ಡೈಟ್ 1 ವಾರದ ಡಿಟಾಕ್ಸ್ ಡೈಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಲ್ಲ. ಇಟ್ ಈಸ್ ಅ ಡಿಟಾಕ್ಸ್ ಡೈಟ್. ಇದು ಲೈಟ್ ಉಪವಾಸ ಪ್ರತಿನಿತ್ಯ ಲೈಫ್ ಲಾಂಗ್ ಮಾಡಕ್ಕಾಗತ್ತೆ? ಹಂಗೆ ಡಿಟಾಕ್ಸ್ ಡೈಟ್ ಇಸ್ ಅ ಡಿಟಾಕ್ಸ್ ಡೈಟ್. ಇಟ್ ಈಸ್ ಓನ್ಲಿ ಫಾರ್ 5 days, 5 ದಿವಸ ಮಾತ್ರ ಮಾಡೋದು. ಇದು ಬ್ಯಾಲೆನ್ಸ್ ಡೈಟ್ ಅಲ್ಲ. ನಿಮಗೆ ಬ್ಯಾಲೆನ್ಸ್ ಡೈಟ್ ಅಂದ್ರೆ ಏನು ಅಂತ ನಾನು ಕ್ಲಾಸ್ ತಗೊಳ್ತೇನೆ. ಬಟ್ ಅದಾದ್ಮೇಲೆ ನಿಮಗೆ ಇಂಡಿವಿಜುವಲಿ ನಿಮ್ಮ ಹೆಲ್ತ್ ಇಶ್ಯೂಸ್ ಪ್ರಕಾರ ಡೈಟ್ ಚಾರ್ಟ್ ನಾನು ಮಾಡಿ ಕೊಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ತರ ಇರುತ್ತೆ. ನಾನು ನಿಮಗೆ ಅದು ಹೇಳ್ತೇನೆ ಬೇಕಾದ್ರೆ ಲಾಸ್ಟ್ ದಿವಸ. ಇದು ಈ 5 ದಿವಸದ ಮಟ್ಟಿಗೆ ಮಾಡೋದು. ಮತ್ತೆ ಇದನ್ನ ನೀವು ಒನ್ಸ್ ಇನ್ 2 month 3 month ರಿಪೀಟ್ ಮಾಡಬಹುದು. ಯು ಕ್ಯಾನ್ ರಿಪೀಟ್ ದಿಸ್. ಸೊ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕಲ್ಲ, ಯಾಕಂದ್ರೆ ಲೈಟ್ ಡೈಟ್ ಇರುತ್ತೆ. ಇದು ಮಾಡ್ತಾ ಹೋದ್ರೆ ನಿಮ್ಗೆ ವೀಕ್ನೆಸ್ ಆಗುತ್ತೆ. ಎಸ್, ಎನಿ ಕ್ವಶನ್? ಬ್ಯಾಲೆನ್ಸ್ ಡೈಟ್ ಅಂದ್ರೆ ಏನು ಅಂತ ಕ್ಲಾಸ್ ಅಲ್ಲಿ ಹೇಳ್ತೇನೆ. ನಾನು ಒಂದು ಕ್ಲಾಸ್ ತಗೊಳ್ತೀನಿ. ಐ ವಿಲ್ ಟೇಕ್ 1 ಕ್ಲಾಸ್. ಎನಿ ಅದರ್ ಕ್ವಶನ್? ನಾಳೆ ನಾಡಿದ್ದು ನೀವು ನಾರ್ಮಲ್ ಏನು ಫುಡ್ ಮಾಡ್ತೀರಾ? ವೆರಿ ಗುಡ್ ಕ್ವಶನ್, ಥ್ಯಾಂಕ್ ಯು. ಸೊ ನಾಳೆ ಮತ್ತೆ ನಾಡಿದ್ದು ನೀವೇನು ನಾರ್ಮಲ್ ಡೈಟ್ ಮಾಡ್ತೀರಾ ಅದೇ ಮಾಡಿ, ಆದ್ರೆ ಮೈಂಡ್ಫುಲ್ ಈಟಿಂಗ್ ಅನ್ನ ಮಾಡಿ. ಸಮಾಧಾನವಾಗಿ ಕುತ್ಕೊಂಡು ತಿನ್ನಿ, ಅಗದು ಅಗದು ತಿನ್ನಿ, ರುಚಿ ಮಾಡ್ಕೊಂಡು ತಿನ್ನಿ. ಬಾಯಿಯಲ್ಲಿ ಪೇಸ್ಟ್ ಮಾಡಿ ಗಂಟ್ಲಿಗೆ ಅದನ್ನ ಇಳಿಸಿ ಸಮರ್ಪಕವಾಗಿ ನೀರನ್ನ ಕುಡೀರಿ. 7-7:30 ಆದ್ಮೇಲೆ ಏನನ್ನು ತಿನ್ನಕ್ ಹೋಗ್ಬೇಡಿ. ನಾನ್ ವೆಜಿಟೇರಿಯನ್ ಫುಡ್ ಅನ್ನ ಅವಾಯ್ಡ್ ಮಾಡಿ, ಹೊರಗಡೆ ಆಹಾರವನ್ನು ಅವಾಯ್ಡ್ ಮಾಡಿ. ಸೊ ಮತ್ತೆ ಟೀ ಕಾಫಿ ಈ 7 ದಿವಸಕ್ಕೆ ಅವಾಯ್ಡ್ ಮಾಡಬೇಕು. ಎಸ್. ಸೊ ನಾಳೆ ನಾಡಿದ್ದು ನಿಮ್ಮ ಡೈಟೇ. ಬಟ್ ನಿಮ್ಮ ಡೈಟ್ ಅಲ್ಲೇ ಯಾವ ರೀತಿ ನೀವು ಶಿಸ್ತನ್ನ ತರ್ಕೊಳ್ಬಹುದು, ನೀವು ಅದನ್ನ ಸ್ವಲ್ಪ ಸಮಾಧಾನವಾಗಿ ಹಸಿವೆ ಆದಾಗ ರುಚಿ ರುಚಿ ಮಾಡಿ ಕೂತ್ಕೊಂಡು. ಎಸ್, ಅಂತ ಕ್ವಶನ್ಸ್ ಗಳನ್ನ ನಾನು ಲಾಸ್ಟಿಗೆ ಹೇಳ್ತೀನಿ. ವಾತ ಇದ್ದವ್ರು ಏನ್ ಮಾಡ್ಬೇಕು, ಪಿತ್ತ ಇದ್ದವ್ರು ಏನ್ ಮಾಡ್ಬೇಕು, ಕಫ ಇದ್ದವ್ರು ಏನ್ ಮಾಡ್ಬೇಕು, ನಾನು ಬ್ಯಾಲೆನ್ಸಿಂಗ್ ಪಿತ್ತ ಅಂತ ಕ್ಲಾಸ್ ತಗೊಳ್ತೀನಲ್ಲ ಅವತ್ತಿನ ದಿವಸ ಸ್ವಲ್ಪ ಹೇಳ್ತೇನೆ.
ವಾತ ಅಂದ್ರೆ ಏನು, ಪಿತ್ತ ಅಂದ್ರೆ ಏನು, ಕಫ ಅಂದ್ರೆ ಏನು, ನಮ್ಮ ಪ್ರಕೃತಿಯನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದು, ಅದರ ಅನುಗುಣವಾಗಿ ಯಾವ ರೀತಿ ನಮ್ಮ ಡೈಟ್ ಅನ್ನು ಫಾಲೋ ಮಾಡಿ. BP ಸ್ವಲ್ಪ ಲೋ ಇತ್ತು ಅಂದ್ರೆ ಸ್ವಲ್ಪ ಸೈಂಧವ ಲವಣವನ್ನು ಉಪ್ಪನ್ನ ಸೈಂಧವ ಲವಣ ಬಳಸಿ ನಿಮ್ಮ ಆಹಾರದಲ್ಲಿ. ಸ್ವಲ್ಪ ಜಾಸ್ತಿ ಉಪ್ಪಿನ ಸೇವನೆಯನ್ನ ಮಾಡಿ, ಅತಿಯಾಗಿ ಹಸಿ ತರಕಾರಿಗಳನ್ನ ಸೇವನೆ ಮಾಡಬೇಕು. ಎಸ್, ಸ್ವಲ್ಪ ಉಪ್ಪು ಹುಳಿ ಖಾರ ಬಳಸಿ BP ಲೋ ಇದ್ದವರು. BP ಜಾಸ್ತಿ ಇರೋರು ಉಪ್ಪು ಹುಳಿ ಖಾರ ಕಡಿಮೆ ಮಾಡಿ. BP ಲೋ ಇದ್ದವ್ರು ಏನ್ ಮಾಡಬೇಕು, ನೀವು ಒಂದ್ ತರಕಾರಿ ಜ್ಯೂಸ್ ಕುಡಿತಾ ಇದ್ರಿ ಅಂದ್ರೆ ಅದಕ್ಕೆ ಉಪ್ಪು ಹಾಕಬೇಕು, ಅದಕ್ಕೆ ಸ್ವಲ್ಪ ಮೆಣಸು ಹಾಕಬೇಕು, ಆ ರೀತಿ ಮಾಡ್ಕೊಂಡು ಕುಡಿಬೇಕು. ಲೋ BP ಇರೋರು ಉಪ್ಪು ಹುಳಿ ಖಾರ. ಸ್ಟಮಕ್ ಅಲ್ಸರ್ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿ ಹೀಟ್ ಜಾಸ್ತಿ ಇದೆ ಅಂತ ಅರ್ಥ. ಹೀಟ್ ಎದಕ್ ಜಾಸ್ತಿ ಆಗಿದೆ ಐಡೆಂಟಿಫೈ ಮಾಡ್ಕೊಳ್ಳಿ. ಹೀಟ್ ಜಾಸ್ತಿ ಆಗೋದು ಸ್ಟ್ರೆಸ್ ಟೆನ್ಷನ್ ಮಾಡ್ಕೊಂಡಾಗ ಆಗುತ್ತೆ. ಹಸಿವೆ ಆದಾಗ ಊಟ ಮಾಡಿಲ್ಲ ಅಂದ್ರೆ ಆಗುತ್ತೆ. ನಿಮ್ಮ ದೇಹದಲ್ಲಿ ರಸಧಾತುಗಳು ಕಡಿಮೆ ಆದಾಗ ಆಗುತ್ತೆ. ನಿಮ್ಮ ರಾತ್ರಿಯ ನಿದ್ರೆ ಚೆನ್ನಾಗ್ ಆಗಿಲ್ಲ ಅಂದ್ರೆ ಆಗುತ್ತೆ. ಉಪ್ಪು ಹುಳಿ ಖಾರ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ತಿಂದ್ರೆ ಆಗುತ್ತೆ. ಸೊ ಜಠರದಲ್ಲಿ ಹೀಟ್ ಜಾಸ್ತಿ ಆದಾಗ, ಅಗ್ನಿ ಜಾಸ್ತಿ ಆದಾಗ ಅಲ್ಸರ್ಸ್ ಆಗುತ್ತೆ. ಸೊ ಹೊಟ್ಟೆಯನ್ನ ತಂಪಾಗಿಟ್ಕೊಳ್ಳಿಕ್ಕೆ, ದೇಹವನ್ನ ತಂಪಾಗಿಡ್ಲಿಕ್ಕೆ ನಿಮಗೆ ಯಾವ ಡೈಟ್ ಸೂಟ್ ಆಗುತ್ತೆ ಅಂದ್ರೆ ಲಿಕ್ವಿಡ್ ಫಾರ್ಮ್ ಆಫ್ ಡೈಟ್ ಸೂಟ್ ಆಗುತ್ತೆ. ಅಂದ್ರೆ ಗಂಜಿ, ಅಂಬ್ಲಿ, ನುಚ್ಚು ಇಂಥವು ಸೂಟ್ ಆಗುತ್ತೆ. ಅದರ ಬಗ್ಗೆ ನಾನು ವಿಸ್ತಾರವಾಗಿ ನಿಮಗೆ ಬ್ಯಾಲೆನ್ಸಿಂಗ್ ಪಿತ್ತ ಕ್ಲಾಸ್ ಅಲ್ಲಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ನಾಳೆ ಬೆಳಿಗ್ಗೆ ನಾನು ನಿಮಗೆ ಲಿಸ್ಟ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಕಳಿಸಿರ್ತೇನೆ. ಅದ್ರ ಪ್ರಕಾರ ಅರೇಂಜ್ ಮಾಡ್ಕೊಳ್ಳಿ. ಸೊ 2 ದಿವಸ ಪ್ರಿಪೇರ್ ಯುವರ್ ಸೆಲ್ಫ್, ಯುವರ್ ಬಾಡಿ ಅಂಡ್ ಮೈಂಡ್ ಟುವರ್ಡ್ಸ್ ಏನು ಒಂದು ಲೈಟ್ ಡೈಟ್ ಫಾಲೋ ಮಾಡ್ಲಿಕ್ಕೆ ಪ್ರಿಪೇರ್ ಆಗಿ. ಸೊ ನಾಡಿದ್ದು ಬೆಳಿಗ್ಗೆ ಗುರುವಾರ ಮೆಡಿಟೇಷನ್ ಕ್ಲಾಸ್ ಇರುತ್ತೆ, ಸಂಕಲ್ಪ ಧ್ಯಾನ, ಅದನ್ನ ಅಟೆಂಡ್ ಮಾಡಿ. ಅದು ಯಾಕೆ ಮಾಡಬೇಕು ಸಂಕಲ್ಪ ಧ್ಯಾನ, ನಾನು ಸೆಷನ್ ಆದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್. ಸೊ ಐ ವಿಶ್ ಯು ಆಲ್ ಗ್ರೇಟ್ ಹೆಲ್ತ್. ಸೊ ಏನೇನು ಅಲ್ಪ ಸ್ವಲ್ಪ ಕಲಿತೀರಾ, ನಾಲೆಜ್ ತಗೊಳ್ತೀರಾ, ಅದನ್ನ ಲೈಫ್ ಲಾಂಗ್ ಫಾಲೋ ಮಾಡುವ ಜವಾಬ್ದಾರಿಯನ್ನ ತಗೊಂಡ್ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನಿಂದಾನೇ ಮನಸ್ಸನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ತೀನಿ ಅನ್ನುವ ಆಯ್ಕೆಯನ್ನ ಮಾಡಿ ಇವತ್ತು ಮಲ್ಕೊಳ್ಳಿ. ನೀವು ಹಂಗೆ ಇರ್ತೀರಿ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಟೈಮ್. ಸೊ ವಿಲ್ ಮೀಟ್ ಅಗೇನ್ ಆನ್ ಥರ್ಸ್ಡೇ ಮಾರ್ನಿಂಗ್. ಗುರುವಾರ ಬೆಳಿಗ್ಗೆ 6 ಗಂಟೆಗೆ ಸಂಕಲ್ಪ ಧ್ಯಾನದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.